ಇವರು ಮೆಂಟಲಿಸ್ಟ್ ಆ್ಯಂಡ್ ಮೆಜಿಷಿಯನ್. ಈ ಮ್ಯಾಜಿಕ್ ಅಂದರೆ ಏನು ಸರ್? ದೆವ್ವಲ್ಲ ಕರೆಸ್ತಾರಲ್ಲ, ಅದೇನು ಸರ್ ಅದು? ಒಂದು ಟ್ರೈ ಮಾಡೋಣ. ಒಂದು ಹತ್ರ ಬಂದಿದ್ರೆ ಏನಾದರೂ ಶಬ್ದ ಕೊಡಿ. ಮರ್ತಾ ಇಲ್ಲ ಸರ್. ನೋಡಿ, ನನ್ನ ಕೈ ಟಚ್ ಮಾಡಿದಾಗ ನಿಮಗೆ ಕೆಲವೊಂದು ನಂಬರ್ಸ್ಗಳು ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡಿಗೆ ಬರುತ್ತೆ. ಯಾವ ನಂಬರ್ ಫಸ್ಟ್ ಬರುತ್ತೋ ಅದನ್ನು ಟೈಪ್ ಮಾಡಿ. ಓಕೆನಾ? ಕೈ ಟಚ್ ಆದಂಗೆ ಫೀಲ್ ಎಲ್ಲಿ ಆಗಿಲ್ಲ. ಟಚ್ ಆಯಿತು? ಇಲ್ಲಿ ಎಸ್ ಅಲ್ಲ? ತ್ರೀ ಕಾಯಿನು. ಕೈ ತಿರುಗಿಸಿ. ಹಾಂ, ವಾಚ್ ಕೆಳಗಡೆ. ಆದರೆ ಹಿಂಗಂದರೆ ಸಾಕು, 3 ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಮಿಸ್ಟರ್ ವಿವೇಕ್. ಇವರು ಮೆಂಟಲಿಸ್ಟ್ ಆ್ಯಂಡ್ ಮೆಜಿಷಿಯನ್. ನಮಸ್ಕಾರ ವಿವೇಕ್ ಅವರೇ. ನಮಸ್ಕಾರ ಸರ್. ಸೊ ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್. ಸೊ ವಿ ಆರ್ ರಿಯಲಿ ಹ್ಯಾಪಿ ದಟ್ ಯು ಹ್ಯಾವ್ ಕಮ್ ಹಿಯರ್. ನಿಮ್ಮ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇವತ್ತು ವೀಕ್ಷಕರಿಗೆ ಫುಲ್ ಟ್ರೀಟ್. ಯಾಕಂದರೆ ನಿಮ್ಮ ಮುಂದೆ ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಮತ್ತು ಲಾಸ್ಟಲ್ಲಿ ಒಂದು ಟ್ರಿಕ್ಕು ಹೇಳ್ಕೊಡ್ತಾರೆ ಅನಿಸುತ್ತೆ. ನೋಡೋಣ, ಡಿಪೆಂಡ್ಸ್ ಆನ್ ದೆಮ್. ಬಟ್ ವಿಲ್ ವೇಟ್ ಆ್ಯಂಡ್ ಸಿ. ಶ್ಯೂರ್ ಅವ್ರು ಡಿಸಪಾಯಿಂಟ್ ಮಾಡಲ್ಲ ಆಡಿಯನ್ಸ್ಗೆ. ಓಕೆ ಸರ್, ಸೊ ವೆಲ್ಕಮ್. ಥ್ಯಾಂಕ್ ಯು. ಸೊ ಹೇಗೆ ಅನಿಸ್ತಾ ಇದೆ ಸರ್ ಫಸ್ಟ್ ಇವತ್ತು ನೀವು ಇಲ್ಲಿ ಬಂದಿದ್ದೀರಾ? ತುಂಬ ಒಳ್ಳೆ ಆ್ಯಂಬಿಯನ್ಸು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸೊ ಇವತ್ತಿನ ಟಾಕ್ ವಿಲ್ ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನನಗೊಂದು, ಈ ಮ್ಯಾಜಿಕ್ ಅಂದರೆ ಏನು ಸರ್? ಫಸ್ಟ್ ಮ್ಯಾಜಿಕ್ ಅಂದರೆ ಏನು? ಅದು 2 ಆನ್ಸರ್ ಇದೆ ಅದಕ್ಕೆ. ಮ್ಯಾಜಿಕ್ ಅಂದರೆ ಏನು, ನನಗೆ ಈ ಮ್ಯಾಜಿಕ್ ಅಂದರೆ ಏನು, ಅಥವಾ ಪ್ರಪಂಚದಲ್ಲಿ ಮ್ಯಾಜಿಕ್ ಅಂದರೆ ಏನು ಅಂತ 2 ಆನ್ಸರ್ ಇದೆ. ನನಗೆ ಮ್ಯಾಜಿಕ್ಕೆ, ನನಗೆ ಪ್ರಪಂಚ, ನನಗೆಲ್ಲ ಮ್ಯಾಜಿಕ್ಕೆ. ಮೈ ಲೈಫ್ ಇಸ್ ಫುಲ್ ಆಫ್ ಮ್ಯಾಜಿಕ್. ಮ್ಯಾಜಿಕ್ ಇಲ್ಲ ಅಂದರೆ ನಾನಿಲ್ಲ. ಓಕೆನಾ? ಪ್ರಪಂಚಕ್ಕೆ ಮ್ಯಾಜಿಕ್ ಅಂದರೆ ಏನಂದರೆ ಇಟ್ಸ್ ಆರ್ಟ್ ಫಾರ್ಮ್, ಓಲ್ಡೆಸ್ಟ್ ಆರ್ಟ್ ಫಾರ್ಮ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಲೇಟ್ ಆಫ್ ಹ್ಯಾಂಡ್. ಹೌದು, ನಾನು ನೋಡಿದ್ದೀನಿ. ಈಗ ರಾಜನ ಕಾಲದಲ್ಲಿ ಮಾಡಿದ್ದಾರೆ, ಅದು ಸ್ಟ್ರೀಟಲ್ಲಿ ಮಾಡಿದ್ದಾರೆ. ಅದೇನೋ ಪುಂಗಿ ಎಲ್ಲ ಮಾಡಿದ್ರೆ ಹಂಗೆ ಥ್ರೆಡ್ ಎಲ್ಲ ಹೋಗುತ್ತೆ, ಇದೆಲ್ಲ ನೋಡಿದ್ದೀವಿ. ಅದಕ್ಕೆ ಹೆಸರು ಬಂದ್ಬಿಟ್ಟು ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅದು ಇಂಡಿಯಾದಿಂದ ಹೋಗಿರೋ ಒಂದು ದೊಡ್ಡ ಒಂದು ಮ್ಯಾಜಿಕ್ ಟ್ರಿಕ್ಕು. ಅದೇ ಥರ ನೀವು ನೋಡಿದ್ರೆ ಹಿಸ್ಟ್ರಿ ಆಫ್ ಮ್ಯಾಜಿಕ್ ನೋಡಿದ್ರೆ ತುಂಬ ಹಳೇದಿದೆ. ಆಲ್ಮೋಸ್ಟ್ 4000 ಇಯರ್ಸ್ ಹಳೇದಿದೆ. ಓಕೆ, ಈಜಿಪ್ಟ್ ಪಿರಮಿಡಲ್ಲಿ, ಹೈಲೋಗ್ರಫಿಯಲ್ಲೆಲ್ಲ ಡ್ರಾಯಿಂಗ್ ಇದೆ. ತುಂಬ ಒಳ್ಳೆ ಆರ್ಟ್ ಫಾರ್ಮ್ ಇದು. ಓಕೆ ಓಕೆ, ಫೈನ್ ಫೈನ್. ಆ್ಯಕ್ಚುಲಿ ಮ್ಯಾಜಿಕ್ ಹೇಗೆ ವರ್ಕ್ ಆಗುತ್ತೆ ಸರ್? ಅದು ಅವಾಗ ನೋಡಿದವ್ರಿಗೆ ಒಂದು ಇಲ್ಯೂಷನ್ ಸಿಕ್ಕತ್ತಲ್ವಾ? ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ಏನಾಗ್ಬೋದು ಏನು ಸರ್? ಅದೇನಾದರೂ ಸ್ವಲ್ಪ ಐಡಿಯಾ ಇದೆಯಾ ನಿಮಗೆ? ಮ್ಯಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ 3 ವಿಷಯ. ಅದರಿಂದ ಒಂದು ಟ್ರಿಕ್ ಇರುತ್ತೆ, ಪ್ಲಸ್ ಒಂದು ರಿಯಲ್ ಮ್ಯಾಜಿಕ್ ಇರುತ್ತೆ, ಆಮೇಲೆ ಪ್ರಾಕ್ಟೀಸ್ ಇರುತ್ತೆ. ಓಕೆ, 3 ಥಿಂಗ್ಸ್. ಆಮೇಲೆ ಸ್ವಲ್ಪ ಸೈಕಾಲಜಿನೇ ಮಿಕ್ಸ್ ಆಗುತ್ತೆ ಕೆಲವೊಂದು ಜಾಗದಲ್ಲಿ. ಲೈಕ್ ಮೆಂಟಲಿಸಮ್ ಅನ್ನೋ ಒಂದು ವಿಷಯದಲ್ಲಿ ಸೈಕಾಲಜಿನೇ ಮಿಕ್ಸ್ ಆಗುತ್ತೆ. ಓಕೆ ಓಕೆ. ಸೊ ನಾನು ಕೆಲವುದೆಲ್ಲ ಓದಿದ್ದೀನಿ ಮ್ಯಾಜಿಕ್ ಬಗ್ಗೆ. ಸ್ವಲ್ಪ ರಿಸರ್ಚ್ ಮಾಡಿದಾಗ ಹೌ ಇಟ್ ವರ್ಕ್ಸ್. ಈಗ ನಾವೇನೋ ಟ್ರಿಕ್ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಇದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕಣ್ಣಿಗೆ ಒಂದು ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತ ಒಂದಿರುತ್ತೆ. ಸೊ ಅದೇನೆಂದರೆ ಪರ್ಟಿಕ್ಯುಲರ್ಲಿ ಇಟ್ ಕ್ಯಾಪ್ಚರ್ಸ್ ಇನ್ ದಿ ಫಾರ್ಮ್ ಆಫ್ ಫ್ರೇಮ್ಸ್ ಅಲ್ವಾ? ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ ಕ್ಯಾಪ್ಚರ್ ಮಾಡೋಕ್ಕೆ ಇಟ್ ನೀಡ್ ಸಮ್ ಟೈಮ್. ಸೊ ಕ್ಯಾಪ್ಚರ್ ಮಾಡೋ ಒಳಗೆ ಆ ಸ್ಪೀಡ್ ಇದ್ದರೆ ಐ ಕ್ಯಾನಾಟ್ ಕ್ಯಾಚ್ ದಟ್. ಸೊ ದಟ್ ಈಸ್ ಸೈನ್ಸ್. ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಕ್ಯಾಮ್ರಾ. ಸ್ಟಿಲ್ ಫೋಟೋಸ್ನ ಮೂವ್ ಮಾಡಿದ್ರೆ ಮೂವಿ ಆಗುತ್ತಲ್ಲ, ನಮ್ಮ ಕಣ್ಣು ಒಂದು ಫ್ರೇಮ್ಗೆ ಇನ್ನೊಂದು ಫ್ರೇಮ್ಗೂ ಆ ಸ್ಪೀಡನ್ನು ಮ್ಯಾಚ್ ಮಾಡಿದಾಗ ನಮಗೆ ಆ ಇಲ್ಯೂಷನ್ ಕಾಣುತ್ತೆ ಮೂವಿದು. ಸೊ ಸೇಮ್ ವೇ ಮ್ಯಾಜಿಕಲ್ಲೂ ಅವ್ರು ನೋಡೋ ಆ ಸ್ಪೀಡ್ಗಿಂತ ನಿಮ್ಮ ಕೈ ಚಳಕ ಇದ್ರೆ ಅದು ಮೋಸ್ಟ್ಲಿ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅನಿಸುತ್ತೆ. ಕೆಲವೊಂದು ಜಾಗದಲ್ಲಿ ಅದು ನಿಜಾನೇ, ಬಟ್ ಎಲ್ಲ ಜಾಗದಲ್ಲೂ ಅದು ನಿಜ ಆಗಲ್ಲ. ಬಟ್ ಕೆಲವೊಂದು ಜಾಗದಲ್ಲಿ ನಾವು ಮಾಡೋ ಸ್ಕಿಲ್ಲಲ್ಲಿ ನಾವು ಸ್ವಲ್ಪ ಸ್ಪೀಡಾಗಿರ್ತೀರಿ, ಅದ್ರಲ್ಲಿ ಕಣ್ಣಿಗೆ ಕಾಣೋದಿಲ್ಲ ನಾವೇನು ಮಾಡ್ತಿದ್ದೀರಿ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ನಿಜ ಅಲ್ಲ. ವಿತ್ ಲಾಟ್ ಆಫ್ ಪ್ರಾಕ್ಟೀಸ್ ಕೆಲವೊಂದು ವಿಷಯಗಳು ತುಂಬ ಸ್ಪೀಡಾಗಿ ಮಾಡುವಾಗ ಅದು ಏನಂತ ಗೊತ್ತಾಗೋದಿಲ್ಲ. ಓಕೆ ಓಕೆ, ಫೈನ್ ಫೈನ್ ಫೈನ್. ಸೊ ಇನ್ನೊಂದು ನಾನು ತುಂಬ ಕಡೆ ಕೇಳಿದ್ದೀನಿ, ಹಾಗೆ ಮ್ಯಾಜಿಕ್ ಪರ್ಫಾರ್ಮ್ ಮಾಡಿದ್ರೆ ಮ್ಯಾಜಿಕ್ನ ಒಂದು ಆರ್ಟ್ ಥರನೇ ತೊಗೊಳ್ತಾ ಇಲ್ಲ. ದೇ ಥಿಂಕ್ ಇಟ್ಸ್ ಸಮಥಿಂಗ್ ರಿಯಲ್.
ಏನೋ ರಿಯಲ್ ಆಗಿ ಡಿಸಪಿಯರ್ ಮಾಡ್ತೀರಾ, ಏನು ಅದು ಮ್ಯಾಜಿಕ್ ಅಲ್ಲಪ್ಪ ಅದೇನೋ ಟ್ರಿಕ್ಸ್ ಮಾಡ್ತಾರೆ ಅಂತಾರೆ. ದೇ ಆರ್ ಅಂದರೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ, ಅದು ಏನೋ ರಿಯಾಲಿಟಿ ಥರನೇ ತುಂಬ ಚಂದ ಮನಸ್ಸಿದೆ. ರಿಯಲ್ ಅಂತ ಅನ್ಕೊಂಡ್ರೆ ದರ್ ಇಸ್ ಅ ಸಕ್ಸಸ್ ಆಫ್ ಮ್ಯಾಜಿಕ್. ಸಕ್ಸಸ್ ಅದು ಹೇಳ್ದಂಗೆ ನನಗೆ ಅದು ಆರ್ಟ್ ಫಾರ್ಮ್ ಅಪ್ಪ, ಇಟ್ಸ್ ಎ ಟ್ರಿಕ್ ಓನ್ಲಿ. ಇಲ್ಲ ಮ್ಯಾಜಿಕ್ ಅಲ್ಲ ಅದು ಏನೋ ಟ್ರಿಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ. ಸೊ ಈ ರೀತಿ ಎಲ್ಲ ಕೇಳಿದಾಗ ಸ್ವಲ್ಪ ಅದು ನಮ್ದು ಸಕ್ಸಸ್ ಅದು. ಆ ಥರನೇ ಅವ್ರು ಅನ್ಕೊಂಡ್ರು ಅಂದ್ರೆ ನಮ್ಮ ಸಕ್ಸಸ್ಸೇ. ಬಟ್ ನಾವು ಮಾಡೋದು ಬಂದ್ಬಿಟ್ಟು ರಿಯಲ್ ಅಲ್ಲ, ಪವಾಡ ಯಾವುದು ಮಾಡಲ್ಲ ನಾವು. ವಿ ಡೋಂಟ್ ಡೂ ರಿಯಲ್ ಮ್ಯಾಜಿಕ್. ಅಂದರೆ ವಿ ಆ್ಯಕ್ಟ್ ಲೈಕ್ ಅ ರಿಯಲ್ ಮೆಜಿಷಿಯನ್. ನಮ್ಮ ಇದೇ ಅದೇ, ವಿ ಆ್ಯಕ್ಟ್ ಲೈಕ್ ಅ ರಿಯಲ್ ಮೆಜಿಷಿಯನ್. ದಟ್ ಈಸ್ ವಾಟ್ ಈಸ್ ಅವರ್ ರೋಲ್ ಆಸ್ ಅ ಮೆಜಿಷಿಯನ್. ನನ್ನ ರೋಲ್ ಏನಂತಂದರೆ ನಾನು ವಿವೇಕ್ ಇಸ್ ನಾಟ್ ಎ ಮ್ಯೂಜಿಷಿಯನ್, ಬಟ್ ಐ ಆ್ಯಕ್ಟ್ ಲೈಕ್ ಅ ಮ್ಯೂಜಿಷಿಯನ್ ಅಷ್ಟೇ, ಅದೇ ವಿಷಯ. ಓಕೆ. ಸೊ ಯು ಆರ್ ಗೆಟಿಂಗ್ ಟು ದಟ್ ರೋಲ್. Yes, like in movies you see lot of movie artists will be taking a role and they act like that artist, right? Correct. Similarly ನಾನು ಮ್ಯೂಜಿಷಿಯನ್ ಅನ್ನೋ ಒಂದು ರೋಲ್ನ ಆ್ಯಕ್ಟ್ ಮಾಡ್ತಿದ್ದೀನಿ, ಅದೇ ನನ್ನ ಇದು. ಓಕೆ. ಸೊ and my goal is to make them to believe that I am a real magician. ಫೈನ್. ಓಕೆ. ಸೊ ನಿಮ್ಮ ಪ್ರೊಫೈಲ್ ನೋಡಿದಾಗ ಯು ಆರ್ ಎ ಮೆಜಿಷಿಯನ್ ಆ್ಯಂಡ್ ಮೆಂಟಲಿಸಮ್ ಅಂತ ಇದೆ. ಹೌದು. ಸೊ ಏನು ಡಿಫ್ರೆನ್ಸ್ ಇದು ಮೇನ್ಲಿ? ಮೆಜಿಷಿಯನ್ ಮ್ಯಾಜಿಕ್ ಅನ್ನೋದ್ರಲ್ಲಿ ಕೆಲವೊಂದು ಪ್ರಾಪ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಇವಾಗ ಕಾಯಿನ್ಸು, ಕಾರ್ಡ್ಸು ಅಥವಾ ದೊಡ್ಡ ದೊಡ್ಡ ಬಾಕ್ಸಸ್ಸು ಎಲ್ಲ ತೊಗೊಂಡು ಬಂದು ನಾವು ಅದು ತೋರಿಸ್ಬಿಟ್ಟು ನಿಮಗೆ ತೋರಿಸಿ ಅದು ಒಂದು ಇಲ್ಯೂಷನ್ ಒಂದು ಕ್ರಿಯೇಟ್ ಆಗುತ್ತೆ. ಓಕೆನಾ? ಮೆಂಟಲಿಸಮಲ್ಲಿ ಇದು ಯಾವುದು ಇನ್ವಾಲ್ವ್ ಆಗೋದಿಲ್ಲ. ನಿಮ್ಮ ಮೈಂಡ್ ಒಳಗಡೆ ಇರೋ ಕೆಲವೊಂದು ವಿಷಯಗಳನ್ನ ನಾವು ಸ್ಟೀಲ್ ಮಾಡ್ತೀರಿ. ಓಕೆ. ನಿಮ್ಮ ಮೈಂಡಲ್ಲಿರೋ ನಿಮ್ಗೇನೋ ಒಂದು ಯೋಚನೆ ಮಾಡಿರ್ತೀರ, ಅವನ್ನ ಸ್ಟೀಲ್ ಮಾಡಿ ಅದರಲ್ಲಿ ನಾವು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀರಿ. ಮ್ಯಾಜಿಕ್ರಲ್ಲಿ ನೀವು ಬಂದ್ಬಿಟ್ಟು ನೋಡ್ತೀರಾ, ಮೆಂಟಲಿಸಮ್ ನೀವು ನೋಡಲ್ಲ, ಬಟ್ ಅದನ್ನ ಫೀಲ್ ಮಾಡ್ತೀರಾ, ಮೈಂಡ್ ಒಳಗಡೆ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಇಟ್ಸ್ ನಾಟ್ ಲೈಕ್ ಹಿಪ್ನಾಟಿಸಮ್ ಇಸ್ ಡಿಫ್ರೆಂಟ್, ಮೆಂಟಲಿಸಮ್ ಇಸ್ ಡಿಫ್ರೆಂಟ್. ಹಿಪ್ನಾಟಿಸಮ್ ಬಂದ್ಬಿಟ್ಟು ಮೆನಿ ಪೀಪಲ್ ಸೇ ಇಟ್ ಇಸ್ ರಿಯಲ್. ನನಗೆ ಹಿಪ್ನೋಟಿಸಮಲ್ಲಿ ಅಷ್ಟು ತುಂಬ ಗೊತ್ತಿಲ್ಲ, ಕೆಲವೊಂದು ಸ್ವಲ್ಪ ಗೊತ್ತಿದೆ ಅಷ್ಟೇ. ನನಗೆ ಗೊತ್ತಿರೋದಷ್ಟರಲ್ಲಿ ಅದು ತುಂಬ ನಿಜ ಅಂತಲೇ ಹೇಳ್ತಾರೆ, ನನಗೆ ಅಷ್ಟು ಅದರ ಬಗ್ಗೆ ನಾಲೆಜ್ ಇಲ್ಲ. ಬಟ್ ಮೆಂಟಲಿಸಮ್ ಈಸ್ ಡಿಫ್ರೆಂಟ್ ಅಂತ. ಓಕೆ. ಸೊ ನೀವು ಹೇಳಿದ್ರಿ ಅದೇ ಇವಾಗ ಫಸ್ಟ್ ಮ್ಯಾಜಿಕ್ ಅಂದರೆ ವಿತ್ ಸಮ್ ಕಾಯಿನ್ಸ್ ಮಾಡೋದು, ಸಮ್ ಟ್ರಿಕ್ ವಿಜುವಲಿ ಮಾಡೋದು. ಹೌದು. ಸೊ ನಮ್ಮ ಆಡಿಯನ್ಸ್ಗೋಸ್ಕರ ಒಂದು ಮಾಡಿ ತೋರಿಸ್ತೀರ ಆ ಥರ ಏನಾದರೂ? ಶೋರ್, ವೈ ನಾಟ್. ಓಕೆ, ಫೈನ್. ಸೊ ರಿಯಲಿ ಐ ಆಮ್ ವೇಟಿಂಗ್. ಅವ್ರದ್ದು ತುಂಬ ಶೋಸ್ ಎಲ್ಲ ನೋಡಿದ್ದೀನಿ ಆ್ಯಕ್ಚುಲಿ ನಾನು. ಪ್ಲಸ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ಸೋ ಮೆನಿ ಆಫ್ ಹಿಸ್ ವೀಡಿಯೋಸ್. ಸೊ ಅಲ್ಲಿ ನೋಡಿದಾಗ ನಾವು ರಿಯಲಾಗಿ ನೋಡಿದ್ರೆ ಹೇಗಿರ್ಬೋದು ಅಂತ ಒಂದು ಕುತೂಹಲ ಆಯಿತು. ಸೊ ಇವತ್ತು ನನ್ನ ಮುಂದೆ ಮಾಡ್ತಾ ಇದ್ದಾರೆ, ಇದನ್ನು ನಿಮಗೂ ತೋರಿಸ್ತಾರೆ, ನೋಡೋಣ ಸರ್ ಅದೇನು ಅಂತ. ಒಂದು ಹಳೆ ಮ್ಯಾಜಿಕಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರ್. ಇದಕ್ಕಿಂತ ಹಳೆ ಮ್ಯಾಜಿಕ್ ಇದೆ, ಬಟ್ ಇದು ನನಗೆ ತುಂಬ ಇಷ್ಟ ಇದು. ಓಕೆ. ಇದಕ್ಕೆ ಹೆಸರು ಬಂದ್ಬಿಟ್ಟು ಲಿಂಕಿಂಗ್ ರಿಂಗ್ ಅಂತ ಹೇಳ್ತಾರೆ. ನನ್ನ ಹತ್ರ 4 ರಿಂಗ್ಸ್ ಇದೆ ಅಲ್ವಾ? ಈ ರಿಂಗ್ಸ್ ನಮ್ಮ ಹತ್ರ 1 2 3 4. ನಾನು ಹೇಳಿದ ಹೆಸರು ಬಂದು ಲಿಂಕಿಂಗ್ ರಿಂಗ್ಸ್ ಅಂತ. ಅಂದರೆ ಲಿಂಕ್ ಆಗುತ್ತೆ, ಅದೇ ಇದ್ರದ್ದು ಮ್ಯಾಜಿಕ್ಕು. ಓಕೆ. ಇವಾಗ ಹೆಂಗೆ ಲಿಂಕ್ ಆಗುತ್ತೆ ಅಂತಂದರೆ, ಹಿಂಗೆ ಹೊಡೆದ್ರೆ ಲಿಂಕ್ ಆಗಿರುತ್ತೆ. 3 ಸಲ ಹೊಡೆದ್ರೆ, ಇವಾಗ 1 ಸಲ ಹೊಡೆದಿದ್ದೀನಿ, 2 ಸಲ 2 ಆಯಿತು, 3 ಅಂದರೆ ಲಿಂಕ್ ಆಗಿರುತ್ತೆ ನೋಡಿ. 1 2 ನೀಟಾಗಿ ನೋಡ್ಕೊಳ್ಳಿ ಸರ್. ಅಮೇಝಿಂಗ್ ಸರ್. ಇದು ಏನು ನಾನು ಕಣ್ಮುಂದೆನೇ ಆಗ್ತಾಯಿದೆ, ಬಟ್ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಟ್ರಿಕ್ಕು. ನಾನು ಹೇಳ್ತೀನಿ ಟ್ರಿಕ್ ಏನಂತ ಹೇಳ್ತೀನಿ, ಇದನ್ನ ಇಟ್ಕೊಳ್ಳಿ. ಇವಾಗ ನೋಡಿದ್ರೆ ಅವ್ರ ಹತ್ರ ಒಂದು ರಿಂಗ್ ತೆಗೆದುಬಿಟ್ರ ನೀವು? ಓಕೆ, ಚೆನ್ನಾಗಿ ಚೆಕ್ ಮಾಡಿ, ಬೇರೆ ಏನೋ ಹೋಲ್ಸ್ ಇಲ್ಲ ಅಲ್ಲ ಅದರಲ್ಲಿ? ಇಲ್ಲ. ಶ್ಯೂರ್. ಓಕೆ, ಇದನ್ನ ಇಟ್ಕೊಳ್ಳಿ ಹಂಗೆ. ಮತ್ತು ಹೆಂಗೆ ಲಿಂಕ್ ಆಗುತ್ತೆ ಇದೆರಡು? ಇದು ಅದೇ ಮ್ಯಾರೇಜ್ ಸರ್, ಆ ಥರ ಇದಕ್ಕೇನು ಇದೆ ಸರ್ ರಿಲೇಷನ್? ಇವಾಗ ಹಿಂಗೆ ಇಟ್ಕೊಳ್ಳಿ, ಹೇಳ್ತೀನಿ. ನಾವಿಬ್ಬರು ಸೇರಿ ಮ್ಯಾಜಿಕ್ ಮಾಡೋಣ. ಹಂಗೆ ಇಟ್ಕೊಳ್ಳಿ, ಹಿಂಗೆ ವೇವ್ ಮಾಡಿ, ಫುಲ್ ಮಾಡಿ, ಸ್ವಲ್ಪ ಮ್ಯಾಜಿಕ್ ಮಾಡಿ, ಚೂಮಂತ ಖಾಲಿ ಹಂಗೆ ತೆಗೆದ್ರೆ ಆಚೆ ಬರುತ್ತೆ. ತಿರ್ಗಾ ಟ್ರೈ ಮಾಡ್ತೀನಿ ನೋಡಿ. 1 2 ಸ್ವಲ್ಪ ಮ್ಯಾಜಿಕ್ಕು. 1 2 ಬರ್ತಾ ಇಲ್ಲ ಸರ್ ನೋಡಿ, ಏನೂ ಇದ್ದಿಲ್ಲ ಸರ್. ಈ ಜಾಗದಲ್ಲಿ ನೋಡ್ಕೊಳ್ಳಿ, ಟಚ್ ಮಾಡಿ ನೋಡಿ ಬೇಕಾದರೆ.
ಇಲ್ಲಿ ಟಚ್ ಮಾಡಿ ನೋಡ್ಕೊಳ್ಳಿ. ಇವಾಗ ಇದು ಹೊಡಿತೀನಿ, ಹೊಡೆದ್ರೆ ಲಿಂಕ್ ಆಗುತ್ತೆ. 1 2 ಸಾರಿ ಸರಿ, ನೀವು ಹಿಂಗೆ ಇಟ್ಕೊಳ್ಳಿ. ಇವಾಗ ನಾನು ಏನು ಟಚ್ ಮಾಡಲ್ಲ. 1 2 ಗಟ್ಟಿಗೆ ಇಟ್ಕೊಳ್ಳಿ. 1 2 3 ಟ್ರಿಕ್ ಹೇಳ್ಕೊಡ್ಲಾ? ಹೇಳ್ಕೊಡ್ತೀರಾ ಸರ್? ಇವಾಗ ಹೇಳ್ಕೊಡ್ತೀರಾ, ಲಾಸ್ಟಲ್ಲಿ ಹೇಳ್ತೀರಾ? ಇವಾಗಲೇ ಹೇಳ್ತೀನಿ. ಇವಾಗಲೇ ಹೇಳ್ತೀರಾ? ಸರಿ. ಇದೆಲ್ಲ ಜಸ್ಟ್ ಇಲ್ಯೂಷನ್ ಅಷ್ಟೇ, ನಿಜ ಅಲ್ಲ. ಮಾಯೆ. ನೀವು ನಂಬ್ತಾ ಇದ್ದೀರಾ, ಅದಕ್ಕೆ ನಡೀತಾ ಇದೆ. ಯಾಕಂದ್ರೆ ನಿಮ್ಮ ಹತ್ರ ಹೇಳಿದ್ನಲ್ಲ, ಲಿಂಕ್ಸ್ ಅಂತ ಹೇಳಿದೆ, ಲಿಂಕ್ ಆಗ್ತಿದೆ ಅಂತ ನೀವು ನಂಬ್ತಾ ಇದ್ದೀರಾ, ಸೊ ನಡೀತಾ ಇದೆ ಅಷ್ಟೇ. ಹೋಟೆಲ್ ಆಗ್ತಾ ಇಲ್ಲ, ನಾವು ಹಂಗೆ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ ನೋಡಿ. ನಾನು ಸುಮ್ಮನೆ ಹಿಂಗೆ ಬೆರಳು ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ 4 ಲಿಂಕ್ ಆಗಿದೆ ತಾನೆ? ಇಲ್ಲ, ನಾನು ಬೆರಳು ಇಟ್ಕೊಂಡಿರೋದು, ಬಟ್ ನೀವು ಜಸ್ಟ್ ಥಿಂಕ್ ಮಾಡ್ತಿರೋದು ಅಷ್ಟೇ. ಸೊ ನೀವು ನನ್ನ ಭ್ರಮೆ. ಓಕೆ ಓಕೆ. ಇದನ್ನು ಸಹ ಅಷ್ಟೇ, ಇದನ್ನು ಲಿಂಕ್ ಆಗಿಲ್ಲ, ಬಟ್ ನೀವು ಜಸ್ಟ್ ಥಿಂಕ್ ಮಾಡ್ತಿರೋದು. ಇದು ಲಿಂಕ್ ಆಗಿಲ್ಲ. ಇದು ಹೆಂಗೆ ಲಿಂಕ್ ಆಗಿದೆ? ಲಿಂಕ್ ಆಗಿಲ್ಲ. ಹೌದು, ಲಿಂಕ್ ಆಗಿಲ್ಲ. ಬಟ್ ನೀವು ನೋಡಿ, ಕಾಣ್ತಿದೆಯಾ? ಲಿಂಕ್ ಆಗಿರೋ ಥರನೇ ಇದೆ ಅಲ್ವಾ? ಬಟ್ ಇದೆಲ್ಲ ಜಸ್ಟ್ ಮೈಂಡಲ್ಲಿ ನಡೀತಿರೋದು ಅಷ್ಟೇ, ನಿಜ ಅಲ್ಲ. ಓಕೆ, ಅದೇ ಮ್ಯಾಜಿಕ್ ಅಂದರೆ ದಟ್ ಇಸ್ ದಿ ಥಿಂಗ್ ಅಲ್ವಾ ಸರ್? ಓಕೆ, ಗ್ರೇಟ್ 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 ಸರ್, ಸೂಪರ್. ಥ್ಯಾಂಕ್ ಯು. ಸೊ ಮ್ಯಾಜಿಕ್ ಬಗ್ಗೆ ಇವಾಗ ಗೊತ್ತಾಯಿತು. ಇದು ಇನ್ನೊಂದು ಕೆಲವು ಪ್ರಶ್ನೆಗಳು ಕೇಳ್ತೀನಿ ಸರ್. ಇವಾಗ ಈ ಫೀಲ್ಡ್ ಯಾಕೆ ಚೂಸ್ ಮಾಡಿದ್ರೆ? ಅದು ನನಗೆ ಬೇಕಿತ್ತು ಫಸ್ಟು. ಈ ಫೀಲ್ಡ್ ಯಾಕೆ ಚೂಸ್ ಮಾಡಿದೆ? ತುಂಬ ಜನ ಹೇಳ್ತಾರೆ ಆಕ್ಸಿಡೆಂಟ್ ಆಗಿ ನಾನು ಈ ಫೀಲ್ಡ್ ಚೂಸ್ ಮಾಡಿದೆ. ಇವಾಗ ಯಾಕಪ್ಪ ಆ್ಯಕ್ಟರ್ ಆದೆ, ಯಾಕಪ್ಪ ಸಿಂಗರ್ ಆದೆ ಅಂದರೆ ಆ ಥರ ಹೇಳ್ತಾರೆ. ಬಟ್ ನಾನು ಪರ್ಪಸ್ಫುಲ್ಲಾಗಿ ಈ ಫೀಲ್ಡ್ನ ಚೂಸ್ ಮಾಡಿದ್ದು. ಇದಾಗಲೇಬೇಕು ಅಂತ. ತುಂಬ ಚಿಕ್ಕ ವಯಸ್ಸಿಂದ ನನಗೆ ಇದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಓಕೆ ಓಕೆ. ತುಂಬ ಚಿಕ್ಕ ವಯಸ್ಸಿಂದ. ಬಟ್ ಏನಂತ ಗೊತ್ತಿರಲಿಲ್ಲ. ಏನೋ ಮ್ಯಾಜಿಕ್ ನೋಡಿದಾಗ ಏನೋ ಒಂದು ಹ್ಯಾಪಿನೆಸ್ಸು. ಆವಾಗ ನನಗೆ ದುಡಿಯೋಕ್ಕಾಗುತ್ತೆ ಅಂತ ಗೊತ್ತಿರಲಿಲ್ಲ. ಜಸ್ಟ್ ಒಂದು ಪ್ಯಾಷನ್ ಇತ್ತು. ಸ್ಕೂಲಲ್ಲಿ ಇರುವಾಗ ಕಲಿಯೋದು. ಹಂಗಿರುವಾಗ ಆಫ್ಟರ್ ಸರ್ಟನ್ ಟೈಮ್ ಇದು ತುಂಬ ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಥಾಟ್ ಟು ಫೈಂಡ್ ಇಟ್ ಔಟ್, ಎಲ್ಲಿ ಸಿಗುತ್ತೆ ಅಂತ ಹುಡುಕಿದಾಗ ತುಂಬ ಜಾಗದಲ್ಲಿ ಸಿಕ್ತು. ಅದಾದಮೇಲೆ ಕೆಲವೊಂದು ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಆಫ್ಟರ್ 5-10 ಇಯರ್ಸ್ ಆಫ್ ರಿಸರ್ಚ್ ಕೆಲವೊಂದು ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಆಮೇಲೆ ಗೊತ್ತಾಯ್ತು, ಓಕೆ ಇದರಲ್ಲಿ ದುಡಿಬೋದು ಅಂತ. ಮತ್ತೆ ಏನು ಅಷ್ಟೇ ಬಿಡು ಅಂತ ಅಂದ್ಬಿಟ್ಟು ಇದರಲ್ಲೇ ಇಳಿದ್ಬಿಟ್ಟು. ಪ್ಯಾಷನ್ ಪ್ಲಸ್ ಇನ್ಕಮ್ ಇದ್ರೆ ಇನ್ನೇನು ಬೇಕು. ಅದೇ ನಿಮ್ಮದು ಎಜುಕೇಷನ್ ಏನು ಸರ್, ಬ್ಯಾಕ್ಗ್ರೌಂಡ್? ನಾನು ಬಂದ್ಬಿಟ್ಟು ಡಿಪ್ಲೊಮಾ ಮಾಡಿದ್ದೀನಿ. ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದೀನಿ. ಡಿಪ್ಲೊಮಾ. ಪ್ರತಿದಿನ ಕಾಲೇಜಿಗೆ ಹೋಗಿದ್ದೀನಿ, ಬಟ್ ಕ್ಲಾಸ್ಗೆ ಹೋಗಿಲ್ಲ. ಪ್ರತಿದಿನ ಕಾಲೇಜಿಗೆ ಹೋಗ್ಬಿಟ್ಟು ಆಚೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದಷ್ಟೇ. ಓಕೆ ಓಕೆ, ಫೈನ್ ಫೈನ್. ಸೊ ನಂತರನೇ ಸರ್ ನಾನು ಡಿಪ್ಲೊಮಾನೇ ಓದಿದ್ದು. ಓಕೆ. ಬಟ್ ಪ್ರೊಫೆಷ್ನಲಿ ಬೇರೆ ಮಾಡ್ತಾ ಇದೀವಲ್ಲ, ಕೊರಿಯೋಗ್ರಫಿ, ಆ್ಯಕ್ಟಿಂಗ್, ಸೋ ಮೆನಿ ಥಿಂಗ್ಸ್. ಬಟ್ ಓದಿದ್ದು ನಮಗೆ ಅಷ್ಟು ಇದಾಗಿಲ್ಲ, ಯಾಕಂದ್ರೆ ಪ್ಯಾಷನ್ ಅಲ್ವಾ. ಹೌದು, ಅದು ನಮ್ಮನ್ನ ಫಾಲೋ ಮಾಡ್ತಾ ಬರುತ್ತೆ. ಕರೆಕ್ಟ್. ಮಾಡಿದಾಗ ಅದನ್ನೇ ನಾವು ಇಟ್ಕೊಂಡ್ರೆ ಒಂದು ಸಕ್ಸಸ್ ಕಾಣುತ್ತೆ. ಫರ್ದರ್ ಸ್ಟಡೀಸ್ ಮಾಡಬೇಕಂತ ಇಂಟ್ರೆಸ್ಟ್. ಸೊ ಇದರಲ್ಲಿ ಸ್ಟಡಿ ಮಾಡೋಣ ಅಂತ ಆಸೆ ಬಂದ್ಬಿಡ್ತು. ಸೊ ಇದರಲ್ಲಿ ಏನು ಕಾಲೇಜಸ್ ಏನು ಇರಲಿಲ್ಲ. ಸೊ ನಾನೇ ಹಂಗೆ ಓದ್ಕೊಂಡು ಹಂಗೆ ಫೈನ್ ಫೈನ್ ಫೈನ್. ಸೊ ನೀವು ಕೆಲವು ಸೆಲೆಬ್ರಿಟೀಸ್ನೆಲ್ಲ ಮೀಟ್ ಮಾಡಿದ್ದೀರಾ, ನಾನು ನೋಡಿದೆ. ಹೌದು, ಮೊನ್ನೆ ಯಾವುದೋ ಧ್ರುವ ಸರ್ಜಾ ಜೊತೆ ನೋಡಿದ್ದೀನಿ ವಿಡಿಯೋ. ಸೊ ಅವ್ರು ಏನು ಹೇಳಿದ್ರು ಸರ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ, ಸೆಲೆಬ್ರಿಟೀಸ್ ಜೊತೆ ಮಾಡಿದಾಗ? ಅವ್ರು ತುಂಬ ಎಂಜಾಯ್ ಮಾಡಿದ್ರು. ಈ ಎಂಜಾಯ್ಡ್ ಅ ಲಾಟ್. ಒಂದ್ಸಲ ನಾನು ಶಿವರಾಜ್ ಕುಮಾರ್ ಅವರು ನೋಡಿದ್ದೀನಿ. ನಾನು ಒಂದು ಜಾಗದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೆ, ಒಂದು ರೆಸ್ಟೋರೆಂಟಲ್ಲಿ, 4 ಸೀಸನ್ ಅಂತ. ಅಲ್ಲಿ ಅವ್ರು ಬಂದಿದ್ದರು. ಸೊ ಅವ್ರಿಗೆ ಪರ್ಫಾರ್ಮ್ ಮಾಡಿದೆ, ಅವರು ಎಂಜಾಯ್ ಮಾಡಿದ್ದಾರೆ. ತುಂಬ ಜನರಿಗೆ ಪರ್ಫಾರ್ಮ್ ಮಾಡಿದ್ದೀನಿ. ಫೈನ್ ಫೈನ್. ಓಕೆ. ಸೊ ಆ್ಯಸ್ ಅ ಮ್ಯೂಜಿಷಿಯನ್ ನಿಮ್ಮ ಇದರಲ್ಲಿ ಸೊ ಒಬ್ಬೊಬ್ರಿಗೂ ಒಂದೊಂದು ಫೇವ್ರೇಟ್ ಅಂತ ಇರುತ್ತಲ್ಲ. ಸೊ ನಿಮ್ಮದು ತುಂಬ ಫೇವ್ರೇಟ್ ಮ್ಯಾಜಿಕ್ ಯಾವ್ದು ಸರ್? ನನ್ನ ತುಂಬ ಫೇವ್ರೇಟ್ ಮ್ಯಾಜಿಕ್ ಫೇವ್ರೇಟು ಕಾಯಿನ್ ಮ್ಯಾಜಿಕ್. ಕಾಯಿನ್ಸಲ್ಲಿ ಮಾಡೋದು ತುಂಬ ನನಗೆ ಇಷ್ಟ. ಓಕೆ ಓಕೆ, ಫೈನ್. ಅಂದರೆ ಎಲ್ಲ ಥರ ಮ್ಯಾಜಿಕ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಬಟ್ ನನ್ನ ಪರ್ಸ್ನಲ್ ಫೇವ್ರೇಟ್ ಬಂದ್ಬಿಟ್ಟು ಕಾಯಿನ್ಸಲ್ಲಿ ಮಾಡೋದು. ಓಕೆ ಓಕೆ. ಅದೇನೋ ಇದೆಯಾ? ಇದೆ ಇವಾಗ ಮಾಡೋ ಥರ ಇದೆ. ಓಕೆ. ಸೊ ಒನ್ ಮೋರ್ ಮ್ಯಾಜಿಕ್ ವಿತ್ ಕಾಯಿನ್ಸ್. ಸೊ ಇವಾಗ ನಾನು ಬಿಡಲ್ಲ ಸರ್, ನನಗೆ ಏನು ಮಾಡಿ ಸರ್ ಕಂಡು ಹಿಡಿತೀನಿ. ಓಕೆ ಓಕೆ, ಕಂಡು ಹಿಡಿಯೋಣ. ಸೊ ಕಾಯಿನ್ಸ್. ಸೊ ಯಾವ ರೀತಿ ಕಾಯಿನ್ಸ್ಗೆ 2 ಸೈಡ್ ಇರುತ್ತೋ, ಲೈಫಲ್ಲಿ ಅದೇ ಥರ ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ. ಸೊ ಅದೇ ಒಂದು ನಮ್ಗೆ ಇಂಡಿಕೇಶನ್ ಕಾಯಿನ್ ನೋಡಿದ್ರೆ ಅಲ್ವಾ ಸರ್? ಟಾಸ್ ಮಾಡಿದ್ರೆ ಒಂದೊಂದು ಸಲ ಹೌದು ಒಂದೊಂದು ಥರ ಬೀಳುತ್ತೆ. ಸೊ ಲೈಫಲ್ಲೂ ಹಂಗೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಕರೆಕ್ಟ್. ಓಕೆ. ಸೊ ಸಾರಿ,
ಪರ್ಫೆಕ್ಟ್. ಇವಾಗ ನನ್ನ ಹತ್ರ 4 ಕಾಯಿನ್ ಇದೆ ಅಲ್ವಾ? ಹಾಂ 4 ಇದೆ. ನಥಿಂಗ್ ಮೋರ್ ನಥಿಂಗ್ ಲೆಸ್. ಯಾ 4. ಇವಾಗ ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಯಾಕೆ ಹೇಳಿ? ನೀವು ತುಂಬ ಕಾನ್ಸಂಟ್ರೇಟ್ ಮಾಡೋದು ತುಂಬ ಸುಲಭ ನನಗೆ. ಹಾಂ ನೀವು ಫುಲ್ ಮಾಡೋದು ಅದೇ ವಿಷಯ. ವೆನ್ ವಿ ಥಿಂಕ್ ವಿ ಆರ್ ವೆರಿ ಕ್ಲೆವರ್ ಇಟ್ಸ್ ಈಸಿ ಟು ಚೀಟ್ ದಮ್ ಅಂತೀರಾ? ಹಾಂ ಹಂಗಲ್ಲ, ನೀವು ತುಂಬ ಹತ್ರ ಬಂದರೆ ನನಗೆ ತುಂಬ ಈಸಿ ನನಗೆ ಫುಲ್ ಮಾಡೋದು. ಹಂಗೆ. ದಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಮ್ಯಾಜಿಕ್. ಓಕೆ. ಸೊ ಕಮ್ ಆ್ಯಸ್ ಮಚ್ ಆಸ್ ಕ್ಲೋಸ್ ಆಸ್ ಪಾಸಿಬಲ್. ಹತ್ರ ಬಂದುಬಿಡಿ, ನಿಮ್ಮ ಕೈ ತೋರಿಸಿ, ಒಂದು ಕೈ ಮತ್ತೆ ಇಲ್ಲಿ ಇಟ್ಬಿಡಿ. ಪರ್ಫೆಕ್ಟ್. ಇವಾಗ ನೋಡ್ಕೊಳ್ಳಿ, ಅಲ್ಲಿ ಎಷ್ಟು ಕಾಯಿನ್ ಇದೆ? 4. ಇವಾಗ ಒಂದು ಕಾಯಿನ್ ನಿಮ್ಮ ಕೈಗೆ ಹಾರುತ್ತೆ ಮ್ಯಾಜಿಕಲ್ ಆಗಿ. 1 2 3 ಅಂದರೆ ಸಾಕು, ಒಂದು ಕಾಯಿನ್ ನಿಮ್ಮ ಕೈಗೆ ಬಂದಿರುತ್ತೆ. ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದ್ರ ಜಂಪ್ ಆಗೋದು ಇಲ್ಲ ಇಲ್ವಾ? ಓಕೆ, ತಿರ್ಗಾ ಟ್ರೈ ಮಾಡ್ತೀನಿ. ಎಕ್ಸಲೆಂಟ್. ತಿರ್ಗಾ ಟ್ರೈ ಮಾಡ್ತೀನಿ. ಇವಾಗ ನೀವು ಯಾವತ್ತೋ ಮ್ಯಾಜಿಕ್ ಪರ್ಫಾರ್ಮ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಯಾವಾಗ? ತುಂಬ ಮಾಡಿದ್ದೀನಿ ಸರ್ ಮ್ಯಾಜಿಕ್ಕು. ಯಾವ ಥರ? ಸಪೋಸ್ ಇವಾಗ ಈ ಫಿಂಗರ್ನ ಈ ಕಡೆನ ತರಿಸ್ಬೇಕು ಅಂತ ಚುಮ್ ನೋಡಿ ಬಂತು ನೋಡಿ. ಓಕೆ, ಇದು ನೋಡಿ, ಈ ವಿದ್ದಿದೆಯಲ್ಲ ಇದು ನೋಡಿ, 1 2 3 ನೋಡಿ ಹೆಂಗೆ ಜಂಪ್ ಆಯಿತು. ಸೊ ಈ ಥರ ಎಲ್ಲ ಸುಮಾರು ಮ್ಯಾಜಿಕ್ ನಾನು ಮಾಡ್ತೀನಿ ಸರ್. ಇವತ್ತು ನಾನು ನಿಮ್ಮನ್ನ ಇನ್ನೊಂದು ಮ್ಯಾಜಿಕ್ ಮಾಡಿಸ್ತೀನಿ. ಓಕೆ. 2 ಕೈ ತೋರಿಸಿ. ಇಲ್ಲಿ ನಾನು ನಿಮ್ಮ ಹತ್ರ ಕೆಲವೊಂದು ಕಾಯಿನ್ಸ್ ಕೊಟ್ಟಿರ್ತೀನಿ, ನಾನೊಂದು ಕಾಯಿನ್ ತೊಗೋತೀನಿ, ಹಂಗೆ ಇಟ್ಕೊಳ್ಳಿ. ಓಕೆ, ಈ ಕೈಯಲ್ಲಿ ಈ ಕಾಯಿನ್ಸ್ನ ಕಪ್ ಮಾಡ್ಕೊಳ್ಳಿ. ತುಂಬ ಸ್ಪೇಸ್ ಕೊಡಿ, ಸ್ವಲ್ಪ ಜಿಗಲ್ ಮಾಡ್ಬೋದು. ನೀವು ನನ್ನ ಕೈಯಲ್ಲಿ ಸೌಂಡ್ ಏನಿಲ್ಲ, ಯಾಕಂದ್ರೆ ನನ್ನ ಹತ್ರ ಒಂದು ಕಾಯಿನ್ ಇದೆ. ಜಿಗಲ್ ಮಾಡ್ತಾಯಿದ್ರೆ ನಿಮ್ಮ ಕೈಯಿಂದ ನಿಮ್ಗೆ ನಾನು ಎಷ್ಟು ಕಾಯಿನ್ ಕೊಟ್ಟೆ? 3. ಒಂದು ಕಾಯಿನ್ ನಿಮ್ಮ ಕೈ ಬಿಟ್ಟು ನನ್ನ ಕೈಗೆ ಬಂದಂಗೆ ಅಂದ್ಕೊಂಡ್ರೆ ನನ್ನ ಕೈಗೆ 2 ಕಾಯಿನ್ ಬಂದಿರುತ್ತೆ. ಹಂಗಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಕಾಯಿನ್ ಇರಬೇಕು? 2. ಓಪನ್ ಮಾಡಿ. ಜಂಪ್ ಮಾಡಿ. 3 ಇತ್ತಲ್ಲ ಸರ್. ಅಮೇಝಿಂಗ್. ಕಾಯಿನ್ಸ್ ಅದೇ ನಮ್ಮ ಕೈಲಿ ನಮಗೆ ಗೊತ್ತಾಗಲ್ಲ ಸರ್ ಮ್ಯಾಜಿಕ್ಕು ಹೆಂಗಾಗುತ್ತೆ ಅಂತ. ನೀವೇ ತಾನೇ ಮಾಡಿದ್ರಿ ಇವಾಗ. ಕಾಯಿನ್ಸ್ ಹಾರ್ತಾನೆ ಇರುತ್ತೆ. ಕೈ ತೋರಿಸಿ, ನಿಮ್ಮ ಕೈ ತೋರಿಸಿ, ಈ ಕಡೆ ಬಂದ್ಬಿಡಿ. ಕಾಯಿನ್ಸ್ ಹಾರ್ತಾನೆ ಇರುತ್ತೆ. ಇವಾಗ ನೋಡಿದ್ರೆ 4 ಕಾಯಿನ್ ಇತ್ತಲ್ವಾ? ಇವಾಗ ಈ ಕಾಯಿನ್ಸ್ನ ಇಟ್ಕೊಂಡ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದರೆ ಸಾಕು, ಇನ್ನೊಂದು ಕಾಯಿನ್ ಹಾರಿರುತ್ತೆ. ನಿಮ್ಮ ಕೈಯಲ್ಲಿ ಬಿದ್ದು ಎಲ್ಲೋಯ್ತು ಕಾಯಿನು? ಕೈ ತಿರುಗಿಸಿ. ವಾಚ್ ಕೆಳಗಡೆ. ಸರ್ ಇದು ಇಟ್ಸ್ ನಾಟ್ ರಿಯಲ್ ಸರ್. ನನಗೇನೋ ಅನ್ಇಮ್ಯಾಜಿನಬಲ್ಲು. ಇದು ಯಾವಾಗ ಹೆಂಗಾಯ್ತು ಅಂತ ರಿಯಲಿ ಇನ್ನೂ ಒಂದು ಕಾಯಿನ್ ಇದೆ ಹಾರೋದಕ್ಕೆ. ಹೌದಾ? ಸೊ 1 ಕಾಯಿನು, ಇಲ್ಲಿ 3 ಕಾಯಿನ್ ಇದೆ ಅಲ್ವಾ? ಇದನ್ನು ಗಟ್ಟಿಗೆ ಇಟ್ಕೊಳ್ಳಿ, ತಿರುಗಿಸ್ಬಿಡಿ. ಇವಾಗ ಇದು ನೋಡಿಕೊಂಡ್ರೆ ಹಿಂಗಂದರೆ ಸಾಕು, ಮಾಯ ಆಯಿತು. ಕೈ ತಿರುಗಿಸಿ ಓಪನ್ ಮಾಡಿ, ಅಲ್ಲಿ 4 ಕಾಯಿನ್ ಇರುತ್ತೆ. ಅಮೇಝಿಂಗ್. ಸೊ ನೋಡ್ತಾ ಇದ್ದಂಗೆ ನಮ್ಮ ಕೈಯಲ್ಲೇ ಅದು ಹೆಂಗೆ ಇದಾಗ್ತದೆ ಅಂತ ರಿಯಲಿ ಆಶ್ಚರ್ಯ ಆಗ್ತಾಯಿದೆ. ದಟ್ಸ್ ವೈ ಈಸ್ ಅನ್ ಇಂಟರ್ನ್ಯಾಷನಲ್ ಮ್ಯೂಜಿಷಿಯನ್. ಸರ್ ಸೂಪರ್ ಆಗಿತ್ತು ಸರ್ ಅದು ಕಾಯಿನ್ಸ್ದು. ಥ್ಯಾಂಕ್ ಯು. ಆಡಿಯನ್ಸ್ಗೋಸ್ಕರ ಇನ್ನೊಂದು ನನ್ನ ರಿಕ್ವೆಸ್ಟ್, ಕಾಯಿನ್ಸ್ ಮ್ಯಾಜಿಕ್. ಇನ್ನೊಂದು ಮ್ಯಾಜಿಕ್ಕಾ? ಓಕೆ, ಫೈನ್. ಓಕೆ, ಇದು ನನ್ನ ಒಂದು ಫೇವ್ರೆಟ್ ಟ್ರಿಕ್. ಇದು ನೋಡಿದ್ರೆ ನನ್ನ ಹತ್ರ 4 ಕಾಯಿನ್ ಇದೆ ಅಲ್ವಾ? 4. ಈ ಕಾಯಿನ್ಸ್ನ, ಇದು ಕಾಯಿನ್ ಹಾರುತ್ತೆ, ಯಾಕಂದರೆ ಇಲ್ಲಿ ಈಗಲಿದೆ ಅಲ್ವಾ? ಸೊ ಹಾರ್ತಾ ಇರುತ್ತೆ. ಇವಾಗ ನೋಡ್ಕೊಳ್ಳಿ ಹೆಂಗೆ ಹಾರುತ್ತೆ ಅಂತಂದರೆ, ಅಂದರೆ ಸಾಕು, ಒಂದು ಕಾಯಿನ್ ಇಲ್ಲಿಗೆ ಬಂದಿರುತ್ತೆ, ಇಲ್ಲಿ ಒಂದೇ ಕಾಯಿನ್ ಇರುತ್ತೆ. ಇವಾಗ ಇಲ್ಲಿ 1 ಕಾಯಿನ್ ಇದೆ, ಇಲ್ಲಿ 3 ಕಾಯಿನ್ ಇದೆ ಅಲ್ವಾ? ಸುಮ್ಮನೆ ಹೆಂಗಂದರೆ ಸಾಕು, ಇಲ್ಲಿ 2 ಕಾಯಿನ್ ಇರುತ್ತೆ, ಇಲ್ಲಿ 2 ಕಾಯಿನ್ ಇರುತ್ತೆ. ಇವಾಗ ನೋಡ್ಕೊಳ್ಳಿ, ಇವಾಗ ಇಲ್ಲಿ ಎಷ್ಟು ಕಾಯಿನ್ ಇದೆ? 2. ಇಲ್ಲಿ ಎಷ್ಟು ಕಾಯಿನ್ ಇದೆ? 2. ಇವಾಗ ಇಲ್ಲಿಂದ ಇಲ್ಲಿ ಒಂದು ಬಿಸಾಕಿದ್ರೆ ಎಷ್ಟು ಇರಬೇಕು? 3 ಇರಬೇಕಲ್ವಾ? ಬಟ್ ಇಲ್ಲಿನ 2 ಇರುತ್ತೆ. ಆದರೆ ಹಿಂಗಂದರೆ ಸಾಕು, 3 ಆಗುತ್ತೆ. ಅಲ್ಲಿ ಒಂದಾಯಿತು. ನಿಮ್ಮ ಕೈ ಇಲ್ಲಿ ಇಡಿ, ಒಂದೇ ಒಂದು ಕೈ ಸಾಕು. ಇವಾಗ 1 2 3 4 ಕಾಯಿನ್ ಇಲ್ಲಿದೆ ಅಲ್ವಾ? 4. ಈ 4 ಕಾಯಿನ್ ಹಿಂಗೆ ಇಟ್ಟಿರ್ತೀನಿ. ಇವಾಗ ನೀವೇನು ಮಾಡಿ, ಒಂದೇ ಒಂದು ಕಾಯಿನ್ ಮತ್ತೆ ತೆಗೆದು ನನ್ನ ಕೈಲಿರಿ, ತೆಗೆದ್ಬಿಟ್ಟು ನನ್ನ ಕೈಲಿರಿ. ನಿಮ್ಮ ಕೈ ಕ್ಲೋಸ್ ಮಾಡ್ಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ. ಇವಾಗ ಈ ಕಾಯಿನ್ ಮತ್ತೆ ನೋಡ್ಕೊಳ್ಳಿ, ಅಂದರೆ ಸಾಕು, ಮಾಯ ಆಗಿರುತ್ತೆ. ಕೈ ತಿರುಗಿಸಿ ಓಪನ್ ಮಾಡಿ. 1 2
3 4 ಹಣ್ಣು. 4. ಅಮೇಝಿಂಗ್. ಥ್ಯಾಂಕ್ ಯು. ಸೊ ಅದು ಹೆಂಗಾಯ್ತು ಅಂತ ನಮಗೆ ವಿತಿನ್ ಸ್ಪ್ಯಾನ್ ಆಫ್ ಸೆಕೆಂಡ್ ಹೆಂಗಲ್ಲಿ ಹೋಯ್ತು ಕಂಡುಹಿಡಿಯೋಕ್ಕೂ ಆಗ್ತಾಯಿಲ್ಲ. ಸೊ ಕ್ಲೋಸಪ್ ಮ್ಯೂಸಿಷಿಯನ್ಸ್ ಅದೇ ಅಲ್ವಾ ಸರ್? ಹೌದು. ಓಕೆ, ಎಕ್ಸಲೆಂಟ್, ಸೂಪರ್. ಮುಂಚೆ ಎಲ್ಲೋ ನೀವು ಇಂಟರ್ನ್ಯಾಷನಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಲ್ವಾ ಸರ್? ಹಾಂ, ಹೌದು. ನೋಡಿದ್ದೀನಿ ಕೆಲವು ವೀಡಿಯೋಸ್, ಯಾವುದೋ ಕ್ರೂಸ್ ಅನ್ಸುತ್ತೆ ಏನೋ ಕರೆಕ್ಟು. ಸೊ ಅದೇನು ಸರ್ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ಅದೇನು? ಅಂದರೆ ನಾನು ಇಲ್ಲಿ ಪರ್ಫಾರ್ಮ್ ಮಾಡ್ತಿರುವಾಗ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಕ್ರೂಸ್ ಶಿಪ್ಪಲ್ಲಿ ಕೆಲಸ ಮಾಡೋ ಥರ. ಓಕೆ. ಪರ್ಫಾರ್ಮರ್ ಆಗಿ. ಸೊ ಅಲ್ಲಿ ಒಂದು US ಇಂದ ಮೆಕ್ಸಿಕೋಗೆ, ಕೆನಡಾಗೆ, ಆಮೇಲೆ ಯುರೋಪ್ ಕಂಟ್ರೀಸ್ಗೆ ಶಿಪ್ಗಳು ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅಲ್ಲಿ ಒಂದು 20 ಶಿಪ್ ಇದೆ ಅವ್ರ ಹತ್ರ. ಪ್ರತಿ ಶಿಪ್ಪಿಗೆ ಒಂದೊಂದು ಮ್ಯೂಸಿಷಿಯನ್ ಬೇಕಾಗುತ್ತೆ. ಸೊ ನಾವು ಇಲ್ಲಿ ತುಂಬ ಜನ ಅಲ್ಲಿ ಸೇರಿದ್ದೀರಿ. ಆಲ್ ಓವರ್ ವರ್ಲ್ಡಿಂದ ತುಂಬ ಜನ ಅಪ್ಲೈ ಮಾಡಿ ಸೇರಿದ್ದಾರೆ. ಅದರಲ್ಲಿ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು 7 years ಪರ್ಫಾರ್ಮ್ ಮಾಡಿದ್ದೀನಿ. ಅಂದರೆ ಡೈಲಿ ಶಿಪ್ಪಲ್ಲೇ? ಪ್ರತಿದಿನ ಶಿಪ್ಪಲ್ಲೇ ಇರ್ತೀನಿ. ಪ್ರತಿದಿನ ಶಿಪ್ಪಲ್ಲಿ ಇದ್ಬಿಟ್ಟು ಪ್ರತಿದಿನ ಒಂದು 8 hours 7 hours ಪರ್ಫಾರ್ಮ್ ಮಾಡೋ ಥರ ಒಂದು ಆಪರ್ಚುನಿಟಿ ಸಿಕ್ತು. ಅಂದರೆ ಟ್ರಾವೆಲಿಂಗ್ ಎಷ್ಟು ಹೊತ್ತಿರುತ್ತೆ ಸರ್ ಅದು ಶಿಪ್ಪಲ್ಲಿ? ಅಂದರೆ ಇವಾಗ 3 to 15 days ಟ್ರಾವೆಲ್ ಮಾಡ್ತಾರೆ. ಒಂದೊಂದು ಶಿಪ್ ಒಂದೊಂದು ಥರ ಇರುತ್ತೆ ಐಟಿನರೀಸು. ಇವಾಗ ಕೆಲವೊಂದು ಶಿಪ್ಗಳು 3 ದಿನ ಹೋಗಿ ಬರುತ್ತೆ. ಕೆಲವೊಂದು ಶಿಪ್ಗಳು ಬಂದ್ಬಿಟ್ಟು 7 days ಹೋಗ್ತಾರೆ. ಕೆಲವೊಂದು ಶಿಪ್ಗಳು 15 ದಿವಸ ಹೋಗ್ತಾರೆ. ಓಕೆ. ಸೊ ಇವಾಗ ಕ್ಯಾಲಿಫೋರ್ನಿಯಾದಲ್ಲಿ ಸ್ಟಾರ್ಟ್ ಆದರೆ ಹಂಗೆ ಹೋಗ್ಬಿಟ್ಟು ಮೆಕ್ಸಿಕೋ ರೋಡ್ ಹೋಗ್ಬಿಟ್ಟು ಮೆಕ್ಸಿಕೋದಲ್ಲಿ 2-3 ಜಾಗಗಳು ನೋಡ್ಬಿಟ್ಟು ತಿರ್ಗಾ ಕ್ಯಾಲಿಫೋರ್ನಿಯಾಗೆ ಬಂದ್ಬಿಟ್ಟು ಬಿಡ್ತಾರೆ. ಇಷ್ಟು ಕಂಪ್ಲೀಟ್ ಆಗೋಕ್ಕೆ 7 days. ಓಕೆ. ಆ 7 days ನಮ್ಮ ಜೊತೆ ಒಂದು 3,000 - 6,000 ಜನ ಇರ್ತಾರೆ. ಅವರಿಗೆ ನಾನು ಮ್ಯಾಜಿಕ್ ಮಾಡ್ತಾ ಇರಬೇಕು. ಓಕೆ. ಅಂದರೆ ಇಟ್ಸ್ ಲೈಕ್ ಒಂದು ಅಪಾರ್ಟ್ಮೆಂಟ್ ಥರನೇ ಇರುತ್ತೆ ಅನ್ಸುತ್ತಲ್ಲ ಶಿಪ್ ಅಂದರೆ? 3,000 ಜನ ಅಂದರೆ ಇಟ್ಸ್ ಅ ಫ್ಲೋಟಿಂಗ್ 7-star ಹೋಟೆಲ್. ತುಂಬ ದೊಡ್ಡದಿರುತ್ತೆ. ಓಕೆ. ತುಂಬ ದೊಡ್ಡದಿರುತ್ತೆ. ಸೊ ಇನ್ನು ನಾವು ನೋಡಿಲ್ಲ ಆ ಥರದ್ದೆಲ್ಲ ಲೈಫಲ್ಲಿ. ಸೊ ನಮಗೆಲ್ಲ ಗೊತ್ತಿರೋದು ಟೈಟಾನಿಕ್ ಶಿಪ್ ಅಲ್ವಾ? ಹೌದೌದು. ಟೈಟಾನಿಕ್ಗಿಂತ ಆಲ್ಮೋಸ್ಟ್ 2 ಮಟ್ಟ ದೊಡ್ಡದಿರುತ್ತೆ ಆ ಶಿಪ್ಗಳು. ವೆರಿ ಗುಡ್. ಓಕೆ. ಸೋ ನೈಸ್. ಓಕೆ. ಸೊ ಇವಾಗ ಒಂದು ಪ್ರಶ್ನೆ ಕೇಳಿದೆ ಸರ್ ಆಡಿಯನ್ಸ್ಗೆ. ಇವತ್ತು ನಾನು ಸ್ಟೇಟಸಲ್ಲಿ ಹಾಕಿದೆ. ಸೊ ಇವತ್ತು ಪಾಡ್ಕಾಸ್ಟ್ ವಿತ್ ವಿವೇಕ್ ಸರ್. ಸೊ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ನಾನು ಅವ್ರಿಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು 2-3 ಜನ ಕಳಿಸಿದ್ದಾರೆ. ಓಕೆ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಬ್ಬರು ನೀವು ಮ್ಯಾಜಿಕ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಆ್ಯಸ್ ಅ ಪ್ರೊಫೆಷನ್ ಯಾವ ಮಿಸ್ಟೇಕ್ ಆಗತ್ತೆ. ಸೊ ಇನ್ ಕೇಸ್ ಮಿಸ್ಟೇಕ್ ಆದರೆ ಸೊ ನೀವು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಟೀಚರ್ಸ್ ಸಬ್ಜೆಕ್ಟ್ಸ್ ಇದು ಥಿಯೇಟ್ರ್ ಆ್ಯಕ್ಟಿಂಗ್ ಎಲ್ಲ. ಓಕೆ. ಮಕ್ಕಳಿರ್ತಾರೆ. ಸೊ ಕೆಲವು ಟೈಮು ಕ್ವಶನ್ಸ್ ಥ್ರೋ ಮಾಡ್ತಾರೆ. ಸೊ ಯಾವ ಕಡೆಯಿಂದ ಯಾವ ಕ್ವಶನ್ ಬರುತ್ತೆ ನಮ್ಗೆ ಗೊತ್ತಾಗಲ್ಲ. ಅಷ್ಟೊಂದು ನಾಲೆಜ್ ನಮಗೂ ಇರೋಲ್ಲ. ಕೆಲವು ಟೈಮ್ ಇರುತ್ತೆ, ಮರ್ತೋಗಿರ್ತೀವಿ. ಸೊ ಅವಾಗ ನಾವು ಮ್ಯಾನೇಜ್ ಮಾಡೋಕ್ಕೆ ಕಮಾನ್ ಹೂ ಕ್ಯಾನ್ ಟೆಲ್ ದಿಸ್ ಆನ್ಸರ್ ಅಂತ ಅವ್ರ ಮೇಲೆ ಹಾಕ್ಬಿಡೋದು ಕ್ವಶನ್ನ. ಸೊ ಅವಾಗ ಒಬ್ರಿಬ್ರು ಅಲ್ಲಿ ಹೇಳ್ತಾರೆ ಅಲ್ವಾ. ಸೊ ಅವಾಗ ನಮಗೆ ಒಂದು ರೀಕಲೆಕ್ಟ್ ಆಗುತ್ತೆ. ಸೊ ಅವಾಗ ಈ ರೀತಿ ಕೆಲವು ಟೈಮ್ ವಿ ಶುಡ್ ಮ್ಯಾನೇಜ್. ನಮ್ಮ ಮಿಸ್ಟೇಕ್ ಆದರೂ ಆಗದಿರೋ ಥರ ತೋರಿಸ್ಕೋಬೇಕು. ಸೊ ಆ ರೀತಿ ನೀವು ಯಾವಾಗಲಾದರೂ ಏನಾದ್ರು ಮಿಸ್ಟೇಕ್ ಆಗಿ ಅದನ್ನು ಮ್ಯಾನೇಜ್ ಯಾವ ಥರ ಮಾಡ್ತೀರಾ ಅಂತ ಒಬ್ರು ಕೇಳಿದ್ದಾರೆ. ಸಚ್ ಎ ನಾಟಿ ಫೆಲೋ. ಬಿಗಿನಿಂಗ್ ಆಫ್ ಮೈ ಕೆರಿಯರ್ ತುಂಬ ಮಿಸ್ಟೇಕ್ ಆಗಿತ್ತು. ಯಾಕಂದರೆ ನಾನು ನಿಮ್ಗೆ ಹೇಳ್ದಂಗೆ ಮ್ಯಾಜಿಕ್ ಹುಡ್ಕೊಂಡು ನಾನೇ ಹೋಗುವಾಗ ನನಗೆ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ನಾನು ಪರ್ಫಾರ್ಮ್ ಮಾಡುವಾಗ ಅಷ್ಟು ಕರೆಕ್ಟಾಗಿ ಬರಲಿಲ್ಲ. ಸ್ಲೆಡ್ ಆಫ್ ಹ್ಯಾಂಡ್ಸ್ ಎಲ್ಲ ಆವಾಗ ತುಂಬ ಮಿಸ್ಟೇಕ್ಸ್ ಆಗುತ್ತೆ. ಆದರೆ ಆಫ್ಟರ್ ಪ್ರಾಕ್ಟೀಸು ಆ ಥರ ಏನಿಲ್ಲ. ಅದು ಮಾತ್ರ ಅದೇ ಪ್ರತಿದಿನ 7 hours ಪರ್ಫಾರ್ಮ್ ಮಾಡಿ ಪರ್ಫಾರ್ಮ್ ಮಾಡಿ ಅದು ಏನು ಯಾವ ಥರ ಎಲ್ಲ ಥರ ಪ್ರಾಬಬಿಲಿಟೀಸ್ ನೋಡ್ಬಿಟ್ಟಿದ್ದೀನಿ ಅದರಲ್ಲಿ ಬೇರೆ ಪ್ರಾಬಬಿಲಿಟೀಸ್ ಇರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಪ್ರಾಬಬಿಲಿಟೀಸ್ ನೋಡ್ಬಿಟ್ಟಿದ್ದೀನಿ. ಸೊ ಐ ಕ್ಯಾನ್ ಮ್ಯಾನೇಜ್ ಎನಿ ಕೈಂಡ್ ಆಫ್ ಅಟ್ಮಾಸ್ಫಿಯರ್. ಅದೇ ನಿಮ್ಗೆ ಹೇಳ್ದಂಗೆ ಇವಾಗ ಈ ಒಂದು ಟ್ರಿಕ್ ನೋಡಿದ್ರೆ ನಾನು ಒಂದು ವಾರದಲ್ಲಿ ಒಂದು 500 ಸಲ 300 ಸಲ ಮಾಡಿರ್ತೀನಿ. ಯಾಕಂದರೆ ಶಿಪ್ಪಲ್ಲಿ ಒಂದು 2,000-3,000 ಜನ ಇರ್ತಾರೆ. ಎಲ್ಲರೂ ಹೋಗೋದು ಮಾಡೋದು ತಿರ್ಗಾ ಅದನ್ನೇ ಮಾಡ್ತಾ ಇರೋದು. ಸೊ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಸೊ ಫ್ಲಾಪ್ ಅನ್ನೋದು ತುಂಬ ಜಾಸ್ತಿ ದಿನ ಆಗ್ಬಿಟ್ಟಿದೆ ಸರ್. ಇವಾಗ ಹೊಸದಾಗಿ ನಾನು ಕಲಿತ್ರೆ ಮೇ ಬಿ ಫ್ಲಾಪ್ ಆಗ್ಬೋದು. ಬಟ್ ಯಾವುದೇ ಕಲಿತ್ರೂ ಸರಿ ನಾನು ಒಂದು 6 months 7 months 1 year ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅದಾದಮೇಲೆ ನಾನು ಅದನ್ನು ವೇದಿಕೆಗೆ ತೊಗೊಂಡೋಗ್ತೀನಿ. ಸೊ ತುಂಬ ಕಡಿಮೆನೇ ಫ್ಲಾಪ್ ಆಗೋದು. ಸೊ ನೀವು
ತುಂಬ ಮ್ಯಾಜಿಕ್ಸಲ್ಲಿ ತುಂಬ ಟೈಪ್ಸ್ ಇದೆಯಲ್ವ. ಅವಾಗ ನಾನು ನೋಡ್ದಂಗೆ ಕೆಲವು ಬರ್ತ್ಡೇಸಲ್ಲಿ ಮಾಡ್ತಾರೆ, ಹೌದು. ಕೆಲವರು ಪಿ ಸಿ ಸರ್ಕಾರದವ್ರದ್ದೆಲ್ಲ ನೋಡ್ತಾರೆ, ಒಂದು ಟ್ರೈನ್ನ ಮಾಯ ಮಾಡ್ತಾರೆ, ಒಂದು ಆನೆನ ಮಾಯ ಮಾಡಿದ್ದಾರೆ. ಸೊ ಇದರೆಲ್ಲ ನಾವು ಅವಾಗ ಕೇಳಿದಾಗ ಔಟ್ ಇಸ್ ಪಾಸಿಬಲ್. ಸೊ ಅದು ಯಾವ ಟೈಪ್ ಆಫ್ ಮ್ಯಾಜಿಕ್ ಸರ್? ಇಲ್ಯೂಷನ್ಸ್ ಅಂತ ಹೇಳ್ತಾರೆ ಅದನ್ನು. ಇಲ್ಯೂಷನ್ಸ್. ನನಗೆ ಇಲ್ಯೂಷನ್ಸ್ ನಾನು ಮಾಡಿಲ್ಲ ಇವತ್ತವರೆಗೂ. ಸೆಮಿ ಇಲ್ಯೂಷನ್ಸ್ ಮಾಡಿದ್ದೀನಿ ಕೆಲವೊಂದು, ಬಟ್ ಇಲ್ಯೂಷನ್ಸ್ ಅಂತ ಯಾವುದೂ ಮಾಡಿಲ್ಲ. ಯಾಕಂದ್ರೆ ಇಲ್ಯೂಷನ್ ತುಂಬ ದೊಡ್ಡ ದೊಡ್ಡ ಬಾಕ್ಸ್ಗಳು ಇರುತ್ತೆ, ಅದರಲ್ಲಿ ಕೆಲವೊಬ್ರು ಹೊರಗಡೆ ಹೋಗ್ತಾರೆ, ಕಟ್ ಮಾಡ್ತಾರೆ, ಹಾರ್ತಾರೆ, ಟ್ರೈನ್ಸ್ ವ್ಯಾನಿಷ್ ಆಗುತ್ತೆ, ಕಾರ್ ವ್ಯಾನಿಷ್ ಮಾಡ್ತಾರೆ. ಅದು ತುಂಬ ಜನ ಇದ್ದಾರೆ. ನಾವು ಅದಕ್ಕೆ ತುಂಬ ಖರ್ಚಾಗುತ್ತೆ, ತುಂಬ ಸಪೋರ್ಟ್ ಬೇಕಾಗುತ್ತೆ. ಬಟ್ ಐ ಆಮ್ ಅ ಸೋಲೋ ಪರ್ಫಾರ್ಮರ್. ನನ್ನ ಹತ್ರ ನಾನು ಒಬ್ಬನೇ ಪರ್ಫಾರ್ಮ್ ಮಾಡೋದು. ಅದಕ್ಕೆ ಬಂದ್ಬಿಟ್ಟು ಒಂದು ಟೀಮ್ ಬೇಕಾಗುತ್ತೆ, ಒಂದು 4 ಜನ ಸಪೋರ್ಟ್ ಬೇಕಾಗುತ್ತೆ, ಪ್ಲಸ್ ಒಂದು ಹೈಯರ್ ಮಾಡಿಬಿಟ್ಟು. ಇವಾಗ ಕೂಡ ರೀಸೆಂಟಾಗಿ ಒಂದು ಶೋ ಹಾಕಿದ್ರು, ಅದರಲ್ಲೂ ಸೇಮ್ 1 ಮಂತ್ ಶೋ ಹಾಕಿದ್ರು. ಅದು ಅದೇ ಸೇಮ್ 4 ಮೆಂಬರ್ಸ್ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ, ಪ್ಲಸ್ ಇವ್ರು ಮೇನ್ ಪರ್ಫಾರ್ಮರ್ ಇರ್ತಾರೆ, ಎಲ್ಲ ಸೇರಿ ಒಂದು ಆ್ಯಕ್ಟ್ ರೆಪ್ರೆಸೆಂಟ್ ಮಾಡ್ತಾರೆ. ಅದು ಇಲ್ಯೂಷನ್ಸ್. ಅದು ಅದರಲ್ಲಿ ಸ್ಲೈಡ್ ಆಫ್ ಹ್ಯಾಂಡ್ಸ್ ಏನೂ ಬರಲ್ಲ, ಹತ್ತಿರದಿಂದ ತೋರ್ಸೋಕ್ಕಾಗಲ್ಲ. ಅದನ್ನು ದೂರದಿಂದ ನೋಡಿದ್ರೆ ಮಾತ್ರ ನಿಮಗೆ ಅದು ಮ್ಯಾಜಿಕ್ ಥರ ಕಾಣೋದು. ದೂರ ಅಂದರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗುತ್ತೆ. ತುಂಬ ಹತ್ತಿರ ಬಂದರೆ ಅದು ಅಷ್ಟು ಪವರ್ಫುಲ್ ಆಗಿರಲ್ಲ. ಇದು ಬಂದ್ಬಿಟ್ಟು ಹತ್ತಿರದಿಂದ ನೋಡೋಕ್ಕಾಗೋದು. ನಾನು ತೋರಿಸೋ ಮ್ಯಾಜಿಕ್ ಹತ್ತಿರದಿಂದ ನೋಡಬೇಕಾಗಿರೋ ಮ್ಯಾಜಿಕ್. ಸೊ ದಟ್ ಇಸ್ ಆ್ಯಕ್ಚುಲಿ ಮೋರ್ ಇಂಟ್ರೆಸ್ಟಿಂಗ್. ನಮ್ಮ ಕಣ್ಮುಂದೆ ನಡೆದಾಗ ನಮಗೆ ಅದು ಇನ್ನೂ ಏನು ಅಂತ ಒಂದು ಆಶ್ಚರ್ಯ. ಅಟ್ಲೀಸ್ಟ್ ಒಂದು ದೂರದಿಂದ ಬರ್ತಾರೆ, ನಮ್ಗೆ ಗೊತ್ತಾಗುತ್ತೆ ಅವ್ರು ಏನೋ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ತುಂಬ ಯೂಟ್ಯೂಬಲ್ಲೂ ಅದ್ರನ್ನ ರಿವೀಲಿಂಗ್ಸ್ ತುಂಬ ಬಂದ್ಬಿಟ್ಟಿದೆ. ಏನೋ ಒಂದು ಮ್ಯಾಜಿಕ್ ಇದೆ, ಅದು ರಿವೀಲ್ ಮಾಡೋಕ್ಕೆ ಅಂತಲೇ ಇರ್ತಾರೆ, ಆರ್ಟ್ನ ಅದನ್ನು ಸ್ಪಾಯ್ಲ್ ಮಾಡೋಕ್ಕೆ ಅಂತಲೇ ಇರ್ತಾರೆ, ಸ್ಪಾಯ್ಲರ್ಸು ಅಲ್ವಾ. ಅದು ನಮ್ಗೆ ಆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನೋಡಿಬಿಟ್ರೆ. ಸೊ ನೆಕ್ಸ್ಟ್ ಟೈಮ್ ವೆನ್ ಯು ವಾಚ್ ದಟ್ ಆರ್ಟ್ ವಿ ನೋ ದಿ ಟ್ರಿಕ್. ಸೊ ಸಡನ್ನಾಗಿ ಆಡಿಯನ್ಸಿಂದ ಕಿರಿಸ್ತಾರೆ, ಇದು ಹಿಂಗೆ ಅದಂಗೆ ಅಂತ. ಇಲ್ಲ, ಎಲ್ಲ ಟ್ರಿಕ್ ರಿವೀಲ್ ಆಗಿಲ್ಲ. ನನಗೆ ತಿಳಿದ ಮಟ್ಟಿಗೆ ಒಂದು 10% ಆಫ್ ಮ್ಯಾಜಿಕ್ ಅಷ್ಟೇ ರಿವೀಲ್ ಆಗಿರೋದು. ಇದು ಅದೇ ನಿಮ್ಗೆ ಹೇಳ್ದಂಗೆ ದಿಸ್ ಇಸ್ ದ ಓಲ್ಡೆಸ್ಟ್ ಮ್ಯಾಜಿಕ್ ಇಸ್ ದ ಓಲ್ಡೆಸ್ಟ್ ಪರ್ಫಾರ್ಮಿಂಗ್ ಆರ್ಟ್, ದ ಹಿಸ್ಟ್ರಿ ಆಫ್ ಸ್ಲೈಡ್ ಆಫ್ ಹ್ಯಾಂಡ್. ಇವತ್ತರೆಗೂ ನಾವು ದುಡಿಯೋಕೆ ಅಂತ ಮಾಡಿದ್ದೆ ಮ್ಯಾಜಿಕ್ಕೆ ನಮ್ಮ ಮ್ಯಾನ್ಕೈಂಡಲ್ಲೇ. ಅದಕ್ಕೆ ಮುಂಚೆ ಬಂದು ಜಸ್ಟ್ ಕಿಂಗಾಗಿ ಫಾರ್ಮಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲೋ ಒಬ್ಬರೊಬ್ಬರೇ ಇದ್ದರು. ನಾನು ಮ್ಯಾಜಿಕ್ ತೋರಿಸ್ತೀನಿ, ನನಗೆ ದುಡ್ಡು ಕೊಡು ಅಂತ ಫಸ್ಟ್ ರಾಜರ ಮುಂದೆ ಅವ್ರು ನಂದಿಲ್ಲೋದು, ಅದೆಲ್ಲ ಮಾಡಿದ ಮ್ಯಾಜಿಕ್ಕಿಂದಾನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ಥರ. ಓಕೆ. ನಾನು ಚಿಕ್ಕವನಿದ್ದಾಗ ತುಂಬ ಸ್ಟ್ರೀಟ್ ಮ್ಯಾಜಿಕ್ಸ್ ತುಂಬ ನೋಡಿ. ಹೌದು. ಈ ಹಾವಾರ್ಡ್ಸ್ ಅವ್ರು ಬಂದುಬಿಟ್ಟು ಬುಟ್ಟಿಯಲ್ಲಿ ಇಟ್ಕೊಂಡು ಕರೆಕ್ಟ್ ನೋಡಿ ಅಂತ ಇದನ್ನು ಚೇಂಜ್ ಮಾಡೋದು, ಒಂದು 3 ಅಮೇಝಿಂಗ್ ಆಗಿರುತ್ತೆ. ಅದು ನೋಡೋಕ್ಕೆ ನಮ್ಮ ಕಣ್ಣು ಮುಂದೆನೇ ಫಸ್ಟ್ ನಾವು ನೋಡಿದ ಮ್ಯಾಜಿಕ್ ಅಲ್ಲೇ. ಆ ಥರ ನೋಡ್ಬಿಟ್ಟು ಲಾಸ್ಟಲ್ಲಿ ಒಂದು ಬುಟ್ಟಿಯಲ್ಲಿ ನಿಮ್ಗೆ ಹಾವು ತೋರಿಸ್ತೀನಿ ಅಂತ ಹೇಳಿ ಒಂದು ½ hour ನಮ್ಮನ್ನಲ್ಲೇ ವೆಯ್ಟ್ ಮಾಡಿಸಿ ಲಾಸ್ಟಲ್ಲಿ ದುಡ್ಡೆಲ್ಲ ಕೇಳಿ ಅವಾಗಲೇ ನಿಮ್ಗೆ ತೋರಿಸೋದು ಅಂತ ಮಾಡಿ ಆಮೇಲೆ ಲಾಸ್ಟಲ್ಲಿ ರಿವೀಲ್ ಮಾಡ್ತಾರೆ ಅದನ್ನು ಏನು ಅಂತ. ಸೊ ಅವಾಗಲೇ ನೋಡಿ ಅವ್ರಿಗೆ ಆಡಿಯನ್ಸ್ನ ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಒಂದು ಆಫ್. ಇಂಡಿಯನ್ಸ್ ವಿ ಹ್ಯಾವ್ ಗ್ರೇಟ್ ಪರ್ಫಾರ್ಮರ್ಸ್, ಆದರೆ ಸ್ಟ್ರೀಟಲ್ಲಿದ್ದಾರೆ ಅವರು. ಇದೇ ಥರ ಪರ್ಫಾರ್ಮರ್ಸ್ ಬಂದ್ಬಿಟ್ಟು ಬೇರೆ ದೇಶದಲ್ಲಿ ಇದ್ದಿದ್ರೆ ದೇ ವುಡ್ ಹ್ಯಾವ್ ಬಿನ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದರ್ ಕಂಟ್ರಿ. ನಾನು ಬಂದ್ಬಿಟ್ಟು ತುಂಬ ದೊಡ್ಡ ಪರ್ಫಾರ್ಮರ್ಸ್ಗಳು ನೋಡಿದ್ದೀನಿ. ಮ್ಯಾಂಗೋ ಟ್ರೀ ಬರೆಸ್ತೀರಿ ನಾವು ಇಂಡಿಯಾದಲ್ಲಿ. ಮ್ಯಾಂಗೋ ಟ್ರೀ ಬರೆಸ್ತಾರೆ. ಏನಂದರೆ ಒಂದು ಪಾಟ್ ತೋರಿಸ್ಬಿಟ್ಟು ಒಂದು ಸೀಡ್ ಪಾಟ್ ಒಳಗಡೆ ಮಡ್ಡೆ ಅವರೇ ಆವಾಗಲೇ ಹಾಕ್ತಾರೆ. ಹಾಕ್ಬಿಟ್ಟು ಒಂದು ಮ್ಯಾಂಗೋ ಸೀಡ್ ತೆಗೆದು ಒಳಗಡೆ ಇಟ್ಬಿಟ್ಟು ಒಂದು ಕಂಬಳಿ ಹಾಕ್ತಾರೆ. ಹೊರಗಡೆ ಹಂಗೆ ಮೆತ್ತಿಗೆ ಒಂದು ಚಿಕ್ಕದೊಂದು ಟ್ರೀ ಒಂದು ಚಿಕ್ಕ ಪ್ಲಾಂಟ್ ಬರುತ್ತೆ, ತೆಗೆದು ತೋರಿಸ್ತಾರೆ. ತಿರ್ಗಾ ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ಒಂದು ಸ್ನೇಕ್ ಇದು ಪುಗಿ ಹೋಗ್ತಾರೆ, ಇನ್ನೂ ದೊಡ್ಡದಾಗುತ್ತೆ, ಇಷ್ಟು ದೊಡ್ಡದು ಬಂದಿರುತ್ತೆ. ತಿರ್ಗಾ ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ಹೊರದ್ರೆ ಒಂದು ಟ್ರೀ ಥರ ಬಂದ್ಬಿಡುತ್ತೆ, ಅದರಲ್ಲಿ ಹಣ್ಣುಗಳಿರುತ್ತೆ, ಅದನ್ನು ಕಿತ್ಬಿಟ್ಟು ಕೊಡ್ತಾರೆ, ಕಟ್ ಮಾಡಿ ಕೊಡ್ತಾರೆ. ಅದನ್ನು ನಾನು ಲೈವ್ ಆಗಿ ನೋಡಿದ್ದೀನಿ. ದೇ ಆರ್ ಸೋ ಟ್ಯಾಲೆಂಟೆಡ್. ಜಸ್ಟ್ ಇಮ್ಯಾಜಿನ್ ಇದೇ ಪರ್ಫಾರ್ಮೆನ್ಸ್ನ ನೀವು ಬೇರೆ ಕಡೆ ಎಲ್ಲ ಪರ್ಫಾರ್ಮ್ ಮಾಡಿದರೆ ಇವು ಎಲ್ಲ ವರ್ಲ್ಡ್ ವೈಡ್ ಗೊತ್ತಾಗಿರುತ್ತೆ ಎಲ್ಲರಿಗೂ. ವಿ ಪೀಪಲ್ ಹ್ಯಾವ್ ಗ್ರೇಟ್ ಪರ್ಫಾರ್ಮರ್ಸ್. ಇವಾಗ ನೋಡಿ ರೀಸೆಂಟಾಗಿ ಡೇವಿಡ್ ಬ್ರೇನನ್ ಅವರು ಇಲ್ಲಿ ಇಂಡಿಯಾದಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಆರ್ಟಿಸ್ಟ್ಗಳನ್ನ ನೋಡಿದ್ರು. ಹಿ ವಾಸ್ ಸೋ ಅಮೇಸ್ಡ್ ವಿತ್ ದಮ್. ಅವ್ರ ಪರ್ಫಾರ್ಮೆನ್ಸ್ ನೋಡಿ ತುಂಬ ಅಮೇಜ್ ಆದರು. ವಿಡಿಯೋಸ್ ವಾಸ್ ಟ್ರಾವೆಲಿಂಗ್ ಅರೌಂಡ್ ದಿ ಸ್ಟ್ರೀಟ್ಸ್. ಕರೆಕ್ಟ್. ಇಂಡಿಯಾದಲ್ಲಿರೋ ಆರ್ಟಿಸ್ಟ್ಗಳನ್ನೆಲ್ಲ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು ಹಿ ವಾಸ್ ಪರ್ಫಾರ್ಮಿಂಗ್ ವಿತ್ ದಮ್. ಅವ್ರ ಆರ್ಟ್ನ ಕಲಿತಾ ಇದ್ರು ಅವರು. ಅದೇ ಅವರು ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಹಂಗೆ ಫ್ಲೋಟ್ ಆಗ್ತಾ ಹೋಗ್ತಾರೆ. ವಾಟ್ ಇಸ್ ದಟ್? ಇಟ್ಸ್ ಆಲ್ಸೋ ಟ್ರಿಕ್ ಆರ್ ಹೌ ಇಟ್ ಇಸ್? ಅದು ಆ್ಯಕ್ಚುಲಿ ಒಂದು ಮಂತ್ರ ಇದೆ ಸರ್. ಆ ಮಂತ್ರ ಹೇಳಿದ್ರೆ ಹಾರ್ಬೋದು. ಆ ಥರ
ಓಕೆ ಒಂದ್ಸಲ ನೀವು ಆ ಥರ ಹಾರಿ ನೋಡೋಣ. ಇನ್ನು ಕಲಿತಾ ಇದ್ದೀನಿ ಮಂತ್ರ ನಾನು. ಮಂತ್ರಾಸ್. ಓಕೆ ಓಕೆ. ಅದೇ ಇನ್ನೊಂದು ಕ್ವಶನ್ ಅದೇ ಕೇಳಿದ್ದಾರೆ ಸರ್, ಇನ್ನೊಬ್ರು ಕೇಳಿದರು. ಸೊ ಹೌ ಈಸ್ ಈ ಅಪ್ಡೇಟಿಂಗ್ ಹಿಮ್ಸೆಲ್ಫ್ ಅಂತ. ಸೊ ಆ್ಯಸ್ ಎ ಮೆಜಿಷಿಯನ್ನು, ಸೊ ಅದನ್ನೇ ಮಾಡ್ತಿದ್ದೆ ಬೋರ್ ಆಗುತ್ತೆ. ಸೊ ಹೌ ಈಸ್ ಈ ಅಪ್ಡೇಟಿಂಗ್ ಹಿಮ್ಸೆಲ್ಫ್, ಹೌ ಈಸ್ ಈ ಪ್ರಿಪೇರಿಂಗ್ ಅಂತ ಇನ್ನೊಬ್ಬರು ನನಗೆ ಕಳಿಸಿದ್ರು. ಓಕೆ, ಅದು ಕೇಳಿ ಯಾವ ಥರ. ನನ್ನ ಹತ್ರ ಅದಕ್ಕೆ ಸೋರ್ಸ್ ಅಂತ ಒಂದು 2-3 ಸೋರ್ಸ್ ಇದೆ. ನನ್ನ ಮೇನ್ ಸೋರ್ಸ್ ಬಂದ್ಬಿಟ್ಟು ಫ್ರೆಂಡ್ಸು. ತುಂಬ ಜಾಗದಲ್ಲಿ ಬೇರೆ ದೇಶದಲ್ಲಿ ಇದ್ದಾರೆ, ಇಂಡಿಯಾದಲ್ಲಿ ಇದ್ದಾರೆ, ತುಂಬ ಫ್ರೆಂಡ್ಸ್ ಇದ್ದಾರೆ. ಸೊ ವಿ ಡಿಸ್ಕಸ್. ಅದಾದಮೇಲೆ ಬುಕ್ಸ್, ಲಾಟ್ ಆಫ್ ಬುಕ್ಸ್ ಆರ್ ಅವೈಲೇಬಲ್. ಆ ಬುಕ್ಸಲ್ಲಿ ಇರೋದನ್ನ ಓದೋದು, ಅದನ್ನು ಆಮೇಲೆ ಪ್ರಾಕ್ಟೀಸ್ ಮಾಡೋದು, ಇದೇ ಆ್ಯಕ್ಚುಲ್ ಬೇಸಿಕ್ ಸೋರ್ಸ್ ಇದೆ. ಬುಕ್ಸ್ ಓದೋದು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದರಿಂದಾನೆ. ಅದರಲ್ಲಿ ಟ್ರಿಕ್ಸ್ ಪಿಕ್ ಮಾಡೋದು, ಯಾವ್ದು ಬೇಕೋ ಅದನ್ನು ಅಭ್ಯಾಸ ಮಾಡೋದು, ಪರ್ಫಾರ್ಮ್ ಮಾಡೋದು, ಫ್ಲಾಪ್ ಆಗೋದು, ತಿರ್ಗಾ ಪರ್ಫಾರ್ಮ್ ಮಾಡೋದು, ಹಿಟ್ ಆಗೋದು ಅಷ್ಟೇ. ಓಕೆ ಓಕೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್ ಅಂತ. ಪ್ರತಿಯೊಂದಕ್ಕೂ ಪ್ರಾಕ್ಟೀಸ್ ಬೇಕೇ ಬೇಕು ಆ್ಯಸ್ ಎ ಮ್ಯೂಸಿಷಿಯನ್, ಅದು ಇದು ಅಂತ. ಓಕೆ, ಮ್ಯೂಸಿಷಿಯನ್ ಅಂದಾಗ ಇನ್ನೊಂದು ನೆನಪು ಬಂತು. ನೀವು ಹೇಳ್ತಾ ಇದ್ರಿ ನೀವು ಈವನ್ ನೀವು ಪ್ಲೇ ಸಮ್ ಫ್ಲೂಟ್ ಅಂತ ಅಲ್ಲ? ಹೌದು. ಸೊ ಏನು ಕಲಿತಾ ಇದ್ದೀರಾ ಅದು? ಕರೆಕ್ಟ್. ನನ್ನ ಫ್ರೆಂಡ್ ಒಬ್ರು ಹಿಂದೂಸ್ತಾನಿ ಫ್ಲೂಟಿಸ್ಟ್ ಇದ್ದಾರೆ. ಅವ್ರ ಹತ್ರ ನಾನು 2013 ಅವ್ರ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟು ಶಿಪ್ಪಿಗೆ ಹೋಗೋರ್ಗು ಅವ್ರ ಹತ್ರ ರೆಗ್ಯುಲರಾಗಿ ಕಲಿತಾ ಇದ್ದೆ ನಾನು. ಶಿಪ್ಪಿಗೆ ಹೋದ್ಮೇಲೆ ಬ್ರೇಕ್ ಆಯಿತು. ಓಕೆ ಓಕೆ ಓಕೆ. ಸೊ ಮಲ್ಟಿ ಟ್ಯಾಲೆಂಟ್. ಓಕೆ, ಇನ್ನೇನಿದೆ ಸರ್ ಈ ಥರ ಸೀಕ್ರೆಟ್ ಏನಿದೆ ಸರ್ ಹೇಳಿ ಸರ್. ನಮ್ಗೆ ಗೊತ್ತಿರೋದು ನೀವು ಮೆಜಿಷಿಯನ್ನು, ಇವಾಗ ಒಂದು ಫ್ಲೂಟ್ ಆಚೆ ಬಂತು. ಸೊ ಆ ಥರ ನಿಮ್ಮ ಬೇರೆ ಬೇರೆ ನಿಮ್ಮದು ಇನ್ನೇನೇನು ಡ್ರೀಮ್ಸ್ ಇದೆ ಸರ್? ಲೈಕ್ ಬೇರೆ ಬೇರೆ ಅಂದರೆ ನನಗೆ ಸ್ಟೋರಿ ರೈಟಿಂಗ್ ತುಂಬ ಬರೀತೀನಿ. ಓಕೆ. ಅದು ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ತುಂಬ ಸ್ಟೋರೀಸ್ ಬರೆದಿದ್ದೀನಿ. ವೆರಿ ಗುಡ್ ವೆರಿ ಗುಡ್. ಆಮೇಲೆ ಯಾವುದೊಂದು ಪುಸ್ತಕ ಬರಿತಾ ಇದ್ದೀನಿ, ಅದು ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಜಸ್ಟ್ ನಾನು ಬರೆದು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ ಓಕೆ. ಆಮೇಲೆ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಆಮೇಲೆ ವಿಡಿಯೋಗ್ರಫಿಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅದೆಲ್ಲ ಹಾಬೀಸು. ಈ ಹಾಬಿ ಬಂದ್ಬಿಟ್ಟು ಪ್ರೊಫೆಷನ್. ಅದೇ. ಸೊ ಹಂಗೆ ಆಗತ್ತೆ ಸರ್. ಇವಾಗ ನಮ್ಮನ್ನ ನೋಡಿದಾಗ್ಲೂ ಸೊ ಮೇನ್ಲಿ ಒಂದು ಕೊರಿಯೋಗ್ರಫಿ ಮಾಡ್ತೀವಿ. ಸೊ ಆನ್ ದಿ ಸ್ಪ್ಯಾನ್ ಆಫ್ 30 years ಸೋ ಮೆನಿ ಥಿಂಗ್ಸ್ ಯು ಆರ್ ಲರ್ನಿಂಗ್. ಫೀಲ್ಡ್ ಇದು ಕತೆ ಬರೆಯೋದಾಗಲಿ. ದ ಬೆಸ್ಟ್ ಪಾರ್ಟ್ ಆಫ್ ಬೀಯಿಂಗ್ ಹಿಯರ್ ಇಸ್ ವಿ ಕ್ಯಾನ್ ಲರ್ನ್ ಅ ಲಾಟ್. ಅದೇ ಕಲಿತಾನೆ ಇರಬೇಕು. ಆ್ಯಂಡ್ ವಿ ಮೀಟ್ ಲಾಟ್ ಆಫ್ ಪೀಪಲ್. ಎಂತ ಟ್ಯಾಲೆಂಟ್ ಮೀಟ್ ಆಗ್ತೀವಿ ಅಲ್ಲ ಸರ್. ಸೊ ಇವತ್ತು ಹಂಗೆ ಖುಷಿ ಆಗ್ತದೆ ನೋಡಿ. ಆಸ್ ಅನ್ ಆರ್ಟಿಸ್ಟ್ ವಿ ಆರ್ ಮೀಟಿಂಗ್. ನಿಮ್ಮ ನೋಡಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೆನಪಿದೆ ನಿಮಗೆ ನಾವು ಮೀಟ್ ಆಗಿದ್ದು? ಹಾಂ, ನೆನಪಿದೆ ಅಲ್ಲ ಸರ್. ಅದು ಹೆಂಗೆ ಮರೆಯೋಕ್ಕಾಗತ್ತೆ. ಸೊ ಹೆಂಗೆ ಮೀಟ್ ಆದ್ವಿ ಅಂದರೆ ನಾನು ಮುಂಬೈಯಲ್ಲಿ ಮೀಟ್ ಆಗಿದ್ದು. ಸೊ ಒಂದು ಆಡಿಷನ್ ಹೋಗಿದ್ವಿ ಆಯಿತಾ. ಸೊ ಇವ್ರು ಯಾರು ಗೊತ್ತಿಲ್ಲ, ನಾನು ಯಾರು ಗೊತ್ತಿಲ್ಲ. ಸೊ ಹುನರ್ಬಾಜ್ ಅಂತ ಒಂದಿದು ಬಾಂಬೆಲಿ ಆಡಿಷನ್ನು. ಸೊ ಹೋದ್ವಿ, ಅಲ್ಲಿ ಪರ್ಫಾರ್ಮ್ ಮಾಡಿದ್ವಿ ಎಲ್ಲ. ಇಬ್ಬರು ಬರುವಾಗ ಟ್ರೈನಲ್ಲಿ ಅಕ್ಕಪಕ್ಕನೇ ಇದ್ವಿ. ಹಾಂ ಸರ್, ಏನು ಸರ್ ನೀವು ಇಲ್ಲಿ ಅಂತ ಅವರು. ಆಮೇಲೆ ನೀವೆಲ್ಲಿ ಅಂತ, ನಾ ಬ್ಯಾಂಗ್ಳೂರು ಅಂದರು ಅವರು. ಇಬ್ಬರು ಒಂದೇ. ಆಮೇಲೆ ನಾನು ಹೌದಾ ಸರ್, ನಾನು ಬ್ಯಾಂಗ್ಳೂರು ಸರ್ ಅಂತ. ಆಮೇಲೆ ಇವರು ಹೌದಾ ಬ್ಯಾಂಗ್ಳೂರಲ್ಲಿ ಎಲ್ಲಿ ಸರ್ ನೀವು ಅಂದರು. ನಾನು ಇಷ್ಟೇ ಇನ್ನು RT ನಗರ್ ಅಂದೆ. ಇವರು ನಾನು RT ನಗರೇ. ನಾನು RT ನಗರ್ ಅಂದರು. ಹೌದಾ ಸರ್, RT ನಗರಲ್ಲಿ ಎಲ್ಲಿ ಅಂತ ಕೇಳಿದೆ. ಇವರು ದಿನ್ನೂರು ಮೇನ್ ರೋಡ್ ಸರ್. ನಾನು ದಿನ್ನೂರೇ ಸರ್ ಅಂತ. ಆಮೇಲೆ ವಿ ಸ್ಟಾರ್ಟೆಡ್ ಲಾಫಿಂಗ್. ಅಂದರೆ ಆಲ್ಮೋಸ್ಟ್ 200 ಮೀಟರ್ಸ್ ನಮ್ಮ ಮನೆಯವ್ರ ಮನೆ ಪಕ್ಕ. ಬಟ್ ನಾವು ಮೀಟ್ ಆಗಿದ್ದು ಬಾಂಬೆಯಲ್ಲಿ. ಸೊ ನೋಡಿ ಹೌದು ಟೈಮ್ ಅಲ್ವಾ. ಅದೆಲ್ಲ ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಕೇಳಿದಾಗ. ಸರ್ ಇದು ಮೆಂಟಲಿಸಮ್ ಅಂದ್ರಿ ಅಲ್ಲ ಸರ್. ಸೊ ಅದ್ರದ್ದು ಏನಾದ್ರು ಒಂದು ಟ್ರಿಕ್ಕು ತೋರಿಸ್ಬೋದು ಡಿಫ್ರೆನ್ಸ್ ಮಾಡೋಕ್ಕೆ ಏನಾದ್ರು ಇದೆಯಾ ಮೆಂಟಲಿಸಮ್ ಟ್ರಿಕ್ಕು? ಮೆಂಟಲಿಸಮ್ ಅನ್ನೋದು ಬಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ಇರೋದನ್ನ ರೀಡ್ ಮಾಡೋದು, ಅಥವಾ ಪವಾಡಗಳು ನಿಜವಾಗ್ಲೂ ಇದೆ ಅಂತ ಪ್ರೂಫ್ ಮಾಡೋದು. ತುಂಬ ಈ ಮೆಂಟಲಿಸಮ್ ಅನ್ನೋದು ಬಂದ್ಬಿಟ್ಟು ಎಲ್ಲಿ ಯೂಸ್ ಆಗ್ತಿದೆ ಅಂತಂದರೆ, ಈ ಸೂಡೋ ಸ್ವಾಮೀಜೀಸ್ ಇರ್ತಾರಲ್ವ, ಸೂಡೋ ಸ್ವಾಮೀಜೀಸ್ಗಳು ತುಂಬ ಈ ಮೆಂಟಲಿಸಮ್ ಟ್ರಿಕ್ಸ್ನ ಕಲಿದ್ಬಿಟ್ಟು ನಿಜ ಅನ್ನೋ ಥರನೇ ತೋರಿಸ್ತಾರೆ. ಓಕೆ ಓಕೆ. ಆಮೇಲೆ ಇನ್ನೊಂದು ಕೇಳಬೇಕು, ಈಗ ಮೆಂಟಲಿಸಮ್ ಅಂದಾಗ ಸೊ ಅವ್ರ ಮೈಂಡಲ್ಲಿ ಏನೋ ರೀಡ್ ಮಾಡ್ಬೋದು ಅಂತ ಹೇಳ್ತಾರಲ್ಲ. ಸೊ ಇದನ್ನು ಯಾಕೆ ನಾವು ಪೊಲೀಸ್ ಅವರು ಒಂದು ಕ್ರಿಮಿನಲ್ ಹತ್ರ ಮೈಂಡ್ ರೀಡ್ ಮಾಡಿ ತುಂಬ ಜಾಗದಲ್ಲಿ ಅದು ನಡೆಯುತ್ತೆ. ಸೊ ತುಂಬ ಜಾಗದಲ್ಲಿ ಅದು ಟ್ರೈ ಮಾಡಿದ್ದಾರೆ, ಮೈಂಡ್ ರೀಡ್ ಮಾಡಿ ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ. ಬೇರೆ ದೇಶಗಳಲ್ಲಿ ಅದು ಟ್ರೈ ಮಾಡಿದ್ದಾರೆ, ಮೆಂಟಲಿಸ್ಟ್ನ ಕರೆದಿ ಹೆಲ್ಪ್ ತೊಗೊಂಡಿದ್ದಾರೆ. ಓಕೆ. ಅದೇ ಇಲ್ಲಿ ಜಾಸ್ತಿ ಹೆಲ್ಪ್ಗೆ ಅಂತ ತಗೊಳ್ಳೋದಕ್ಕಿಂತ
ಈ ದೇವಸ್ಥಾನದಲ್ಲಿ ನಾನು ನೋಡಿದ್ದೀನಿ ತುಂಬ ಪೂಜಾರಿಗಳೆಲ್ಲ ಇರ್ತಾರಲ್ಲ, ಯೂಶಲಿ ಲೇಡೀಸ್ನ ತುಂಬ ಈಸಿಲಿ ಮೋಸ ಮಾಡ್ತಾರೆ ಅವರು. ಒಂದು ಲೆಮನ್ ತೊಗೊಳ್ಳೋದು ನೋಡಿ, ಕಟ್ ಮಾಡಿದ್ರೆ ಬ್ಲಡ್ ಬರುತ್ತೆ ಅಂತ ಕಟ್ ಮಾಡ್ತಾರೆ, ಫುಲ್ ರೆಡ್ ಇರುತ್ತೆ. ಬಟ್ ಅವ್ರಿಗೆ ಪಾಪ ಸೈನ್ಸ್ ಬಿಹೈಂಡ್ ಇರೋದು ಗೊತ್ತಿಲ್ವಲ್ಲ. ಸೊ ಈ ಥರ ಏನಾದರೂ ಪವಾಡಗಳು ಯಾವ ಥರ? ಆಮೇಲೆ ಇನ್ನೊಂದು ದೆವ್ವಲ್ಲ ಕರೆಸ್ತಾರಲ್ಲ, ಅದೇನು ಸರ್ ಅದು? ಒಂದು ಟ್ರೈ ಮಾಡೋಣ ಒಂದು ಹತ್ರ ಸರ್. ಅದೇಂಗೆ ಸರ್ ಪಾಸಿಬಲ್ ಇಲ್ಲ ಸರ್ ಅದೆಲ್ಲ. ಟ್ರೈ ಮಾಡೋಣ, ಲೆಟೆಸ್ಟ್ ಟ್ರೈ. ಇವಾಗ ನೀವೇನು ಮಾಡಿ, ನಿಮ್ಮ ಲೈಫ್ ನಿಮಗೆ ತುಂಬ ಜನ ಗೊತ್ತಿರ್ತಾರೆ ಲೈಫಲ್ಲಿ, ತುಂಬ ಜನ ನೀವು ಮಿಸ್ ಆಗಿರ್ತಾರೆ ನಿಮ್ಮ ಲೈಫಲ್ಲಿ ಅಲ್ವಾ? ಹೌದು. ಯಾರಾದ್ರು ಒಬ್ಬರು ಡೆಡ್ ಪರ್ಸನ್ ಯಾರೋ ಒಬ್ಬರು ಥಿಂಕ್ ಮಾಡ್ಕೊಳ್ಳಿ. ಡೆಡ್ ಪರ್ಸನ್ ಅವ್ರನ್ನ ಕರಿಯೋ ಥರ ನಾವು ಇವಾಗ ಒಂದು ಟ್ರೈ ಕರೆಸ್ತೀರಾ? ಹಾಂ, ಐ ವಿಲ್ ಕಾಲ್ ಹಿಮ್. ಏನಾಗಲ್ಲಲ್ವಾ? ಆಮೇಲೆ ಹೋಗಿ ಅಂತ ಹೇಳ್ಬಿಡೋಣ ಆದಮೇಲೆ. ಓಕೆ, ರಿಸ್ಕ್ ತೊಗೊಳ್ತಾ ಇದ್ದೀನಿ. ಓಕೆ ಸರ್, ನೋಡೋಣ, ಟ್ರೈ ಮಾಡೋಣ. ಇವಾಗ ಆಡಿಯನ್ಸ್ಗೋಸ್ಕರ ಅದು ಏನು ಅಂತ ನೋಡೋಣ. ಓಕೆ ಫೈನ್. ಇವಾಗ ಏನಂದರೆ ಅವ್ರನ್ನ ಕರೀಬೇಕಂದ್ರೆ ನಾವು ಕೆಲವೊಂದು ವಿಷಯಗಳು ನಾವು ಮಾಡಬೇಕು. ನಾವು ಫಸ್ಟ್ ಬಂದ್ಬಿಟ್ಟು ಕೈ ಹಿಂಗಿಟ್ಕೊಳ್ಳಿ, ಹಿಂಗಿಟ್ಕೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ಹಿಂಗೆ ಮುಂದೆ ತೊಗೊಂಡು ಬನ್ನಿ. ಹಂಗೆ ಹಿಂಗೆ 2 ಬೆರಳು ಹಂಗೆ ಓಪನ್ ಮಾಡಿ, ಹಿಂಗೆ ಓಪನ್ ಮಾಡಿ ಇಟ್ಕೊಳ್ಳಿ. ಫುಲ್ ಟೈಟಾಗಿ ಇಟ್ಕೊಳ್ಳಿ ಫಸ್ಟು. ಹಾಂ, ಓಪನ್ ಮಾಡಿ ಇಟ್ಕೊಳ್ಳಿ. ಇವಾಗ ನಿಮ್ಮ 2 ಬೆರಳು ಮಧ್ಯದಲ್ಲಿ ಯಾವುದೋ ಒಂದು ಮ್ಯಾಗ್ನೆಟ್ ಇರೋ ಥರ ಅಂದ್ಕೊಳ್ಳಿ. ಆ ಮ್ಯಾಗ್ನೆಟ್ ನಿಮ್ಮ 2 ಬೆರಳನ್ನ ಹಂಗೆ ಅಟ್ರಾಕ್ಟ್ ಮಾಡ್ತಾಯಿದೆ, ಕಾಣ್ತಿದೆಯಾ? ಏನು ಮಾಡಿದ್ರೆ ತಿರ್ಗಾ ಟ್ರೈ ಮಾಡಿ. ತಿರ್ಗಾ ಹಿಂಗೆ ಇಟ್ಕೊಳ್ಳಿ, ಓಪನ್ ಮಾಡಿ, ಚೆನ್ನಾಗಿ ಓಪನ್ ಮಾಡಿ. ಹಾಂ, ಇವಾಗ ನಿಮ್ಮ 2 ಬೆರಳಲ್ಲಿ ಒಂದು ಮಧ್ಯದಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಆ ಮ್ಯಾಗ್ನೆಟ್ಟು ಹಂಗೆ ಅಟ್ರಾಕ್ಟ್ ಆಗ್ತಾಯಿದೆ. ಏನೇ ಟ್ರೈ ಮಾಡಿದ್ರೆ ಸರಿ ಅದು ಬಂದ್ಬಿಟ್ಟು ಅಟ್ರಾಕ್ಟ್ ಆಗುತ್ತೆ. ನೀವು ಎಷ್ಟೇ ಟ್ರೈ ಮಾಡಿದ್ರೆ ಸರಿ ಅದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಓಕೆ, ಹಂಗಂದ್ರೆ ಇದೆ, ಏನೋ ಒಂದು ಸಮಸ್ಯೆ ಇದೆ. ಸರ್ ಏನು ಮಾಡ್ತಾ ಇಲ್ಲ ಸರ್, ಅದೇ ಟ್ರೈ ಮಾಡೋಣ. ಹಂಗೆ ನಡೆಯುತ್ತೆ, ವರ್ಕ್ ಆಗುತ್ತೆ. ಇವಾಗ ಹಿಂಗೆ ಕೈ ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ. ಇದೇನು ಗೊತ್ತಾ, ಇದು ಒಂದು ಬೆಲ್ಲು. ದೇವಸ್ಥಾನದಲ್ಲಿ. ಹಾಂ, ಹಿಂಗೆ ಬೆರಳು ಸ್ಟ್ರೈಟ್ ಇಟ್ಕೊಳ್ಳಿ. ಇವಾಗ ಈ ಬೆರಳು ತಾನೇ ಇವಾಗ ನಡೆದಿದ್ದು, ಅದು ಅಲ್ಲಿ ಇರಲಿ. ಓಕೆನಾ? ಇವಾಗ ನಾವು ಇದನ್ನೇ ಟ್ರೈ ಮಾಡೋಣ. ಇವಾಗ ನೀವು ಒಂದು ಡೆಡ್ ಪರ್ಸನ್ ಥಿಂಕ್ ಮಾಡಿದ್ದೀರಲ್ಲ, ಅವ್ರು ಬರೋ ಥರ ಥಿಂಕ್ ಮಾಡಿ. ಕಣ್ಣು ಮುಚ್ಕೋಬೇಕಾ? ಬೇಡ, ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ಕಣ್ಣು ತೆಕ್ಕೊಳ್ಳಿ, ಪರವಾಗಿಲ್ಲ. ಏನು ಬೇಕಾದ್ರೆ ಟ್ರೈ ಮಾಡಿ. ಇವಾಗ ಅವ್ರು ಬರೋ ಥರ ಥಿಂಕ್ ಮಾಡಿ. ಬಂದಿದ್ದು ಗೊತ್ತಾಗಬೇಕಂದ್ರೆ ಈ ಬೆಲ್ ಹೊಡೆದ್ರೆ ಗೊತ್ತಾಗುತ್ತೆ. ಓಕೆ, ಅವ್ರ ಹೆಸರು ಬಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾರೆ. ಅವ್ರ ಹೆಸರನ್ನ, ಅವ್ರ ಹೆಸರು ಬಂದ್ಬಿಟ್ಟು ಜೇದಲ್ಲಿ ಸ್ಟಾರ್ಟ್ ಆಗ್ತದೆ ಅಲ್ಲ? ಹೌದು. ಓಕೆ, ಅವ್ರು ಬಂದಿದ್ದಾರೆ ಅಂತ ಕೇಳೋಣ ಇರಿ ಒಂದು ನಿಮಿಷ. ಓಕೆ, ಜೇದಲ್ಲಿ ಸ್ಟಾರ್ಟ್ ಆಗಿರೋ ಅವರು ನೀವು ಬಂದಿದ್ರೆ ಏನಾದರೂ ಶಬ್ದ ಕೊಡಿ. ನೀವು ನಮಗೇನು ಪ್ರಾಬ್ಲಮ್ ಮಾಡಲ್ಲ? ಪ್ರಾಬ್ಲಮ್ ಮಾಡ್ತೀವಿ ಅಂದರೆ ಶಬ್ದ ಕೊಡಿ, ಇಲ್ಲಾಂದರೆ ಬೇಡ. ಹಲೋ, ಇದ್ದೀರಾ ನೀವಿಲ್ಲಿ? ಹಲೋ, ಇದ್ದೀರಾ? ಏನು ಮಾತಾಡ್ತಿಲ್ಲ? ಓಕೆ, ಅವ್ರ ಹೆಸರು ನಮ್ಮ ಮತ್ತೆ ಥಿಂಕ್ ಮಾಡ್ತಾಯಿರಿ. ಲೆಟ್ ಮಿ ಟ್ರೈ ಟು ಗೆಸ್ ಹೂ ಹಿ ಇಸ್. ಓಕೆ, ಇವಾಗ ನಿಮ್ಮ ಹೆಸರು ನಾನು ಕಂಡಿಡಿಯೋಕ್ಕೆ ಟ್ರೈ ಮಾಡ್ತೀನಿ. ನೀವು ಅಂದರೆ ಹೌದಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ನಿಮ್ಮ ಹೆಸರು ಜೆಯಿಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಎಸ್ ಆರ್ನು ಅಲ್ವಾ? ಹೌದು ಸರ್. ಮತ್ತು ಅವ್ರು ಯಾಕೆ ಬೇರೆ ಯಾರಾದ್ರು ಬಂದಿದ್ದಾರಾ? ಅದೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹೆಸರು ಜೆಯಿಂದ ಸ್ಟಾರ್ಟ್ ಆಗ್ತಿದೆಯಾ? ಎಸ್ ಆರ್ನು? ಎಸ್ ಅಂದರೆ ಹ್ಞೂ ಅನ್ನಿ, ಇಲ್ಲಾಂದರೆ ಇಲ್ಲ ಅಂತೇಳಿ. ಓಕೆ, ಬೇರೆ ಯಾರೋ ಬಂದಿದ್ದಾರೆ ಅನಿಸುತ್ತೆ. ಟ್ರೈ ಮಾಡೋಣ. ಓಕೆ ಫೈನ್. ಹಾಂ, ಓಕೆ, ಕಣ್ಕೈ ಶಿವರ್ ಆಗ್ತಾಯಿದೆ ಅನ್ಸುತ್ತೆ. ನಿಮ್ಮ ಹೆಸರು ಜಾನಕಿನಾಥ್ ಹತ್ರ ಏನಾದರೂ ಇದೆಯಾ? ಹಲೋ, ಜಾನಕಿನಾಥ? ಜನಕರಾಜ್. ಓಕೆ ಫೈನ್. ನೀವು ಇದ್ದೀರಾ ಇನ್ನು? ಸರಿ, ಓಕೆ ಥ್ಯಾಂಕ್ ಯು, ಬೈ.
ಆ್ಯಕ್ಚುಲಿ ನಮ್ಮ ಡ್ಯಾಡಿನ ನೆನೆಸ್ಕೊಂಡಿದ್ದೆ, ಜನಕರಾಜ್ ಅವ್ರ ಹೆಸರು. ಓಕೆ, ಫೈನ್ ಫೈನ್ ಫೈನ್. ಮೋಸ್ಟ್ಲಿ ವಯಸ್ಸಾಗಿದ್ದರಿಂದ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಲಿಲ್ಲ ಅನ್ಸುತ್ತೆ. ಇಲ್ಲ, ವಿ ಕ್ಯಾನ್ ಫೈಂಡ್ ಎಕ್ಸಾಕ್ಟ್ಲಿ, ಹಾಂ ಹಾಂ, ಬಟ್ ಅದು ಓಕೆ ಓಕೆ ಓಕೆ. ಇದು ಆ್ಯಕ್ಚುಲಿ ಇದನ್ನು ಬಂದ್ಬಿಟ್ಟು ಇವಾಗ ಯಾರಾದೊಬ್ಬರು ಫುಲ್ಲು ಪ್ರಾಪರಾಗಿ ಕೂತ್ಕೊಂಡು ಯಾರೊಬ್ರು ಬರೋರ ಹತ್ರ ಇದನ್ನು ಮಾಡ್ಬೋದು, ಇದೇ ಥರ ಪ್ರೆಸೆಂಟ್ ಮಾಡ್ಬೋದು. ಅವ್ರ ಹೆಸರು ಕೇಳೋದು ಬೇಡ, ಏನು ಗೊತ್ತಾಗೋದು ಬೇಡ. ಅವ್ರು ಫಸ್ಟ್ ಮೀಟ್ ಆದಾಗಲೇ ಆಲ್ಮೋಸ್ಟ್ ಕ್ಲೋಸ್ ಆಗಿದ್ರೇ ಸಾಕು, ಅವ್ರು ನಂಬಿಡ್ತಾರೆ. ಜೆಯಿಂದ ಸ್ಟಾರ್ಟ್ ಆಗುತ್ತಲ್ಲ ಅವ್ರ ಹೆಸರು, ಆರ್ ಕಂಪ್ಲೀಟ್ ಆಗುತ್ತಲ್ವ ಅವ್ರ ಹೆಸರು ಅಂತಂದರೆ ಸಾಕು, ಹಿ ವಿಲ್ ಬಿ ಇಟ್ಸ್ ಎನಫ್ ಟು ಫುಲ್ ಹಿಮ್. ಓಕೆ ಓಕೆ. ಬಟ್ ಇದು ಬಂದ್ಬಿಟ್ಟು ನಿಜ ಅಲ್ಲ. ಓಕೆ ಓಕೆ. ಸೊ ಇದೇ ರೀತಿ ನೀವು ಹೇಳ್ತೀವಿ ದೇವ ಓಡಿಸೋರೆಲ್ಲ ದೇ ಮೇಡ್ ಟೇಕ್ ಮನಿ ವಿತ್ ದಮ್, ಅಕಾರ್ಡಿಂಗ್ ಟು ಮೀ ಎಸ್. ಸೂಡೋ ಇವಾಗ ಫೇಕ್ ಆಗಿದಾರಲ್ವಾ, ಅವ್ರು ಈ ಥರ ತುಂಬ ಮಾಡ್ತಾರೆ. ಓಕೆ. ಸೊ ಹಂಗೆ ರಿಯಲ್ ಆಗು ಕರ್ಸೋರು ಇದ್ದಾರೆ ಸರ್? ಈಗ ಆತ್ಮ ಕರ್ಸ್ಬಿಟ್ಟು ಮಾತಾಡೋದೆಲ್ಲ ತುಂಬ ನೋಡಿದ್ದೀನಿ ಆ ಥರ. ಗೊತ್ತಿಲ್ಲ ಸರ್, ಅದೇ ನಿಮ್ಮ ಇದರಲ್ಲಿ ರಿಸರ್ಚಲ್ಲಿ ಏನು ಕಂಡುಹಿಡ್ದಿಲ್ಲ? ನಾನು ಇವತ್ತವರೆಗೂ ನೋಡಿಲ್ಲ. ಓಕೆ ಓಕೆ. ತುಂಬ ಜಾಗದಲ್ಲಿ ನಾನು ನೋಡಿದ್ದೀನಿ ಇದೆಲ್ಲ ಮಾಡ್ತಾರೆ, ಬಟ್ ನನ್ನ ತಿಳಿದ ಮಟ್ಟಿಗೆ ಎಲ್ಲ ಟ್ರಿಕ್ಸೇ. ಯಾಕಂದರೆ ನಾನೊಂದು ಟಿ ವಿ ಶೋ ಮಾಡಿದೆ, ಆ ಟಿ ವಿ ಶೋದಲ್ಲಿ ನಾನೊಂದು ಟ್ರಿಕ್ ನಾನು ಪ್ರೆಸೆಂಟ್ ಮಾಡಿದೆ. ಟ್ರಿಕ್ ಏನಂದರೆ, ಹಿಂಗೆ 2 ನಟ್ಟು ಬೋಲ್ಟ್ ಇರುತ್ತೆ, ತುಂಬ ಪಾಪ್ಯುಲರ್ ಮೆಜಿಷಿಯನ್ಸ್ ಮಧ್ಯದಲ್ಲಿ. ಇದು ಹಿಂಗೆ ಇಟ್ಕೊಂಡ್ರೆ ಬೋಲ್ಟ್ ಹಂಗೆ ಹಾರಿ ಕೆಳಗಡೆ ಬೀಳುತ್ತೆ. ಓಕೆನಾ? ಈ ಟ್ರಿಕ್ ನಾನು ಟಿ ವಿ ಶೋದಲ್ಲಿ ನಾನು ಪ್ರೆಸೆಂಟ್ ಮಾಡಿದೆ. ಆ ಟಿ ವಿ ಶೋ ಆಗಿ ನೆಕ್ಸ್ಟ್ ವೀಕೆ ಅದೇ ಚಾನಲಲ್ಲಿ ಇನ್ನೊಂದು ಟಿ ವಿ ಶೋ ನಡೀತಾ ಇದೆ. ಅದು ಬಂದ್ಬಿಟ್ಟು ದೆವ್ವ ಕರಿಯೋ ಥರ ಒಂದು ಟಿ ವಿ ಶೋ. ಅದರಲ್ಲಿ ಅವ್ರು ಅದೇ ನಟ್ಟು ಬೋಲ್ಟ್ ಇಟ್ಕೊಂಡ್ರೆ ದೆವ್ವ ಮುಂದೆ ಹಿಂಗಿಡ್ತಾ, ಒಂದು ತಲೆ ಬುರುಡೆ ಇದೆ, ಅದು ಮುಂದೆ ಹಿಂಗೆ ಇಡ್ತಾರೆ, ಬಂದು ಬೀಳುತ್ತೆ, ಅವ್ರು ನಿಜ ಅಂತ ನಂಬ್ತಾರೆ. ಅದೇ ಸೇಮ್ ಟ್ರಿಕ್ ನಾನು ಮಾಡಿರೋದು, ಸೇಮ್ ಅಂಗಡಿಯಲ್ಲಿ ನಾನು ತೊಗೊಂಡಿರೋದು. ಆದರೆ ಪೀಪಲ್ ಬಿಲೀವ್ ಇಟ್, ಏನು ಮಾಡೋಕ್ಕಾಗಲ್ಲ. ಓಕೆ ಓಕೆ, ಫೈನ್ ಫೈನ್. ಸೊ ನೀವು ಅದೇ ಇವಾಗ ಟಿ ವಿ ಶೋಸ್ ಅಂದ್ರಲ್ಲ, ಸೊ ಎಷ್ಟು ಟಿ ವಿ ಶೋಸ್ ಏನಾದರೂ ಮಾಡಿದ್ದಾರೆ ಸರ್? ಯಾವ್ಯಾವ ಟಿ ವಿ ಶೋಸ್? ತಮಿಳಲ್ಲಿ 1-2 ಸಲ ಮಾಡಿದ್ದೀನಿ, ಕೇರಳದಲ್ಲಿ 1 ಸಲ ಮಾಡಿದ್ದೀನಿ. ಓಕೆ. ಆಮೇಲೆ US ಅಲ್ಲಿ ಇರುವಾಗ ಶಿಪ್ ಒಳಗಡೆ ಒಂದು ಟಿ ವಿ ನಡೆಯುತ್ತೆ, ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಓಕೆ ಓಕೆ, ಫೈನ್ ಫೈನ್. ಸೊ ಅವಾರ್ಡ್ಸ್ ಏನೇನು ಬಂದಿದೆ ಸರ್ ನಿಮಗೆ? ಅವಾರ್ಡ್ಸ್ ಥರ ಏನಾದರೂ ಪ್ರಶಸ್ತಿಗಳು? ಅದೇ ಇವಾಗ ನೋಡಿದ್ರೆ ಮ್ಯಾಜಿಕ್ ಅನ್ನೋದು ತುಂಬ ಚಿಕ್ಕ ಕಮ್ಯುನಿಟಿ ಆಗಿದೆ ನಮ್ಮದು. ಹೌದು, ತುಂಬ ದೊಡ್ಡ ಕಮ್ಯುನಿಟಿ ಅಲ್ಲ. ಇವಾಗ ಡ್ಯಾನ್ಸ್ ಅದೆಲ್ಲ ನೋಡಿದ್ರೆ ತುಂಬ ದೊಡ್ಡ ಕಮ್ಯುನಿಟಿ ಇದೆ, ಬಟ್ ಮ್ಯಾಜಿಕಲ್ಲಿ ತುಂಬ ಚಿಕ್ಕ ಕಮ್ಯುನಿಟಿ ಆಗಿದೆ. ಸೊ ಇದರಲ್ಲಿ ನಮ್ಮದು ಈವೆಂಟ್ಸ್, ಕನ್ವೆನ್ಷನ್ಸ್ ನಡೆಯೋದು ತುಂಬ ಕಡಿಮೆನೇ. ನಡೆದಿರೋ ಅಷ್ಟರಲ್ಲಿ ನಾನು ಅವಾರ್ಡ್ಸು ನಾನು 1-2 ಸಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಬಟ್ ಐ ವಾಸ್ ನಾಟ್ ವೆಲ್ ಗುಡ್ ಟು ವಿನ್ ದಟ್ ಅವಾರ್ಡ್. ಯಾಕಂದರೆ ಅವಾಗ ತುಂಬ ಚಿಕ್ಕ ವಯಸ್ಸು, ಬಟ್ ಆಮೇಲೆ ಪಾರ್ಟಿಸಿಪೇಟ್ ಮಾಡಿಲ್ಲ ನಾನು. ಸೊ ಅವಾರ್ಡ್ಸ್ ಅಂತ ಏನಿಲ್ಲ, ತುಂಬ ಹಾನರಬಲ್ ಗಿಫ್ಟ್ಸ್ಗಳು ತುಂಬ ಬಂದಿದೆ ಅಷ್ಟೇ. ಅವಾರ್ಡ್ಸ್ ಅಂತ ಏನು ತೊಗೊಂಡಿಲ್ಲ, ಕೆಲವೊಂದು ಆದರೆ ತುಂಬ ಹಾನರಬಲ್ ಗಿಫ್ಟ್ಸ್ಗಳು ತುಂಬ ಬಂದಿದೆ ಅಷ್ಟೇ. ಓಕೆ ಓಕೆ. ಆಮೇಲೆ ಇನ್ನೊಂದು ಕ್ವಶನ್ನು ಕೇಳಿದರು ಸರ್ ಅವರು, ಇನ್ನೊಬ್ಬರು ಶ್ರೀಶಾ ಅಂತ ಅವ್ರ ಹೆಸರು. ಸೊ ಅವ್ರು ಕೇಳಿದ್ರು ಇವಾಗ ಫಿಲಿಮ್ಸ್, ಇವಾಗ ಹ್ಯಾರಿ ಪಾಟರ್ ಇಂಥ ಫಿಲಿಮ್ಸ್ ಎಲ್ಲ ಜಾಸ್ತಿ ಬಂದಿದೆಯಲ್ಲ, ಸೊ ಅದೆಲ್ಲ ಬಂದಾದಮೇಲೆ ಸೊ ಹೌ ಇಟ್ ಇಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಮ್ಯಾಜಿಕ್. ಸೊ ಆಡಿಯನ್ಸ್ ಮಧ್ಯದಲ್ಲಿ ದೇ ಹವ್ ಸೀನ್ ಸೋ ಲಾಟ್ ಆಫ್ ಇಲ್ಯೂಷನ್ಸ್. ಸೊ ಆ್ಯಸ್ ಎ ಮ್ಯಾಜಿಷಿಯನ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು? ಮ್ಯಾಜಿಕ್ ಹ್ಯಾಸ್ ಬಿನ್ ಎವಾಲ್ವ್ಡ್ ಅಸ್ ಮಚ್ ಆಸ್ ಸ್ಟ್ರಾಂಗ್ ಆಸ್ ಹ್ಯಾರಿ ಪಾಟರ್. ಇವಾಗ ಹ್ಯಾರಿ ಪಾಟರ್ ಮೂವಿ ಬಂದ್ಬಿಟ್ಟು ಅದು ಬಂದು ವಿಚ್ ಕ್ರಾಫ್ಟ್. ಹ್ಯಾರಿ ಪಾಟರಲ್ಲಿರೋದು ಸ್ಪೆಲ್ ಹೇಳ್ತಾರೆ, ಅದು ಬಂದ್ಬಿಟ್ಟು ನಡೆಯುತ್ತೆ. ಆ ಥರನೇ ಅದು ಹೇಳೋದು. ಇವಾಗ ಒಬ್ಬ ಹಾರಬೇಕಂದ್ರೆ ಅದರಲ್ಲಿ ಒಂದು ಸ್ಪೆಲ್ ಇದೆ, ಆ ಸ್ಪೆಲ್ ಹೇಳಿದ್ರೆ ಹಾರ್ತಾರೆ. ಆದರೆ ನಾವು ಬಂದ್ಬಿಟ್ಟು ಅದೇನೇ ನಾವು ಟ್ರೈ ಮಾಡಿದ್ದೀರಿ. ಅದರಲ್ಲಿ ನೀರಲ್ಲಿ ನಡೀತಾರೆ, ನಾವು ನೀರಲ್ಲಿ ನಡೀತೀರಿ. ಬಟ್ ವಿ ಹ್ಯಾವ್ ಆಲ್ಮೋಸ್ಟ್ ಅಚೀವ್ಡ್ ದಟ್. ಓಕೆ ಓಕೆ, ಫೈನ್ ಫೈನ್. ಓಕೆ. ಸೊ ಇವಾಗ ನೀವು ಎಷ್ಟೊಂದು ಆಸೆಗಳಿದೆ, ನಿಮ್ಮ ಸ್ಟೋರಿ ಇದೆ, ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಇದ್ದೀರಾ, ಆ್ಯಕ್ಟಿಂಗ್ ಮಾಡಬೇಕು ಅಂತ ಇದ್ದೀರಾ ಅಲ್ವಾ? ಎಷ್ಟೊಂದು ಪ್ಯಾಷನ್ ಚಿಕ್ಕದಲ್ಲ ಪ್ಯಾಷನ್ ಇದೆ ಅಲ್ವಾ? ಸೊ ನಾನು ಕೆಲವುದು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದೀನಿ ಈಗ. ನಿಮ್ದು ಒಳ್ಳೆ ಸ್ಟೋರಿ ಇದ್ದು ವಿ ಕ್ಯಾನ್ ಡೆವಲಪ್ ಆನ್ ದಟ್ ಆ್ಯಂಡ್ ವಿಲ್ ಪರ್ಫಾರ್ಮ್. ಶೋರ್. ಸೊ ನಿಮ್ಮನ್ನ ಯಾವುದೋ ಒಂದು ಆ್ಯಕ್ಟಿಂಗ್ ಹಾಕೋಬೇಕು ಅಂತ ಇದ್ದೀನಿ. ಶೋರ್, ಮಾಡೋಣ. ಓಕೆ. ಸೊ ಇವಾಗ ಒಂದು ಆಡಿಷನ್ ಮಾಡಿಬಿಡೋಣ ಸರ್? ಓ ಮೈ ಗಾಡ್. ಓಕೆ ಮಾಡಿ. ಓಕೆ. ಸೊ ಒಂದು ಸಿಂಪಲ್ ಏನೋ ಒಂದು ಡೈಲಾಗ್ ಹೇಳ್ತೀನಿ. ಹಾಂ, ಓಕೆ, ಅದನ್ನು ನೀವೇ ಹೇಳ್ಬೇಕಷ್ಟೇ. ಓ ಮೈ ಗಾಡ್. ಓಕೆ ಓಕೆ, ಟ್ರೈ ಮಾಡೋಣ. ಸೊ ಸಿಂಪಲ್ಲು, ಇವತ್ತು ನನ್ನ ಮ್ಯಾಜಿಕ್ ನೋಡಿದ್ರಲ್ವ, ಹೇಗಿತ್ತು
ಸೊ ಇದನ್ನು ನೀವು ಹೇಳಬೇಕಷ್ಟೆ. ಇವತ್ತು ಮ್ಯಾಜಿಕ್ ನೋಡಿದ್ರಲ್ವಾ, ಹೇಗೆ ಅನ್ನಿಸ್ತು? ಯಾವ ಥರ ಹೇಳಬೇಕು? ಕೋಪದಲ್ಲಿ ಹೇಳಬೇಕು? ಫಸ್ಟು ನೀವು ನಾರ್ಮಲ್ ಆಗಿ ಹೇಳಿ. ಇವತ್ತು ನಾನು ಮ್ಯಾಜಿಕ್ ನೋಡಿದ್ರಲ್ಲ ಹೇಗಿತ್ತು. ಸೊ ಇದನ್ನು ನೀವು ಒಂದು ಸರ್ಪ್ರೈಸ್ ಎಲಿಮೆಂಟ್. ಗಾಡ್, ನೀವು ನವರಸ ಎಲ್ಲ ಕೇಳ್ತಿದ್ದೀರ ಅಷ್ಟೆಲ್ಲ ನನಗೇನು ಗೊತ್ತು ಸೊ ಇದು ಆಡಿಷನ್ ನೀವು ಮಾಡಲೇಬೇಕು. ಇವತ್ತು ನಾನು ಮ್ಯಾಜಿಕ್ ನೋಡಿದ್ರಲ್ಲ ಹೇಗಿತ್ತು. ಓಕೆ ಓಕೆ. ಮೋಸ್ಟ್ ವರ್ಸ್ಟ್ ಆಕ್ಟರ್. ಸರಿ, ನಾವು ತುಂಬ ಸ್ಯಾಡಾಗಿ ಹೇಳಿ ಸರ್, ನೋಡೋಣ. ಅಯ್ಯಯ್ಯೋ, ನಾನು ಮ್ಯಾಜಿಕ್ ನೋಡ್ಬಿಟ್ರಿ ಹೇಗಿತ್ತಂತ ಹೇಳಿ. ಇದೇ ಕೋಪ. ನನ್ನ ಮ್ಯಾಜಿಕ್ ನೋಡಿದ್ರಲ್ಲ ಹೇಗಿತ್ತು. ಇಟ್ಸ್ ಗೋನ್ ಬಿ ಎ ಟ್ರಾಲಿಂಗ್ ಮೆಟೀರಿಯಲ್ ಫಾರ್ ಶೋರ್. ಇದೆಲ್ಲ ಬಂದರೆ ಕನ್ಫರ್ಮ್ ಟ್ರಾಲಿಂಗ್ ಮೆಟೀರಿಯಲ್ ಫಾರ್ ಶೋರ್. ಓಕೆ ಫೈನ್, ಬಿಡಿ. ಜಸ್ಟ್ ಫಾರ್ ಫನ್. ಓಕೆ, ಗುಡ್, ಯು ಕ್ಯಾನ್ ಟ್ರೈ. ನಾವಿದೀವಲ್ಲ, ಅದನ್ನ ಸ್ವಲ್ಪ ನಿಮಗೆ ಹೇಳ್ಕೊಟ್ಟು ಮಾಡಿಸ್ಬೋದು, ಏನಿಲ್ಲ. ಗುಡ್, ಯು ಆರ್ ಸೆಲೆಕ್ಟೆಡಾ? ಓಕೆ. ಆಮೇಲೆ ಸರ್, ನಿಮ್ಮದು ಇದು ಫ್ಯೂಚರ್ ಪ್ಲ್ಯಾನ್ಸ್ ಏನು ಸರ್? ಅದೇ ಸರ್, ಮ್ಯಾಜಿಕಲ್ಲಿ ಐ ಹ್ಯಾವ್ ಟು ಬಿಕಮ್ ವೆರಿ ಸ್ಟ್ರಾಂಗ್. ಎಲ್ಲ ಅವತ್ತು ಡಿಸ್ಕಸ್ ಮಾಡ್ತಿದ್ದಾಗ ನೀವು ಒಂದು ಟಿಕೆಟೆಡ್ ಶೋಸ್ ಎಲ್ಲ ಹೌದು, ದಟ್ ಇಸ್ ದ ನೆಕ್ಸ್ಟ್ ಜರ್ನಿಯಲ್ಲಿ ನೆಕ್ಸ್ಟ್ ಸ್ಟೆಪ್ ಅದು. ಅದೇ ನೀವು ಹೇಳಿದ್ರೆ, ಯಾಕಂದರೆ ಇವಾಗ ಅದನ್ನು ಆಡಿಯನ್ಸ್ ರೀಚ್ ಆದಾಗ ಸೊ ವಿ ಕ್ಯಾನ್ ಪ್ಲ್ಯಾನ್ ಸಮಥಿಂಗ್ ಅಲ್ವಾ? ಶೋರ್. ಇವಾಗ ನೋಡಿದ್ರೆ, ಇವಾಗ ಮ್ಯಾಜಿಕ್ ಬಂದುಬಿಟ್ಟು ಫಸ್ಟ್ ನಾನು ಪ್ರಾಕ್ಟೀಸ್ ಮಾಡುವಾಗ ನಾನು ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ಸ್ಟೆಪ್ ಇತ್ತು. ಪರ್ಫಾರ್ಮ್ ಮಾಡಿದ್ಮೇಲೆ ಅದನ್ನು ದೊಡ್ಡ ಸ್ಟೇಜಲ್ಲಿ ತೊಗೊಂಡೋಗ್ಬೇಕಂತ ನೆಕ್ಸ್ಟ್ ಸ್ಟೆಪ್ ಇತ್ತು, ಅದು ನಡೀತು. ಆಮೇಲೆ ವರ್ಲ್ಡ್ ವೈಡ್ ಹೋಗಬೇಕು, ಅದು ನೆಕ್ಸ್ಟ್ ಸ್ಟೆಪ್ ಆಯಿತು. ಆಮೇಲೆ ಟಿ ವಿ ಶೋಗೆ ಹೋಗಬೇಕು, ನೆಕ್ಸ್ಟ್ ಸ್ಟೆಪ್ ಆಯಿತು. ಇವಾಗ ಆ ಥರ ಹೋಗ್ತಾ ಇರುವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಒಂದು ಟಿಕೆಟ್ ಶೋ ಮಾಡೋದು. ಓಕೆ. ಇವಾಗ ಟಿಕೆಟ್ ಶೋ ಪ್ರತಿ ತಿಂಗಳು ಒಂದು ಶೋ ಮಾಡಬೇಕು. ಅದಕ್ಕೆ ಒಂದು 100 ಜನ ಬರಬೇಕು. ಬಂದ್ಬಿಟ್ಟು ದೇ ಹ್ಯಾವ್ ಟು ಎಂಜಾಯ್ ಮೈ ಆ್ಯಕ್ಟ್. ಅದರಲ್ಲಿ ತುಂಬ ಅಫ್ಕೋರ್ಸ್ ದ ಮೋಸ್ಟ್ ಟಫೆಸ್ಟ್ ಫಾರ್ ನೌ ಅದು. ಅದೇ ಕೇಳಬೇಕು ಅಂತ ಇದ್ದೆ. ಇವಾಗ ಟಿಕೆಟೆಡ್ ಅಂದಾಗ ಅವ್ರು ಬಂದು ನೋಡಬೇಕಲ್ಲ. ಸೊ ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ಸಮಥಿಂಗ್ ಡಿಫ್ರೆಂಟ್? ದೇ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್. ಓಕೆ. ಅದೇ ಆ್ಯಕ್ಚುಲಿ ಆಲ್ರೆಡಿ ನಾನು ಎಲ್ಲ ಬರೆದಿಟ್ಟಿದ್ದೀನಿ. ಜಸ್ಟ್ ಸೆಟ್ಟಿಂಗ್ ಇಟ್ ಅಪ್. ಓಕೆ ಓಕೆ. ಅಕಾರ್ಡಿಂಗ್ ಟು ಮೀ ಇಟ್ ವಿಲ್ ಬಿ ದ ವೆರಿ ಗುಡ್ ಶೋ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ. ಬಟ್ ಆಡಿಯನ್ಸ್ ಖಂಡಿತ ಸರ್, ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇದೆ. ಯಾಕಂದರೆ ವಿ ಹ್ಯಾವ್ ಸೀನ್ ಯುವರ್ ವರ್ಕ್, ಇಟ್ಸ್ ಸೋ ಅಮೇಝಿಂಗ್ ಅಲ್ವಾ? ಸೊ ಇದನ್ನು ಲೈವಲ್ಲಿ ನೋಡಿದ್ರೆ ದೇ ವಿಲ್ ಬಿ ರಿಯಲಿ ಅಮೇಜ್ಡ್ ಅಂತ. ಸೊ ಇದನ್ನು ನಾವು ವಿ ಕ್ಯಾನ್ ಡೂ ಸಮ್ ಕೊಲಾಬ್ರೇಷನ್ ವರ್ಕ್ ಥರ ಮಾಡ್ಬೋದು ಸರ್. ಒಂದು 2 hours ಶೋ ಮಾಡಿದ್ರೆ ವೆನ್ ಸಂಬಡಿ ಕಮ್ಸ್ ದೇ ಶುಡ್ ಫೀಲ್ ದಿಸ್ 2 hours ಇಸ್ ವರ್ತ್ ಅನ್ನೋ ಥರ. ಸೊ ನಮ್ಮದು ಇಷ್ಟೊಂದು ಆ್ಯಕ್ಟ್ಸ್ ಇದೆ. ವಿ ಡೂ ಲಾಟ್ ಆಫ್ ವೆರೈಟಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅದರ್ ಥಿಂಗ್ಸ್. ಅದೇ ನಿಮ್ಮದು ಆ್ಯಕ್ಟ್ಸ್ ಇದೆ. ಸೊ ವಿ ಕ್ಯಾನ್ ಕೊಲಾಬ್ರೇಟ್ ಆ್ಯಂಡ್ ಮೇಕ್ ಅ ಶೋ. ಸೊ ದಟ್ 2 hours ವಿಲ್ ಬಿ ಜಾಮ್ ಪ್ಯಾಕ್ಡ್ ಎಂಟರ್ಟೈನರ್. ಶೋರ್, ವೈ ನಾಟ್? ಸೊ ಆಡಿಯನ್ಸ್ ವೇಟ್ ಮಾಡ್ತಾರೆ. ವಿಲ್ ಕಮ್ ಅಪ್ ವಿತ್ ಅ ಗ್ರೇಟ್ ಶೋ. ಸೊ ಇಟ್ ವಿಲ್ ಬಿ ಎ ಬ್ಲಾಸ್ಟ್ ಎಂಟರ್ಟೈನರ್. ಸೊ ವಿಲ್ ವರ್ಕ್ ಆನ್ ದಟ್ ಸರ್. ಶೋರ್. ಓಕೆ ಸರ್, ಇವಾಗ ಆಲ್ಮೋಸ್ಟ್ ಟೈಮ್ ಆಗ್ತಾ ಇದೆ ಸರ್. ಸೊ ಇನ್ನೂ ನಿಮ್ಮದಲ್ಲಿ ಏನಾದರೂ ತೋರಿಸ್ಬೇಕು ಅಂತ ಹೇಳಿದ್ರೆ ತಿಂತೀರಾ? ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಫಾರ್ ಈಟ್? ಹೌದು, ನನಗೆ ಸ್ವಲ್ಪ ಹೊಟ್ಟೆ ಹಸಿವು ಶುರು ಆಯಿತು. ನನಗೂ ಮೌತ್ ಫ್ರೆಶ್ನರ್ ಬೇಕಿತ್ತು. ಮಾತಾಡಿ. ಟಿಕ್ ಟ್ಯಾಕ್ ಸಾಕು. ಒಂದು ನಾನು ತೊಗೋತೀನಿ, ನಿಮ್ಗೊಂದು. ಅದೇ ನಂತರ ಮಾಡಬೇಕು ನೀವು ಕೂಡ. ನಾನೇನು ಮಾಡ್ತೀನಿ ಅದನ್ನು ನೀವು ಮಾಡಿ. ಒಂದು ತೊಗೊಳ್ಳಿ. ಈ ಚಾಕ್ಲೇಟ್ ನೋಡ್ಕೊಳ್ಳಿ. ಪುಷ್ ಮಾಡಿದ್ರೆ ಅಮೇಝಿಂಗ್. ಸರ್, ಏನು ಸರ್ ಕನೆಕ್ಷನ್ ಇದೆಯಾ? ಅಲ್ಲಿ ಒಂದು ಚಿಕ್ಕ ಒಂದು ಪ್ಯಾಸೇಜ್ ಇದೆ. ನಿಮ್ಗೆ ಮಾತ್ರ? ನಮಗೂ ಇದೆಯಾ? ಎಲ್ರಿಗೂ ಇರತ್ತಾ? ಟ್ರೈ ಮಾಡಿ. ಹೋಗಲ್ಲ, ಹಿಂಗೂ ಹೋಗುತ್ತೆ ಅಷ್ಟೇ, ಹಿಂಗೆ ಬರಲ್ಲ ಅದು. ಸೊ ರಿಯಲಿ ಇಟ್ ವಾಸ್ ಅಮೇಝಿಂಗ್. ಒಂದು ಆಶ್ಚರ್ಯನ ಅನ್ಸುತ್ತೆ, ಕಣ್ಮುಂದೆನೇ ಈ ಥರ ಆಗೋದು. ಸೊ ಇನ್ನೂ ದೊಡ್ಡ ಸ್ಟೇಜ್ ಒಂದು ಇದೆಯಾ ಬೇರೆ, ಏನೇನು ನೀವು ತರ್ತಿರೋ ರಿಯಲಿ
ಐ ಆಮ್ ವೇಟಿಂಗ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಅಷ್ಟೇ ಮೆಂಟಲಿಸಮು, ಮೈಂಡ್ ರೀಡಿಂಗು, ಅವ್ರಿಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕನ್ನೋದೇ ನನ್ನ ಐಡಿಯಾಲಜಿ. ಅದರಲ್ಲಿ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಓಕೆ, ನಾನು ತುಂಬ ನೋಡಿದ್ದೇನೆ. ಇದು ಫೋನ್ ನಂಬರೆಲ್ಲ ಕಂಡು ಹಿಡಿತಾರಲ್ಲ, ಹೌದು, ಹೋಗ್ಬಿಟ್ಟು ಸ್ಟ್ರೀಟಲ್ಲಿ ಹೌದು, ನಿಮ್ಮ ಫೋನ್ ನಂಬರ್ ಹೇಳಿ ಅಂತ ಏನೋ. ಹೌದು. ನಾವು ಯಾರಾದ್ರು ಬೇಕಂದರೆ ಅವ್ರ ನಂಬರ್ ಬೇಕಂದ್ರೆ ನಾನು ತೆಗೆದುಬಿಡ್ತೀನಿ ಅಷ್ಟೇ. ಹೌದಾ? ಅವ್ರ ಥರ ಕೇಳೋಕ್ಕೆ ಹೋಗಲ್ಲ. ಯಾರನ್ನಾದ್ರೂ ತೆಗಿತೀರಾ? ಅದು ಹೆಂಗೆ? ಇಟ್ಸ್ ನಾಟ್ ಪಾಸಿಬಲ್. ವೈ ನಾಟ್? ನಂಬರ್ನ ಹೇಗೆ ಅದು? ಇವಾಗ ನನಗೆ ನಿಮ್ಮ ನಂಬರ್ ಗೊತ್ತು, ಹಾಂ, ಬಟ್ ನೀವು ಯಾರೋ ಒಬ್ಬರು ನೀವು ಥಿಂಕ್ ಮಾಡಿದ್ರೆ ಅವ್ರ ನಂಬರ್ ನನಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ನಿಮ್ಮ ಫೋನ್ ಪಾಸ್ವರ್ಡ್ ನನಗೆ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಇಲ್ಲ. ಪಾಸ್ವರ್ಡು ಪ್ಯಾಟರ್ನ್. ಹಾಂ, ಪ್ಯಾಟರ್ನ್ ನಿಮ್ಮ ಫೋನ್ ಪಾಸ್ವರ್ಡು. ಪ್ಯಾಟರ್ನ್. ಓಕೆ, ಇವಾಗ ಒಂದು ಮಾಡೋಣ, ಒಂದು ಟ್ರೈ ಮಾಡೋಣ. ನನ್ನ ಫೋನಿಗೆ ಪಾಸ್ವರ್ಡ್ ಇದೆ, ಅದು 4 ಡಿಜಿಟ್ ಪಾಸ್ವರ್ಡು. ಅದು ನೀವು ಕಂಡುಹಿಡಿತೀರ. ನಾನು ಹೆಂಗೆ ಕಂಡುಹಿಡಿತೀರ ಅಂದರೆ, ಇವಾಗ ನೀವು ಒಂದು ಬ್ಯಾಂಕಿಗೆ ಹೋಗ್ತೀರ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹೊಸದೊಂದು ಅಕೌಂಟ್ ಓಪನ್ ಮಾಡ್ತೀರ. ಅಕೌಂಟ್ ಓಪನ್ ಮಾಡಿಬಿಟ್ಟು ನಿಮಗೊಂದು ಕಾರ್ಡ್ ಸಿಗುತ್ತೆ. ಆ ಕಾರ್ಡನ್ನು ಹೋಗ್ಬಿಟ್ಟು ನೀವು ಬಂದ್ಬಿಟ್ಟು ಹೊಸ ಪಿನ್ ಕೋಡ್ ಹಾಕಬೇಕು. ಹೋಗ್ಬಿಟ್ಟು ಹೊರಗಡೆ ಇಡ್ತೀರ. ಇಡುವಾಗ ನಿಮ್ಮ ಮೈಂಡಿಗೆ ಬರುತ್ತೆ, ಓಕೆ ಲೆಟ್ ಮಿ ಪುಟ್ ವಿವೇಕ್ಸ್ ಪಾಸ್ವರ್ಡ್ ಅಂತ ನಿಮ್ಗೆ ಅನಿಸುತ್ತೆ. ಓಕೆನಾ? ಆವಾಗ ನೀವು ಒಂದು ನಂಬರ್ ಟೈಪ್ ಮಾಡಬೇಕು. ಯಾವುದಾದ್ರು ನಂಬರ್ ನೀವು ಟೈಪ್ ಮಾಡಿ ಮೈಂಡಲ್ಲಿ ಥಿಂಕ್ ಮಾಡ್ಕೊಂಡು ನನಗೆ ಹೇಳಬೇಡಿ, ಆಯಿತಾ? ಮಾಡಬೇಕಾಗ ಮೈಂಡಲ್ಲಿ ಥಿಂಕ್ ಮಾಡ್ಕೊಂಡು ನನಗೆ ಹೇಳಬೇಡಿ. ಹಾಂ, ಓಕೆ ಫೈನ್. ಓಪನ್ ಮಾಡಿ. ಇವಾಗ ಅದು ನನ್ನದು ಸೇಮ್ ಪಾಸ್ವರ್ಡ್ ಚಾನ್ಸಸ್ ಇದೆಯಾ? ಚಾನ್ಸ್ ಇಲ್ಲ. ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿ, ನನಗೆ ತೋರಿಸ್ಬೇಡಿ. ಓಪನ್ ಆಗಿಲ್ಲ ಅಲ್ಲ? ಆಗಿಲ್ಲ. ಇವಾಗ ಒಂದು ರ್ಯಾಂಡಮ್ ನಂಬರ್ ಟೈಪ್ ಮಾಡಿ, ಅದನ್ನು ರ್ಯಾಂಡಮ್ ಸುಮ್ಮನೆ ಯಾರಾದೊಂದು ಸುಮ್ಮನೆ ಟೈಪ್ ಮಾಡಿ. ಓಪನ್ ಆಗುತ್ತೆ ಅಂತ ನೋಡೋದಕ್ಕೆ ಓಪನ್ ಆಗಲ್ಲ. ಇವಾಗ ನೀವು ನನ್ನ ಮನಸ್ಸನ್ನ ನೀವು ರೀಡ್ ಮಾಡಬೇಕು. ಹೆಂಗೆ ರೀಡ್ ಮಾಡ್ತೀರಾ ಅಂದರೆ, ನನ್ನ ಕೈ ಟಚ್ ಮಾಡ್ತೀರಾ. ನನ್ನ ಕೈ ಟಚ್ ಮಾಡಿದಾಗ ನಿಮಗೆ ಕೆಲವೊಂದು ನಂಬರ್ಸ್ಗಳು ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡಿಗೆ ಬರುತ್ತೆ. ಯಾವ ನಂಬರ್ ಫಸ್ಟ್ ಬರುತ್ತೋ ಅದನ್ನು ಟೈಪ್ ಮಾಡಿ. ಓಕೆನಾ? ಎಸ್, ಗೋ ಫಾರ್ ಇಟ್. ಇಲ್ಲ, ಇದಲ್ಲ. ಹಾಂ, ಗೋ ಫಾರ್ ದಟ್. ಪರ್ಫೆಕ್ಟ್. ಇವಾಗ ನೀವು ನನ್ನ ಫೋನ್ ಪಾಸ್ವರ್ಡ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಲ್ವಾ? ಓಕೆ, ಗೋ ಫಾರ್ ದ ನೆಕ್ಸ್ಟ್ ನಂಬರ್. ಲಾಸ್ಟ್ ನಂಬರು ಥಿಂಕ್ ಮಾಡಿ. ಯಾ, ನಾನು ಮ್ಯಾಜಿಷಿಯನ್ ಆಗಿಬಿಟ್ಟೆ ಸರ್. ನಾನು ಮ್ಯಾಜಿಷಿಯನ್ ಆಗಿಬಿಟ್ಟೆ ಅಷ್ಟೇ. ಲೈಕ್ ಅಮೇಝಿಂಗ್. ಥ್ಯಾಂಕ್ ಯು. ಸೌ ಇಟ್ ಇಸ್ ಪಾಸಿಬಲ್. ನೀವೇ ತಾನೇ ಮಾಡಿದ್ದು, ನೀವೇ ಹೇಳಬೇಕು ಇವಾಗ. ಫೈನ್. ಓಕೆ, ಇವಾಗ ನೀವು ಬ್ಯಾಂಕಿಗೆ ಹೋದ್ರಿ, ಬ್ಯಾಂಕಲ್ಲಿ ಕಾರ್ಡ್ ಹಾಕಿದ್ರಲ್ವಾ? ಆ ಪಾಸ್ವರ್ಡ್ ನೆನಪಿದೆಯಾ ನಿಮಗೆ? ಇವಾಗ ನಿಮ್ದು ಹಾಕಿದ್ದು. ಹಾಂ, ನೀವು ಫಸ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಕಾರ್ಡ್ ಹಾಕಿದ್ರಲ್ವಾ? ಅವಾಗ ಒಂದು ಪಾಸ್ವರ್ಡ್ ನೀವು ನೆನ್ಪು ಮಾಡ್ಕೊಂಡ್ರಲ್ವಾ? ನನ್ನ ಪಾಸ್ವರ್ಡ್ ಅದು ನೆನಪಿದೆಯಾ? ಅದು ನನ್ನ ಕೈ ಟಚ್ ಮಾಡಿ ಆ ಪಾಸ್ವರ್ಡ್ನ ಥಿಂಕ್ ಮಾಡ್ತಾರೆ. ಕಣ್ಣು ಓಪನ್ ಮಾಡಿ, ನನ್ನ ನೋಡಿ. ಆ ಪಾಸ್ವರ್ಡ್ ಥಿಂಕ್ ಮಾಡ್ತಾರೆ. ಓಕೆ ಫೈನ್. ಓಕೆ, ನಂಬರ್ಸ್ ರಿಪೀಟ್ ಆಗ್ತಾಯಿದೆ. ಹಾಂ, ಇಸ್ ಇಟ್ 2828? ಕರೆಕ್ಟ್. ಅಮೇಝಿಂಗ್ ಸರ್. ಇವ್ರಿಗೆ ಮ್ಯಾಜಿಕ್ ಮಾಡೋಣ, ಇನ್ನೊಬ್ರಿಗಾ? ಓಕೆ, ಮಾಡ್ಬೋದು ಸರ್. ಸರಿ, ಒಂದು ನಿಮಿಷ ತಗೊಳ್ಳಿ. ಇವಾಗ ನಿಮ್ಗೇನೋ ಮ್ಯಾಜಿಕ್ ಮಾಡ್ತಾರಂತ, ಏನಂತ ನೋಡೋಣ. ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ. ಕವಿತಾ, ಓಕೆ ಕವಿತಾ. ಕೈಗೆ ಇಟ್ಕೊಳ್ಳಿ, ಸ್ವಲ್ಪ ಮುಂದೆ ಇಟ್ಕೊಂಡು ಕೈ ಸ್ವಲ್ಪ ದೂರ ಇಟ್ಕೊಳ್ಳಿ. ಕವಿತಾ ಅವರೇ, ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ಆ್ಯಕ್ಚುಲಿ ಲೆಫ್ಟೇ ಯೂಸ್ ಮಾಡ್ತೀನಿ, ರೈಟು ಜಾಸ್ತಿ. ನನ್ನ ಸ್ಟ್ರೈಟಾಗಿ ನನ್ನ ನೋಡಿ ಕೂತ್ಕೊಳ್ಳಿ. ಹಾಂ, ವೆರಿ ಗುಡ್, ಪರ್ಫೆಕ್ಟ್. ನೀವು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ? ಲೆಫ್ಟ್ ಹ್ಯಾಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಾಂ, ರೈಟ್ ಹ್ಯಾಂಡ್ ಸ್ಟ್ರೈಟ್ ಇಟ್ಕೊಳ್ಳಿ, ಇಲ್ಲಿ ಈ ಕಡೆ. ಹಾಂ, ಪರ್ಫೆಕ್ಟ್, ಹಂಗೆ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಕೆಳಗಡೆ, ಸಾರಿ ನಿಮ್ಮ ರೈಟ್ ಹ್ಯಾಂಡ್ ಯಾವುದಿದು? ರೈಟ್ ತಾನೆ? ಹಾಂ, ಕೆಳಗಡೆ ಒಂದು ಬ್ಯಾಗ್ ಇದೆ. ಓಕೆ.
ಆ ಬ್ಯಾಗಲ್ಲಿ ಕೆಲವೊಂದು ಹಣ್ಣುಗಳಿದೆ. ಓಕೆ. ಮ್ಯಾಂಗೋ, ಪೈನಾಪಲ್, ಪಪ್ಪಾಯ ಯಾವ್ದು ಬೇಕು ನಿಮಗೆ? ಪೈನಾಪಲ್. ಹಿಂಗೆ ಬ್ಯಾಗ್ ಒಳಗೆ ಕೈ ಹಾಕಿದ್ರೆ ನಿಮಗೆ ಪೈನಾಪಲ್ ಸಿಗುತ್ತೆ. ಟ್ರೈ ಮಾಡಿ. ಒಳಗೆ ಸಿಗ್ತಾ ತೆಗೀರಿ. ಯಾವಾಗ ಹಿಪ್ನೋಟೈಸ್ ಆಗಿದ್ದೀರಾ ನೀವು? ಇಲ್ಲ, ಏನು ಸಿಕ್ಕಿಲ್ಲ. ಇಲ್ಲ, ನೀವು ಒಳಗೆ ಹಾಕಿ ಪೈನಾಪಲ್ ತೆಗ್ದಂಗೆ ಇಮ್ಯಾಜಿನ್ ಮಾಡಬೇಕು. ಓಕೆ. ಮಾಡಿ. ಇದು ಸಿಗ್ತಾ? ಇಲ್ಲ. ಓಕೆ, ತಿರ್ಗಾ ಟ್ರೈ ಮಾಡಿ. ಅಲ್ಲೊಂದು ಇಮ್ಯಾಜಿನರಿ ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ ಕೆಲವೊಂದು ಹಣ್ಣುಗಳಿದೆ. ಯು ಹ್ಯಾವ್ ಟು ಬಿಲೀವ್ ಇಟ್, ಓನ್ಲಿ ದೆನ್ ಇಟ್ ವರ್ಕ್ಸ್. ಓಕೆ. 3 ಹಣ್ಣಿದೆ, ಮ್ಯಾಂಗೋ, ಪೈನಾಪಲ್, ಪಪ್ಪಾಯ. ನೀವು ಪೈನಾಪಲ್ ಚೂಸ್ ಮಾಡಿದ್ರೆ ಪೈನಾಪಲ್ ಮಾತ್ರ ತೆಗೀರಿ, ಬೇರೆ ಯಾವ್ದು ತೆಗಿಬೇಡಿ. ಕಮಾನ್, ಪಿಕ್ ಇಟ್ ಅಪ್. ತೆಗೆದ್ರಾ? ತೆಗೆದಂಗೆ ಇಮ್ಯಾಜಿನ್ ಮಾಡಿ. ಓಕೆ, ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ಸ್ಕ್ವೀಸ್ ಮಾಡಿ ಚೆನ್ನಾಗಿ. ಏನು ಸ್ಕ್ವೀಸ್ ಮಾಡ್ತಿದ್ದೀರಾ? ಪೈನಾಪಲ್. ವೆರಿ ಗುಡ್. ಪೈನಾಪಲ್ನ ಸ್ಕ್ವೀಸ್ ಮಾಡ್ತಿದ್ದೀರಾ, ಒಳಗಡೆ ಹಾಕ್ಬಿಡಿ. ಇವಾಗ ನಿಮ್ಮ ಕೈ ಫುಲ್ ಪೈನಾಪಲ್ ಅಂಟ್ಕೊಂಡಿದೆ, ಫುಲ್ ಜ್ಯೂಸ್ ಇದೆ ನಿಮ್ಮ ಕೈಯಲ್ಲಿ. ಚೆನ್ನಾಗಿ ರಬ್ ಮಾಡಿ. ಎಲ್ಲ ಕಡೆ ಪೈನಾಪಲ್ ತೆಗೀರಿ ಆಚೆ. ತೆಗೆದ್ರಾ? ಪೈನಾಪಲ್ನ ಎಲ್ಲ ಹಿಂಗೆ ಇಟ್ಕೊಳ್ಳಿ, ಒಂದು ಕೈಲಿ ಇಟ್ಕೊಳ್ಳಿ, ಹೊರಗಡೆ ಹಾಕಿ. ಇವಾಗ ನೀವು ಪೈನಾಪಲ್ ತೆಗೆದ್ರಿ, ಸ್ಕ್ವೀಸ್ ಮಾಡಿದ್ರಿ, ಎಲ್ಲ ನೀವೇ ಮಾಡಿದ್ರಲ್ಲ. ನಿಮ್ಮ ಕೈಯಲ್ಲಿ ಬಂದ್ಬಿಟ್ಟು ಪೈನಾಪಲ್ ಸ್ಮೆಲ್ ಎಲ್ಲ ಏನಿರಲಿಲ್ಲ ತಾನೇ ಮುಂಚೆ? ಸ್ಮೆಲ್ ಮಾಡಿ ನೋಡಿ ಇವಾಗ. ಅವಾಗಲೇ ರಿಯಲಿ ಸ್ಮೆಲ್ ನೋಡಿ. ಹಾಂ, ಸೂಪರ್. ಥ್ಯಾಂಕ್ ಯು. ಸೂಪರ್, ಸಖತ್ತಾಗಿತ್ತು. ಮೈಂಡ್ ಇದು ನಿಮ್ಮಿಬ್ಬರಿಗೆ ಎಷ್ಟು ದಿನ ಪರಿಚಯ? ನಮಗೆ 6 months, 1 year ಹತ್ರ. 1 year. ಏನು ರಿಲೇಷನ್ಶಿಪ್ ನಿಮ್ಮಿಬ್ಬರದು? ಅವ್ರು ನಮ್ಮ ಸ್ಟೂಡೆಂಟ್. ಹೌದಾ? ಏನು ಕಲಿತಿದ್ದೀರಾ ಮೇಡಮ್ ನೀವು? ಡ್ಯಾನ್ಸ್ ಕಲಿತಾ ಇದ್ದೀನಿ. ಹೌದಾ? ಇವಾಗ ಡ್ಯಾನ್ಸ್ ಒಂದು ಮಾಡ್ತೀರಾ ಇಲ್ಲಿ? ಇಲ್ಲ, ಬೇಡ. ಓಕೆ, ಫೈನ್. ಇವಾಗ ನಿಮಗೆ 6 months, 1 year ಪರಿಚಯ. ಇನ್ನೂ ಆಗಿಲ್ಲ. 1 year ಪರಿಚಯ ಇರುತ್ತಲ್ವಾ? ಈ 1 yeaರಲ್ಲಿ ತುಂಬ ವಿಷಯ ನಡೆಯುತ್ತೆ. ಯು ವಿಲ್ ಗೆಟ್ ಫ್ರೆಂಡ್ಲಿ. ಒಂದು ಚಿಕ್ಕ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಟೀಚರ್ಗೂ ಸ್ಟೂಡೆಂಟ್ಗಿರೋ ಬಾಂಡಿಂಗು. ಅದು ಎಷ್ಟರ ಮಟ್ಟಿಗಿದೆ ಅಂತ ಟ್ರೈ ಮಾಡಿ ನೋಡ್ತೀನಿ. ನೀವು ಕೈ ಸ್ಟ್ರೈಟ್ ಇಟ್ಕೊಳ್ಳಿ, ಇನ್ನೂ ಸ್ವಲ್ಪ ಮುಂದೆ ತೊಗೊಂಡು ಬನ್ನಿ. ವೆರಿ ಗುಡ್. ಸ್ಲೀವ್ಸ್ನ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಪರ್ಫೆಕ್ಟ್, ಅಷ್ಟೇ ಇರಲಿ ಬಿಡಿ. ಇವಾಗ ನಿಮ್ಮ ಕೈನ ನಾನು ಟಚ್ ಮಾಡ್ತೀನಿ. ಎಸ್ಸಲ್ಲಿ ಟಚ್ ಮಾಡೋದು ಕೌಂಟ್ ಮಾಡಬೇಕು. ಜೋರಾಗಿ ಕೌಂಟ್ ಮಾಡೋಂಗಿಲ್ಲ, ಯಾಕಂದರೆ ಯಾರಿಗೂ ಗೊತ್ತಾಗೋದು ಬೇಡ. ಅರ್ಥ ಆಯ್ತಾ? ಇಂಪಾರ್ಟೆಂಟಾಗಿ ಸತ್ಯ ಅವ್ರಿಗೆ ಗೊತ್ತಾಗೋದೇ ಬರ್ತು. ಸೊ ನೀವು ಬಂದ್ಬಿಟ್ಟು ಮೈಂಡ್ ಒಳಗಡೆ ಮಾತ್ರ ಕೌಂಟ್ ಮಾಡಬೇಕು. ಓಕೆನಾ? ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ, ಟಚ್ ಆಯಿತಾ? ಇಲ್ಲ, ವೆರಿ ಗುಡ್. ಕಣ್ಣು ತೆಗೀರಿ. ಟಚ್ ಮಾಡಿಲ್ಲ, ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ. ಟಚ್ ಆದರೆ ಮಾತ್ರ ಕೌಂಟ್ ಮಾಡಬೇಕು, ಬೇರೆ ಯಾವುದೇ ಕಾರಣಕ್ಕೆ ಕೌಂಟ್ ಮಾಡೋದು ಬೇಡ. ಹಂಗೆ ಮೈಂಡ್ ಒಳಗಡೆ ಇಟ್ಕೊಳ್ಳಿ. ಯಾವುದೇ ಕೌಂಟ್ ಟಚ್ ಬಂದರೂ ಕೂಡ ಕಣ್ಣು ತೆಗೀರಿ. ಇಲ್ಲ, ಟಚ್ ಆಯಿತಾ? ಕೈ ಟಚ್ ಆದಂಗೆ ಫೀಲ್ ಎಲ್ಲಿ ಆಗಿಲ್ಲ. ಟಚ್ ಆಯಿತು? ಇಲ್ಲಿ. ಎಸ್ ಅಲ್ಲ? 3 ಟೈಮ್ಸಾ? ಹೆಂಗಿತ್ತು ರನ್ ಆಗೋದು? ವೇವ್, ಗಾಳಿಲಿ ವೇವ್ ಥರ. ಆ್ಯಕ್ಚುಲಿ ನೀವು ಹೇಳಿದೆಲ್ಲ ಸರಿನಾ, ಬಟ್ ನಿಮ್ಗೆ ಟಚ್ ಮಾಡಿ, ಇವ್ರಿಗೆ ಟಚ್ ಮಾಡಿದ್ದು ನಾನು. ಶಿ ಡಸಂಟ್ ಬಿಲೀವ್ ಮೀ, ಐ ಥಿಂಕ್. ಅವ್ರು ಅನ್ಕೊಂಡಿದ್ದಾರೆ ನಾವಿಬ್ಬರು ಮಾತಾಡ್ಕೊಂಡು ಅವ್ರ ಹತ್ರ ಆಟ ಆಡ್ತಿದ್ದೀರಿ ಅಂತ ಅನ್ಕೊಂಡಿದ್ದಾರೆ. ಕ್ಯಾಮ್ರಾ ನೋಡಿರುತ್ತಲ್ಲ. ಬಟ್ ನೀವು ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ, ನೀವು ನೋಡ್ಬೇಕಲ್ವಾ. ಇವಾಗ ಆಪೋಸಿಟ್ ಮಾಡೋಣ, ಏನು ಹೇಳ್ತೀರಾ? ಓಕೆ. ನಾನು ನೋಡಿ ಸರ್, ಕೈ ಇಟ್ಬಿಡಿ. ನಾನು ನೋಡಿ, ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ. ಕಣ್ಣು ತೆಗಿಬಾರ್ದು. ಕೌಂಟ್ ಬಂದ್ಬಿಟ್ಟು ನಿಮ್ಮ ಮೈಂಡ್ ಒಳಗೆ ಕೌಂಟ್ ಮಾಡಬೇಕು. ಟಚ್ ಆದರೆ ಮಾತ್ರ. ಕಣ್ಣು ತೆಗೀರಿ. ಇನ್ನೂ ಟಚ್ ಆಯ್ತಾ? ಮೂಗು ಎಷ್ಟಲ್ಲ? 1 time ಅನಿಸ್ತಾ ಇದೆ. ಆ್ಯಕ್ಚುಲಿ ಅವ್ರ ಮೂಗು ಟಚ್ ಮಾಡಿದ್ದು, ನಿಮ್ಗೆ ಟಚ್ ಮಾಡಿತ್ತು. ಬಟ್ ಅವ್ರಿಗೆ ಮೂಗು 2 ಸಲ ಟಚ್ ಮಾಡಿದೆ. ಬಟ್ ಅದೇ ಹಿಂಗೆ ಅನಿಸ್ತು ನನಗೆ. ಬಟ್ ನಾ ಏನೋ ಬಂದಿದೆ ಉಳ್ಳ ಅಂತ ನಾನು ಸುಮ್ಮನೆ ಹಿಂಗೆ ಅಂದ್ಕೊಂಡಿದ್ದೆ. ಓಕೆ, ಅಮೇಝಿಂಗ್. ಥ್ಯಾಂಕ್ ಯು. ನೈಸ್. ಸೊ ದಿಸ್ ಮೈಂಡ್ ರೀಡಿಂಗ್. ಹುಷಾರಿರಬೇಕು. ಓಕೆ, ರಿಯಲಿ ತುಂಬ ಚೆನ್ನಾಗಿತ್ತು, ಅಮೇಝಿಂಗ್ ಆಗಿತ್ತು. ಸೊ ಅದೇ ಆಡಿಯನ್ಸ್ಗೋಸ್ಕರ ಏನೋ ಒಂದು ರಿಲೀವ್ ಏನೋ ಒಂದು ಮಾಡ್ತೀನಿ ಅಂದ್ರಲ್ಲ, ಅದೇನಾದರೂ ಹೇಳ್ಕೊಡ್ತೀರಾ? ಏನಾದರೂ ಒಂದು ಆಡಿಯನ್ಸ್ಗೋಸ್ಕರ ರಿವ್ಯೂ ಮಾಸ್ಟರ್ ಟ್ಯಾಲೆಂಟ್ ಆಡಿಯನ್ಸ್ಗೋಸ್ಕರ. ಶೋರಾ? ಖಂಡಿತ ಮಾಡಲೇಬೇಕಾ? ಏನಾದ್ರು ಒಂದು ನಿಮ್ಮ ಇದು. ಫೈನ್ ಬಿಡಿ, ಮಾಡೋಣ. ಕಾಯಿನ್ ಮ್ಯಾಜಿಕ್ ಅಂತ ಹೇಳ್ತೀನಿ. ಆಯಿತು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತೋರಿಸಿ. ಸೊ ನೀವು ಮ್ಯಾಜಿಷಿಯನ್ ಅಂತ ತೋರಿಸ್ಕೋಬೋದು. ಇವತ್ತು ವಿವೇಕ್ ಸರ್ ಇದು ಗೊತ್ತಲ್ಲ, ಟೀಚ್ ಆನ್ ಮ್ಯಾಜಿಕ್.
ಸಾಲ್ವ್ ಮಾಡ್ತೀರಾ? ಕ್ಯೂಬ್. ಸಾಲ್ವ್ ಮಾಡ್ತೀರಾ? ಇನ್ನೊಂದು ನನ್ನ ಹತ್ರ ವರ್ಲ್ಡ್ ರೆಕಾರ್ಡ್ ಇದೆ ಇದರಲ್ಲಿ. ಹೌದಾ? ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಓಕೆ ಸರಿ, ಇರಲಿ ಬಿಡಿ, ಪರವಾಗಿಲ್ಲ. ನಾನು ಫಸ್ಟ್ ಒಂದು ಮ್ಯಾಜಿಕ್ ಹೇಳ್ಕೊಡ್ತೀನಿ. ಓಕೆ. ಇದು ಯಾವ್ದು ನಿಮ್ಮ ಫೋನು? ಸೊ ಇವಾಗ ಇದೇನಂದರೆ, ಇವಾಗ ಕಾಯಿನ್ ಇದೆ ಅಲ್ವಾ, ಹಿಂಗೆ ರಬ್ ಮಾಡ್ತಾ ಇದ್ರೆ ಸಾಕು, ನೀವು ಕಂಡುಹಿಡಿಬೇಕು. ನಾನು ಫಸ್ಟ್ ಪರ್ಫಾರ್ಮ್ ಮಾಡ್ತೀನಿ, ಆಮೇಲೆ ನಾನು ಬಂದ್ಬಿಟ್ಟು ಮ್ಯಾಜಿಕ್ ಹೇಳ್ಕೊಡ್ತೀನಿ. ಹಿಂಗೆ ರಬ್ ಮಾಡ್ತಾ ಇದ್ರೆ ಕಾಯಿನ್ ಮಾಯ ಆಗುತ್ತೆ. ಕೈ ತೋರಿಸಿ, ಹಿಂಗೆ ನಿಮ್ಮ ಕೈಯಲ್ಲೇ ಮಾಡ್ತೀನಿ. ಹಾಂ ನೋಡಿ, ಇವಾಗ ಕೈ ಒಟ್ಟಿಗೆ ಇಟ್ಕೊಳ್ಳಿ, ಕಾಯಿನ್ ಕೆರಡು ಬರಲ್ಲ. ಹಿಂಗೆ ರಬ್ ಮಾಡ್ತಾ ಇದ್ರೆ ಸಾಕು, ಕಾಯಿನ್ ಮಾಯ ಆಗಿರುತ್ತೆ. ಏನಾಗುತ್ತೆ ಅಂದರೆ ಹೊರಡೆ ಹೋಗುತ್ತೆ. ಇಲ್ಲಿ ಪರ್ಫೆಕ್ಟಾಗಿ ಇಲ್ಲೇ ಹೊರಡೆ ಹೋಗೋದು. ನೀಟಾಗಿ ನೋಡ್ತಾ ಇರಿ. ಹಾಂ, ಗೊತ್ತಾಯ್ತಾ ಎಲ್ಲೋಯ್ತು ಅಂತ? ಒಳಗೆ ಹೇಳಿ, ಪರವಾಗಿಲ್ಲ, ರಿವೀಲ್ ಮಾಡಿ, ನಿಮ್ಗೆ ಗೊತ್ತಾಯ್ತಾ ಹೆಂಗೆ ಅಂತ? ಮೋಸ್ಟ್ಲಿ ಅದೇನೋ ಹಿಂಗೇನೋ ಇಲ್ಲಿ ಹೊರಡೆ ಹೋಗಿರುತ್ತೆ ಅಂತೀರಾ? ಒಳಗೆ ಹೋಗಿರುತ್ತೆ, ಇಲ್ಲ ಏನೋ ಚೇಂಜ್ ಮಾಡಿರ್ತೀರಾ ಕೈಗೆ? ಇಲ್ಲ, ಅದು ಸೋ ಫಾಸ್ಟ್ ವಿ ಕಾಂಟ್. ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ನಾಟಕ. ಆಡಿಯನ್ಸ್ ಓಕೆನಾ? ಹಿಂಗಂದರೆ ಸಾಕು, ಆಚೆ ಬರುತ್ತೆ, ಇಲ್ಲಿಂದ ಬರುತ್ತೆ. ಆ್ಯಕ್ಚುಲಿ ನಾರ್ಮಲಾಗಿ ನಾನು ಹೇಳ್ಕೊಡಲ್ಲ, ಇವತ್ತು ನೀವು ಕೇಳ್ತಿದ್ದೀರಾ, ಸೊ ನಾನು ಹೇಳ್ತೀನಿ. ಸೊ ನೋಡಿ, ನಿಮಗೋಸ್ಕರ ಇವತ್ತು ಸರ್ ಹೇಳ್ಕೊಡ್ತಾರೆ. ಇವಾಗ ಏನಂದರೆ, ಇವಾಗ ಕೈ ಇಟ್ಕೊಳ್ಳೋಕೆ ಕೇಳಬೇಕು, ಒಟ್ಟಿಗೆ ಇಟ್ಕೊಳ್ಳಿ, ಹತ್ರ ಬನ್ನಿ. ಇವಾಗ ಏನು ಮಾಡಬೇಕಂದ್ರೆ, 3 ಸಲ ಕಾಯಿನ್ನ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡೋಕ್ಕೆ ಏನೋ ಒಂದು ರೀಸನ್ ಕೊಡಬೇಕು. ಕಾಯಿನ್ ಒಳಗಡೆ ಹೋಗುತ್ತೆ ಅಂತ ಏನಾದ್ರು ಹೇಳೋದು, ಏನೋ ಒಂದು ಹೇಳ್ಬಿಟ್ಟು ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿಬಿಟ್ಟು 2 ಕೈ ತೊಗೊಂಡು ಬಂದ್ಬಿಟ್ಟು ಹಿಂಗೆ ತೊಗೊಂಡೋಗ್ಬೇಕು. ಈ ಕೈಲೇ ತೊಗೋಬೇಕು. 2ನೇ ಸಲ ತಿರ್ಗಾ 2 ಕೈ ತೊಗೊಂಡು ಬರಬೇಕು. ಈ 3ನೇ ಸಲನೇ ತುಂಬ ಇಂಪಾರ್ಟೆಂಟು. ಹಿಂಗೆ ಬರ್ತೀರಲ್ವಾ, ಅವಾಗ ಲೆಫ್ಟ್ ಹ್ಯಾಂಡಲ್ಲಿ ತೊಗೊಂಡೋಗ್ಬೇಕು ಈ ಸಲ. ಬಟ್ ಈ ಕೈಯಲ್ಲಿ ಸುಮ್ಮನೆ ಹಿಂಗೆ ಇಮಿಟೇಟ್ ಮಾಡಿಬಿಟ್ಟು ಈ ಕೈಯೇ ನೋಡ್ತಾ ಹಿಂಗೆ ಹೋಗಬೇಕು. ಇಲ್ಲಿರುತ್ತೆ ಕಾಯಿನು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಟ್ಕೋಬೇಕು ಶೋಲ್ಡ್ರಲ್ಲಿ. ಹಿಂಗೆ ಇಟ್ಬಿಟ್ಟು ಹಿಂಗೆ ಅಂದರೆ ಸಾಕು, ಮಾಯಾಗಿರುತ್ತೆ. ಇಲ್ಲಿ ಯಾರ ಕಣ್ಣಲ್ಲಿ ಹೋಗಲ್ಲ. ಓಕೆ ಓಕೆ. ಸೊ ನಿಮ್ಮ ಮಾತು ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿ ವೇ ಯು ಟಾಕ್, ವೇ ಯು ಡೈವರ್ಟ್ ದೆಮ್, ಆಫ್ ಕೋರ್ಸ್, ಅಲ್ವಾ? ಇದರಲ್ಲಿ ನೋಡಿದ್ರೆ ನಿಮಗೆ ಸ್ಪೀಡ್ ಏನಿಲ್ಲ, ಸುಮ್ಮನೆ ಜಸ್ಟ್ ಅಷ್ಟೇ, ಸ್ಮಾಲ್ ಟ್ರಿಕ್. ತಿರ್ಗಾ ಅವ್ರ ದುಡ್ಡಂದರೆ ತೊಗೊಂಡು ಹೋಗ್ಬಿಡಿ, ಏನು ತೊಂದರೆ ಇಲ್ಲ. ನಿಮ್ಮ ದುಡ್ಡಾಗಿದ್ದರೆ ಹಿಂಗೆ ಹೋಗಿ ಹಿಂಗೆ ತೆಗಿಯೋಕ್ಕೆ ಟ್ರೈ ಮಾಡಿ, ಬರೋಲ್ಲ ಈ ಕಡೆ ಹೋಗಿ ಅಂದರೆ ಇಲ್ಲಿರುತ್ತಲ್ವಾ, ಸುಮ್ಮನೆ ಹಿಂಗೆ ಇಲ್ಲಿ ಸ್ಟೀಲ್ ಮಾಡ್ಕೊಳ್ಳಿ, ಇಲ್ಲಿ ತೊಗೊಂಡ್ಬಿಡಿ ಅಷ್ಟೇ. ಓಕೆ ಓಕೆ, ಫೈನ್. ಓಕೆ. ಸೊ ಮ್ಯಾಜಿಕ್ ಯಾವಾಗಲೂ ನೋಡಿದಾಗ ಅದ್ಭುತ ಅನಿಸುತ್ತೆ, ರಿವೀಲ್ ಮಾಡಿದ್ರೆ ಇಷ್ಟೇನ ಅನಿಸುತ್ತೆ ಅಲ್ಲ ಸರ್? ರಿವೀಲ್ ಮಾಡಿದ್ಮೇಲೆ ಅದಕ್ಕೆ ಸರ್ ರಿವೀಲ್ ಮಾಡಲ್ಲ ಯಾವುದೋ ಒಂದು. ಹಂಗಲ್ಲ, ರಿವೀಲ್ ಮಾಡಿದ್ಮೇಲೆ ಅದ್ಭುತ ಅಂತ ಅನಿಸಿದ್ರೆ ಅವ್ರು ಮೆಜಿಷಿಯನ್ ಆಗಿಬಿಡ್ತಾರೆ. ಹಾಂ, ಓಕೆ ಓಕೆ ಓಕೆ. ಅದೇನು ಕ್ಯೂಬ್ ಅಂದ್ರಲ್ಲ ಸರ್, ಅದೊಂದು. ಹಾಂ, ಸಾಲ್ವ್ ಮಾಡ್ತೀರಾ? ಅಷ್ಟೇ ನೋಡಿ, 1 ಸೆಕೆಂಡ್ ತೊಗೊಂಡಿಲ್ಲ. ಇಲ್ಲ, ಅದು ತುಂಬ ಸುಲಭ ಆಯಿತು. ನಾನು ಶಫಲ್ ಮಾಡಿಕೊಡ್ತೀನಿ, ಆವಾಗ ಕರೆಕ್ಟಾಗಿರುತ್ತೆ. ಇವಾಗ ಅದೇ ಸೇಮ್ ರೋಲ್ 1 ಸೆಕೆಂಡಲ್ಲಿ ಸಾಲ್ವ್ ಮಾಡಬೇಕು ನೀವು. ಕೈ ಹಿಂಗೆ ಇಟ್ಕೊಳ್ಳಿ, ಈ ಕೈ ಇಟ್ಕೊಳ್ಳಿ. ರೆಡಿನಾ? ಹಿಂಗಂದರೆ ಸಾಕು. ನಾನೇ ಮಾಡಿದ್ದು ಸರ್ ಸಾಲ್ವ್. ಓಕೆ, ಇವಾಗ ಇನ್ನೊಂದು ಮಾಡೋಣ. ಶಫಲ್ ಮಾಡಿಬಿಡಿ ಅದನ್ನು ಚೆನ್ನಾಗಿ. ನೀವು ಹೆಂಗೆ ಶಫಲ್ ಮಾಡ್ತೀರಾ ಮಾಡಿ. ರುಬಿಕ್ಸ್ ಕ್ಯೂಬಲ್ಲಿ ಒಂದು ತುಂಬ ಅದ್ಭುತವಾದ ವಿಷಯಗಳಿದೆ. 43 ಕ್ವಿಂಟಿಲಿಯನ್ ಪ್ರಾಬಬಿಲಿಟೀಸ್ ಇದೆ. ಹಂಗಂದರೆ 43 ಹಾಕ್ಬಿಟ್ಟು 40 0 ಹಾಕಬೇಕು. ಅಷ್ಟು ಥರ ಕಾಂಬಿನೇಷನ್ಸ್ ಮಾಡ್ಬೋದು. ಒಬ್ಬ ಕೂತ್ಕೊಂಡು ಎಲ್ಲ ಥರ ಪ್ರಾಬಬಿಲಿಟಿ ಇಟ್ಟ ಅಂದರೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 7000 years ಫಾರ್ ಹಿಮ್ ಟು ಡೂ ಎವ್ರಿ ಪ್ರಾಬಬಿಲಿಟಿ ವಿತೌಟ್ ಸ್ಲೀಪ್ ಆ್ಯಂಡ್ ಫುಡ್. ಯಾರು ಅಭ್ಯಾಸ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನೇನು ಮಾಡ್ತಿದ್ದೆ, ಮನೇಲಿ ಇವತ್ತು ಕೂತ್ಕೊಂಡು ಒಂದು ಕ್ಯೂಬ್ನ ಶಫಲ್ ಮಾಡ್ತಾಯಿದ್ದೆ. ಇವಾಗ ನೀವು ಹೆಂಗೆ ಮಾಡ್ತಿದ್ರೆ ಅದೇ ಥರ ನೀವು ಮಾಡ್ತಾಯಿರಿ. ಎಲ್ಲೋ ಒಂದು ಜಾಗದಲ್ಲಿ ಟಕ್ಕಂತ ಸ್ಟಾಪ್ ಮಾಡಿದೆ ನಾನು. ಆ ಕ್ಯೂಬ್ ನಾನು ತಂದಿದ್ದೀನಿ. ಓಕೆನಾ? ನೀವು ಎಲ್ಲಿ ಬೇಕಾದ್ರೆ ನೀವು ಶಫಲ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ, ಎಲ್ಲಿ ಬೇಕಾದ್ರೆ ಸ್ಟಾಪ್ ಮಾಡಿ, ಪರವಾಗಿಲ್ಲ. ಪರವಾಗಿಲ್ಲ, ನಾನು ನೋಡಿದ್ರೆ ಏನು ತೊಂದರೆ ಆಗಲ್ಲ. ಸ್ಟಾಪ್ ಆಯಿತಾ? ಸಾಕಾ? ನಾನು ಇದೇ ಥರನೇ ಸ್ಟಾಪ್ ಮಾಡಿದೆ ಒಂದು ಜಾಗದಲ್ಲಿ. ಕೊಡಿ ಹೇಳ್ತೀನಿ. ನಾವಿಬ್ಬರು ಸ್ಟಾಪ್ ಮಾಡಿದ ಜಾಗ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಜಾಗ. ನಾನು ನಿಮ್ಗೆ ಹೇಳಿದ ಥರ 43 ಕ್ವಿಂಟಿಲಿಯನ್ ಪ್ರಾಬಬಿಲಿಟೀಸು. ನೀವೇನೋ ಒಂದು ಪ್ರಾಬಬಿಲಿಟಿ ಇಟ್ರಿ, ಯಾವುದೋ ಒಂದು ಕಾಂಬಿನೇಷನ್ ಇಟ್ರಿ, ನಾನು ಯಾವುದೋ ಒಂದು ಕಾಂಬಿನೇಷನ್ ಇಟ್ಕೊಂಡಿದ್ದೆ. ಬಟ್ ಮ್ಯಾಜಿಕ್ ಏನಂದರೆ 2 ಸೇಮ್ ಪರ್ಫೆಕ್ಟ್ ಮ್ಯಾಚ್. ನಾಟ್ ಓನ್ಲಿ ಒನ್ ಸೈಡ್, ಆಲ್ ದ ಸೈಡ್ ದ ಮ್ಯಾಚ್.
ಮ್ಯಾಚ್ ಇದೆ ಅಲ್ವಾ, ವೈಟು ಗ್ರೀನ್ ಆರೆಂಜ್, ರೆಡ್ ಬ್ಲೂ ರೆಡ್ ಎಲ್ಲ ಮ್ಯಾಚ್ ಇದೆ ಅಲ್ವಾ. ಈ ಕಡೆನೂ ಮ್ಯಾಚ್ ಇದೆ, ಎಲ್ಲ ಕಡೆನೂ ಮ್ಯಾಚ್. ಅಮೇಝಿಂಗ್ ಸರ್. ಥ್ಯಾಂಕ್ ಯು. ಮ್ಯಾಜಿಕ್ ಅಂದ್ರೆ ಇಟ್ಸ್ ರಿಯಲಿ ಇಟ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಆರ್ಟ್ ಅಲ್ಲ ಸರ್ ಇದು. ಹೌದು, ಪ್ರಾಕ್ಟೀಸ್ ತುಂಬ ಇದೆ. ಇವಾಗ ನಾವು ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಇವಾಗ ಎಷ್ಟೊತ್ತಾಯ್ತು ನಿಮಗೆ ಸಾಲ್ವ್ ಮಾಡೋಕ್ಕೆ, ಹಿಂಗಂದ್ರೆ ಸಾಕು ಸಾಲ್ವ್ ಆಗಿರುತ್ತೆ. ಅದೇ ಕಣ್ಮುಂದೆನೇ ನಡೀತಾ ಇದೆ, ಬಟ್ ನಮಗೆ ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತಲೂ ಗೊತ್ತಾಗ್ತಲ್ಲ. ಇಟ್ಸ್ ಲೈಕ್ ಇಲ್ಯೂಷನ್ ಅಂತ ನೋಡ್ತಾ ಇದ್ದೀವಿ ಅಷ್ಟೇ ಹೊರತು ರಿಯಲಿ ಇಟ್ಸ್ ಅಮೇಝಿಂಗ್. ಸೊ ಇದು ನೆಕ್ಸ್ಟ್ ಜನ್ರೇಷನ್ ಅವರು, ಸೊ ಇದನ್ನೆಲ್ಲ ಅಷ್ಟು ಇವಾಗ ಇಂಟ್ರೆಸ್ಟ್ ತೊಗೊಳ್ತಾ ಇಲ್ಲ. ಮೇ ಬಿ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ದಿಸ್ ಮೇ ಜಸ್ಟ್ ಎಕ್ಸಿಸ್ಟೆನ್ಸ್ ತಗೊಳ್ತಾ ಇದ್ದಾರೆ, ತುಂಬ ಜನ ಮಾಡ್ತಾ ಇದ್ದಾರೆ. ಅದೇ ತುಂಬ ಕಡಿಮೆ ಜನ, ಯಾವಾಗಲೂ ಮ್ಯಾಜಿಕ್ ಬಂದ್ಬಿಟ್ಟು ಕಡಿಮೆ ಜನ ತೊಗೊಳ್ತಿರೋದು. ಯಾಕಂದರೆ ಇಟ್ಸ್ ಸೀಕ್ರೆಟ್ ಪ್ರೊಫೆಷನ್. ಇದು ಬಂದ್ಬಿಟ್ಟು ತುಂಬ ಸೀಕ್ರೆಟ್ ಇಟ್ಕೋತಾರೆ ಎಲ್ಲರೂ, ಅದಕ್ಕೆ ತುಂಬ ಹೇಳ್ಕೊಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈಗಲೂ ಒಳ್ಳೆ ಮ್ಯೂಸಿಷಿಯನ್ಸ್ ಬರ್ತಾನೆ ಇದ್ದಾರೆ ಆಚೆ, ತುಂಬ ಜನ ಬಂದು ಕಲಿತಾನೆ ಇದ್ದಾರೆ. ಓಕೆ ಅಂದರೆ ಇವಾಗ ನೀವು ಹೇಳ್ದಾಗ ಒಂದು ನನಗಾಯ್ತು, ಅದಕ್ಕೆ ಲೇಡೀಸ್ ಜಾಸ್ತಿ ಕಲಿತಾ ಇಲ್ವಾ ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅಂತ. ಹೇಳ್ಬಿಡ್ತೀನಿ ಅಂತ. ಲೇಡೀಸ್ ಕೆಲವೊಬ್ರು ಇದ್ದಾರೆ, ಕೆಲವರು ಇದ್ದಾರೆ, ನೋಡಿದ್ದೀನಿ ಕೆಲವೊಂದು. ಓಕೆ, ಇದು ಜಸ್ಟ್ ಫಾರ್ ಫನ್, ಒಂದು ಇದಕ್ಕೋಸ್ಕರ ಮಾಡಿದ್ದು. ಆದರೆ ಅವ್ರ ಹತ್ರ ಹೇಳ್ಬಿಟ್ರೆ ಅಷ್ಟೇ ಸೀಕ್ರೆಟ್ ಎಲ್ಲ ರಿವೀಲ್ ಆಗುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಓಕೆ. ಸೊ ಸಮಯ ಆಗ್ತಾ ಇದೆ, ಮುಗಿಯುವಂಥ ಸಮಯ. ಸೊ ನೀವು ಆಡಿಯನ್ಸ್ಗೆ ಈ ಆರ್ಟ್ ಬಗ್ಗೆ ಫೈನಲ್ ಆಗಿ ಏನು ಹೇಳ್ತೀರಾ, ನಿಮ್ಮ ಮಾತು? ಮ್ಯಾಜಿಕ್ ಇಸ್ ಎ ವೆರಿ ವಂಡರ್ಫುಲ್ ಆರ್ಟ್. ಮ್ಯಾಜಿಕ್, ಮೆಂಟಲಿಸಮ್ ಇದೆಲ್ಲ ತುಂಬ ಒಳ್ಳೆ ವಂಡರ್ಫುಲ್ ಆರ್ಟು. ನೋಡಿ, ಎಂಜಾಯ್ ಮಾಡಿ. ವೀಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡಿದ್ರೆ ಇನ್ನೂ ರಿಯಲ್ ಆಗಿ ಕಾಣುತ್ತೆ. ನನ್ನ ಕೈಲಿ ಎಲ್ಲರನ್ನೂ ರೀಚ್ ಮಾಡೋಕ್ಕಾಗ್ತಿಲ್ಲ, ಸೊ ನಾನು ಯೂಟ್ಯೂಬಲ್ಲೆಲ್ಲ ಹಾಕ್ತಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೀನಿ. ಬಟ್ ಐ ಲವ್ ಟು ಸಿ ಎವ್ರಿ ಪೀಪಲ್. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅಷ್ಟು ಜನ ನೋಡಬೇಕು, ಎಲ್ಲರಿಗೂ ಪರ್ಫಾರ್ಮ್ ಮಾಡಬೇಕು, ಎಲ್ಲರನ್ನೂ ಸಂತೋಷ ಪಡಿಸ್ಬೇಕು ಮ್ಯಾಜಿಕ್ ಮೂಲಕ. ಸೊ ದಟ್ ಇಸ್ ಮೈ ಗೋಲ್. ಅದನ್ನು ನೋಡ್ಕೊಂಡು ಓಡ್ತಾ ಇದ್ದೀನಿ. ಸೊ ಐ ಹೋಪ್ ಯು ಪೀಪಲ್ ಆಲ್ಸೋ ವಿಲ್ ಸಪೋರ್ಟ್ ಮೀ. ಶೂರ್. ಸೊ ಖಂಡಿತ ಇವತ್ತು ಇಷ್ಟೊಂದು ಅದ್ಭುತ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮ್ಯಾಜಿಕ್ ಬಗ್ಗೆ ತೋರಿಸಿದ್ದಾರೆ ಎಲ್ಲ. ಸೊ ಯಾವುದೇ ಒಂದು ಪಾರ್ಟಿ ಇದ್ದರೆ, ಕಾರ್ಪೊರೇಟ್, ಎನಿಥಿಂಗ್, ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ಸೊ ವಿಲ್ ರೀಚ್ ಟು ಅವರ್ ವಿವೇಕ್ ಸರ್. ಸೊ ಯು ವಿಲ್ ಕಮ್ ಆ್ಯಂಡ್ ಗಿವ್ ಲೈವ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ. ಸೊ ಎಲ್ಲ ಇದ್ದರೂ ವಿವೇಕ್ ಸರ್ಗೆ ಎಂಕರೇಜ್ ಮಾಡಿ. ಲೆಟ್ಸ್ ಆಲ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಇವತ್ತು ಬಂದು ಇಲ್ಲಿ ಇಷ್ಟೊತ್ತು ನನ್ನ ಜೊತೆ ಮಾತಾಡಿ, ಶೇರ್ ಮಾಡಿ ನಿಮ್ಮ ಲೈಫ್ ಜರ್ನಿನ, ನಿಮ್ಮ ಸಕ್ಸಸ್ನ ಹೇಳಿದ್ದೀರಾ. ಸೊ ವಿ ಆರ್ ರಿಯಲಿ ಪ್ಲೀಸ್ಡ್. ಥ್ಯಾಂಕ್ ಯು. ಸೊ ಫ್ಯೂಚರಲ್ಲಿ ಫ್ಯೂಚರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಮೀಟ್ ಆಗೋಣ ಯಾವಾಗಲಾದರೂ. ಇನ್ನೂ ಅಷ್ಟೊಂದು ಮಾತುಕತೆ ಆಗಲಿ, ಯಾಕಂದ್ರೆ 1 hour ನಮ್ಗೆ ಸಾಕಾಗ್ತಾ ಇಲ್ಲ ಸರ್. ಹೌದು. ಸೊ ಹೆಂಗೆ 1 hour ಹೋಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಒನ್ಸ್ ಅಗೇನ್ ವಿಲ್ ಮೀಟ್. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ದ ಆಡಿಯನ್ಸ್. ಸೊ ಇದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನು ತುಂಬ ಜನಕ್ಕೆ ಫಾರ್ವರ್ಡ್ ಮಾಡಿ. ಯಾಕಂದರೆ ತುಂಬ ಜನನ ನೋಡಬೇಕು, ಇವ್ರದ್ದು ಕಲೆನ, ಮ್ಯಾಜಿಕ್ ಅನ್ನೋದು ಏನಂತ ಗೊತ್ತಾಗಬೇಕು. ಸೊ ಮೋಸ್ಟ್ಲಿ ಇಟ್ ವಿಲ್ ಬಿ ಎಂಟರ್ಟೈನ್ಮೆಂಟ್ ಆಲ್ಸೋ ಅಲ್ವಾ. ಸೊ ದಯವಿಟ್ಟು ಫಾರ್ವರ್ಡ್ ಮಾಡಿ. ಓಕೆ. ಸೊ ಥ್ಯಾಂಕ್ ಯು ಆಡಿಯನ್ಸ್ ಫಾರ್ ವಾಚಿಂಗ್ ದಿಸ್. ಥ್ಯಾಂಕ್ ಯು.